ಗೌರವಿಸದೇ ಹೋದರೆ ಒಬ್ಬ ಗೌರವಕ್ಕೆ ಪಾತ್ರನಲ್ಲದೇ ಇದ್ದವನು ಯಾವುದೋ ಒಂದು ಪ್ರಲೋಭನೆಗೆ ಒಳಗಾಗಿ ನಾವು ಗೌರವಿಸಿದರೆ ಅದೆರಡು ಅವನತಿಗೆ ಕಾರಣವಾಗಿ ಪರಿಣಮಿಸ್ತದೆ. ಅಂದ್ರೆ ಯಾರಿಗೆ ಮರ್ಯಾದೆ ಕೊಡಬೇಕು ಅವರಿಗೆ ಮರ್ಯಾದೆ ಕೊಡದೇ ಹೋದ್ರು ಅವನತಿ, ಅದು ಸಮಸ್ಯೆ. ಹೌದು. ಯಾರಿಗೆ ನಿಜವಾಗಿ ಇಲ್ಲ ಬೇರೆಂತದ್ದು ಪ್ರಲೋಭನೆಗೆ ಬೇಕಾಗಿ ಅವರನ್ನು ನಾವು ದೊಡ್ಡವರು ಅಂತ ಹೇಳ್ತೇವೆ, ಅದು ಅವನತಿಯೇ, ಅವನತಿಗೆ ಕಾರಣ ಆಗ್ತದೆ. ಕೈ ಮುಗಿಬೇಕಾದವರಿಗೆ ಕೈ ಮುಗಿಯದೇ ಇದ್ರೂ ದೋಷ, ಕೈ ಮುಗಿಯಬಾರದೇ ಇದ್ದವರಿಗೆ ಕೈ ಮುಗಿದ್ರೂ ದೋಷವೇ. ಹೌದೌದು, ಒಟ್ಟು ಎಲ್ಲರಿಗೂ ಕೈ ಮುಗಿಯುವುದಲ್ಲ ನಮಗೆ ಲಾಭ ಉಂಟು ಅಂತ ಹಾಗೆ ಮಾಡಬಾರದು. ಇವರು ಮಾನಿಸಲ್ಪಡಬೇಕಾದವರು ಯತಿಗಳು. ಆದ್ದರಿಂದ ಅವರನ್ನು ಕಂಡು ಅವರ ಆಶೀರ್ವಾದವನ್ನು ಕೈಗೊಂಡು ಸಾಧ್ಯ ಆದರೆ ನನ್ನ ಯೋಜನೆ ಸ್ವಲ್ಪ ಮುಂದೆ ಉಂಟು. ಹೇಗೆ? ಅವರು ಒಪ್ಪಿದರೆ ಅವರನ್ನು ಕರ್ಕೊಂಡು ಬರಬೇಕು ಅಂತಲೇ ಇದ್ದೇನೆ. ಹೌದೌದು, ಕರ್ಕೊಂಡು ಬಂದು ಕರ್ಕೊಂಡು ಬಂದು ಇಲ್ಲಿ ಅವರಿಗೊಂದು ಪಾದ ಪೂಜೆ ಮತ್ತೊಂದು ಇದನ್ನೆಲ್ಲ ಒದಗಿಸಬೇಕು. ಹಾಗಾಗಿ ಅವರಲ್ಲಿ ಯಾರು ಒಪ್ಪಿದರೆ ಕರ್ಕೊಂಡು ಬರುವುದಕ್ಕೆ ಬೇಕಾದ ಸಿದ್ಧತೆಗಳೆಲ್ಲ ಆಗಬೇಕು. ಹೌದು, ಯಾವುದು ಏನಾಗಬೇಕು? ಅವರ ಸ್ವಾಗತಕ್ಕೆಲ್ಲ ಸಿದ್ಧತೆ ಬೇಡ. ಸ್ವಾಗತ ಸಮಿತಿ ಮಾಡುವಣ? ಅದೆಂತದ್ದಕ್ಕೋ ಮತ್ತೊಂದು ಸ್ವಾಗತ ಸಮಿತಿ ಹಾಗೆಲ್ಲ ಬೇಡ. ಸ್ವಾಗತಕ್ಕೆ ಬೇಕಾದ ವ್ಯವಸ್ಥೆಗಳು, ಮಂಗಲ ದ್ರವ್ಯಗಳು, ಮಂಗಲಾಂಗಿಯರು, ಕಳಶ ಕಂದೋಡಿ, ಕಳಶದಲ್ಲಿ ಕಂದೋಡಿ, ಕಲಶ ಕನ್ನಡಿ, ಕಣ್ಣೋಡಿ, ಕಲಶ ಕನ್ನಡಿ, ಕಳಶದಲ್ಲಿ ಕಣ್ಣೋಡಿ, ಮಂಗಳ ದ್ರವ್ಯಗಳು, ಮಂಗಳ ದ್ರವ್ಯ, ಸ್ವರ್ಣಾಕ್ಷತೆ, ಸರಿ, ಆಮೇಲೆ ಲಾಜ, ಆಮೇಲೆ ಮೊಸರು, ಹೌದು ಅದೆಲ್ಲ ಬೇಕು. ಮಂಗಲ ದ್ರವ್ಯಗಳು ಅಂತ ಅದಕ್ಕೆ ಹೌದು ಅಂಥದ್ದೆಲ್ಲ ಬೇಕು. ಆಮೇಲೆ ಅವರಿಗೆ ಕಾಣಿಕೆ ಕೊಡುವುದಕ್ಕೆ ಹೌದು ಏನು ಫಲವಸ್ತು, ಹೌದೌದು, ಫಲಗಳೆಲ್ಲ ಫಲವಸ್ತು, ಪಾದ ಕಾಣಿಕೆ ಅದೆಲ್ಲ ನಮ್ಮ ಗೌರವಕ್ಕೆ ಅನುಗುಣವಾಗಿ ತಟ್ಟೆ ಅಡಿಯಲ್ಲಿ ಇರ್ಲಿಕ್ಕೆ ಹೌದು ಬೇಕಾದ ಹಾಗೆ ಅವರು ಒಪ್ಪಿದರೆ ಭವ್ಯವಾದಂತಹ ಮೆರವಣಿಗೆಯಿಂದಲೇ ಅವರನ್ನು ಕರ್ಕೊಂಡು ಬರಬೇಕು. ಸರಿ, ಇದಕ್ಕೆಲ್ಲ ಬೇಕಾದ ಸಿದ್ಧತೆಯಿಂದ ಹೋಗುವ. ನೀನು ಬೇಕು, ಬರ್ತೇನೆ. ಯೋಗ ನಿಷ್ಠರ ದರದೆ ಕುಳಿದೆಯ ಪ್ರಾರ್ಥನನು ಯತಿವರನು ಇಲ್ದೇ ಮನದಿ ಬಗೆದ ರೋಹಿಣಿ ಸುತನು ಭರದಿ ಸಾಷ್ಟಾಂಗ ಪ್ರಣಾಮವ ವಿರಚಿಸುತ್ತ ಭರದಿ ಸಾಷ್ಟಾಂಗ ಪ್ರಣಾಮವ ವಿರಚಿಸುತ್ತ ಬಳಿಗೆದ್ದು ಭಕ್ತಿಯೊಳಿರದೆ ಕೈ ಮುಗಿದೆಂದರೆ ಗಂಭೀರ ವಚನದಲ್ಲಿ ಚಾರಣೆ ರಾಯರೇ, ನೇರವಾಗಿ ನಂದನವನ್ನು ನಾವು ಬಂದು ಸೇರಿದ್ದೇವೆ. ಹೌದು, ಇಲ್ಲಿ ಆಗಲಿ. ನೀನು ಬೆರಳು ತೋರಿಸಿದ್ದು ಒಂದು ಕ್ಷಣಕ್ಕೆ ನಿತ್ತಲ್ಲೇ ನಾನು ಮರವಟ್ಟು ಹೋದೆ. ಹೌದು, ಒಂದು ಹೆಜ್ಜೆ ಮುಂದಿಡ್ಲಿಕ್ಕೂ ನನ್ನಿಂದ ಸಾಧ್ಯ ಆಗಲಿಲ್ಲ. ಯಾಕೆ ಪ್ರಭು? ಮೈ ಮರವೇ, ನನ್ನನ್ನೇ ನಾನು ಮರೆತು ಬಿಡುವಂತಹ ಸ್ಥಿತಿ. ಒಬ್ಬೊಬ್ಬೊಬ್ಬೊಬ್ಬೊಬ್ಬೊಬ್ಬ ಏನೋ ಇದು. ನೀನು ಆಡುವಂತಹ ಕಾಲದಲ್ಲೇ ಬಂದವರು ಮಹಿಮಾ ಸಂಪನ್ನರು ಅನ್ನುವುದನ್ನು ನಾನು ತರ್ಕಿಸಿದ್ದು. ಆದರೆ ನನಗೀಗ ಕಾಣ್ತದೆ ನೀನು ಹೇಳಿದ್ದು ಏನೇನು ಸಾವು. ಹೌದಾ? ಎಂಥದ್ದಿದು? ಆದರೆ ಎಷ್ಟು ವರ್ಷ ಆದೀತು ಇವರಿಗೆ? ಎಷ್ಟಾದೀತು ಅಲ್ಲ ಹೇಳಿದ್ದು ನಾನು. ಎಂಥದ್ದೊಂದು 30-35 ಅಷ್ಟೇ ಅಲ್ವಾ? ಇಷ್ಟು ಬೇಗ ಒಂದು ಜಿಗುಪ್ಸೆ ಬರದು ಅಂತ ಹೇಳಿದ್ರು. ಜಿಗುಪ್ಸೆಲು ಯೋಗ ಅದು. ತಾರುಣ್ಯ. ಈಗ ಅಭಾವ ವೈರಾಗ್ಯ ಎಲ್ಲರಿಗೂ ಬರ್ತದೆ. ಇಲ್ಲದೆ ಇದ್ದವನಿಗೆ ವೈರಾಗ್ಯವೇ ಮತ್ತೆಂಥದ್ದು? ಹೌದು. ಈಗ ದವಸ ಧಾನ್ಯವೇ ಇಲ್ಲದೆ ಇದ್ದವನ ಮನೆಯಲ್ಲಿ ಏಕಾದಶಿಯೇ. ಹೌದು, ಯಾವಾಗಲೂ ಅದು ಏಕಾದಶಿ ವ್ರತ ಆಗುವುದಿಲ್ಲ. ಬೇಕಾದಷ್ಟೆಲ್ಲ ಇದ್ದೂ ಯಾವನು ಉಪವಾಸ ಕುಳಿತುಕೊಳ್ತಾನೆ, ಅದಕ್ಕಲ್ಲೋ ಮಹತ್ತಿಕೆ ಇರುವುದು. ಹೌದು. ಮತ್ತೆ ಸಾಮಾನ್ಯವಾಗಿ ಬದುಕಿನಲ್ಲಿ ಬಹುದೊಡ್ಡ ಆಘಾತ ಬಂದಂತಹ ಕಾಲಕ್ಕೆ ಕ್ಷಣಿಕವಾದಂತಹ ವೈರಾಗ್ಯಗಳು ವ್ಯಕ್ತಿಯಾದವನಿಗೆ ಬರ್ತದೆ, ಎಲ್ಲರಿಗೂ ಬರ್ತದೆ. ಎಂಥದ್ದು ಬೇಡ ನಮಗಿನ್ನು. ಹೌದೌದು, ಹೀಗೊಂದು ಕಂಡು ಹೋಗುದು ಅಲ್ವಾ? ಕುಟುಂಬದಲ್ಲಿ ಒಂದು ಮರಣ ಆದರೆ ಹೌದು. ನನ್ನ ಅಪ್ಪ ಸಹ ಇವಾಗ ನನಗೆ ಒಮ್ಮೆ ಹಾಗೆ ಅನ್ನಿಸಿದ್ದು.
ಏನು ಅಂತ ಬೇಡ, ಇನ್ನು ಯಾವ್ದು ಬೇಡ. ಇನ್ನು ಯಾವುದು ಬೇಡ, ಶಾಶ್ವತ ಅಲ್ಲ, ಎಲ್ಲ 3 ದಿವಸದ್ದು. ಹೌದು. ಇವತ್ತು ಇರ್ತೇವೆ, ನಾಳೆಗೆ ಹೋಗ್ತೇವೆ. ಹೌದೌದು. ಮತ್ತೆ ಯಾವುದೆಂತದ್ದಕ್ಕೆ ಮತ್ತೆ ಅಪ್ಪನೇ ಬೇಡ ಅಂತ ತೀರ್ಮಾನ ಮಾಡಿದೆ ಹೊತ್ತಿಸುವಾಗ. ಮತ್ತೆ ಅಪ್ಪನೇ ಬೇಡ ಅಂತ ಯಾರು ತೀರ್ಮಾನ ಮಾಡಿದ್ದು? ಅದು ಅದರಲ್ಲೆಲ್ಲ ಅವರನ್ನು ಕಾಷ್ಟದಲ್ಲಿ ಇಟ್ಟು ಬೆಂಕಿ ಕೊಡ್ಲಿಕ್ಕೆ ಆಗುವಾಗ ಹಾ. ಅಲ್ಲಿವರೆಗೆ ಯಾವುದು ಬೇಡ ಅಂತ ಇತ್ತು. ಮತ್ತೆ ಅಪ್ಪನೇ ಬೇಡ ಅಂತ. ಅಪ್ಪನೇ ಬೇಡ, ಹೋಗುವವರಲ್ಲ ಹೋಗ್ಲಿ ಅಂತ ಅಲ್ಲಿಗೆ ಬೆಂಕಿ ಕೊಟ್ಟು ಕಳಿಸಿ. ಸರಿ, ಒಂದು ವೇದಾಂತ ಉಂಟು ಅದರಲ್ಲಿ. ಹೌದು. ಅಷ್ಟರೊಳಗೆ ನನಗೆ ಯಾವುದು ಬೇಡ ಅಂತ ಕಂಡದ್ದು ಯಾಕೆ? ಹಾ, ಎಲ್ಲವೂ ಅಪ್ಪನೇ ಅಂತ ನೀನು ತಿಳಿದಿದ್ದು. ಹೌದು ಅಲ್ವಾ? ಅಪ್ಪನನ್ನು ಬಿಟ್ಟರೆ ಮತ್ತೆಂಥದ್ದು ಇಲ್ಲ ಅಂತ. ಹೌದು. ಹಾಗಾಗಿ ನನಗೆ ಬೇರೆ ಯಾವುದು ಬೇಡ ಅಂತ ಕಂಡಿತ್ತು. ಹಾ, ಹಾಗಿದ್ರೆ ಎಲ್ಲವೂ ಬೇಡ ಅಂತಂದ್ರೆ ಮತ್ತೆ ಎಲ್ಲವೂ ಅಪ್ಪನೇ ಅಂತ ತಿಳಿದು, ಹಾಗೆ ಅಪ್ಪನೇ ಬೇಡ ಅಂತ ತಿಳಿದು. ಹೌದು. ಒಳ್ಳೇದು ಬಿಡು. ಹಾ, ಯಾಕಿದನ್ನು ನಾನು ಪ್ರಸ್ತಾಪಿಸಿದೆ? ಹಾ, ಕ್ಷಣಿಕವಾಗಿ ಒದಗಿದಂತಹ ಯಾವುದೇ ಹಾ, ಒಂದು ಅನುಭವಗಳು ಅಥವಾ ಆಘಾತಗಳಿರಲಿ, ಸಂತೋಷ ಇರಲಿ, ದುಃಖ ಇರಲಿ, ಹೌದು. ಅದಕ್ಕೆ ಬೇಕಾದ ಹಾಗೆ ನಮ್ಮ ಮನ ಪರಿವರ್ತನೆ ಆಗ್ತದೆ. ಹಾ, ಅದು ಕ್ಷಣಿಕವಾದದ್ದು ಮಾತ್ರ. ಹೌದು. ಆದರೆ ಬಹುಕಾಲ ಉಳಿಯುವುದಿಲ್ಲ. ಹಾ, ಇದಾಗಲ್ಲ, ಸ್ಥಿರವಾದದ್ದು. ಹಾ, ಹಾ, ಇಂತಹ ಒಂದು ವೃದ್ಧಾಪ್ಯ ಬಂದಿರುವಂತಹ ಕಾಲಕ್ಕೆ ಹಾ. ಸಂಸಾರ ಸುಖವನ್ನೆಲ್ಲ ಅನುಭವಿಸಿದ ಮೇಲೆ ಹಾ. ಮತ್ತೆ ಸನ್ಯಾಸಾಶ್ರಮವನ್ನು ಪ್ರವೇಶಿಸುವುದು ಬಹಳ ಕಷ್ಟ ಅಲ್ಲ. ಹಾ, ಹಾ. ಯಾಕೆ? ಸಾಕಾಗಿ ಹೋಗಿರ್ತದೆ ಅಷ್ಟೇ. ಆದರೆ ನೀನು ಬೇಡ, ಸಾಕು. ಸಂಸಾರದ ತಾಪತ್ರಯವೇ ಸಾಕು ಅಂತ ಕಂಡಿರ್ತದೆ. ಆದ್ರೆ ಈಗ ಈ ಹರೆಯ ಹಾಗಲ್ಲ. ಅಲ್ಲ, ಏನು ಹಾ. ಇದು ನೋಡಿದ್ರೆ ಹೇಗುಂಟು ಶರೀರ. ಅಬ್ಬಬ್ಬಬ್ಬಬ್ಬಬ್ಬಬ್ಬಬ್ಬ. ಹಣ್ಣು ಸೌತೆಕಾಯಿ ಆಗಿದ್ದಾರೆ. ದಷ್ಟಪುಷ್ಟವಾದಂತಹ ದೇಹ ಮತ್ತೆ ಅಲ್ವಾ? ನವ ತಾರುಣ್ಯ. ಹಾ, ಈ ತಾರುಣ್ಯದ ಬಿಸಿ ರಕ್ತ ಹರಿಯುತ್ತಿರುವಂತಹ ಕಾಲಕ್ಕೆ ಹಾ. ಬಯಕೆಗಳು 10 ಕಡೆಗಳಿಂದ ಸೆಳೆಯುವಂತಹ ಸನ್ನಿವೇಶ. ಹಾ, ಹಾ. ಆಗ ಯಾವನು ಸನ್ಯಾಸ ಕೈಗೊಂಡಿದ್ದಾನೆ, ಹಾ. ದೃಢವಾಗಿ ಕುಳಿತಿದ್ದಾನೆ, ತನ್ನ ಇಂದ್ರಿಯಗಳನ್ನು ಒಳಮುಖವಾಗಿಸಿಕೊಂಡಿದ್ದಾನೆ, ಹಾ. ಅವನು ನಿಜವಾದಂತಹ ಸನ್ಯಾಸಿ, ವೀರ ಸನ್ಯಾಸಿ ಅಥವಾ ಧೀರ ಸನ್ಯಾಸಿ. ಹಾ. ಮೆಚ್ಚಲೇಬೇಕು. ಹೌದು. ಅಬ್ಬಬ್ಬಬ್ಬಬ್ಬಬ್ಬಬ್ಬ. ಯತಿವರ, ವರಶ್ರೇಷ್ಠ. ಹ, ಇವರನ್ನು ನೋಡಿದ ಮೇಲೆ ಹಾ, ಕೈ ಮುಗಿದಿದ್ದೇನೆ. ಹಾ. 3 ಸುತ್ತು ಬಂದಿದ್ದೇನೆ. ನಾನು ಕೂಡ ಒಟ್ಟಿಗೆ ಬಂದಿದೆಯಲ್ಲ. ಹೌದೌದು. ಸಾಷ್ಟಾಂಗ ಪ್ರಣಾಮ. ಸಾಷ್ಟಾಂಗ ಪ್ರಣಾಮ. ಹೌದು. ಶರೀರದ 8 ಭಾಗ ನೆಲಕ್ಕೆ ತಾಗಬೇಕು ಏಕಕಾಲದಲ್ಲಿ ಅಂತ ಲೆಕ್ಕ. ಅದು ಹೇಗೆ? ಅಲ್ಲ, ನಮಸ್ಕಾರ ಮಾಡುವ ಕ್ರಮ ಹಾಗೆ. 8 ಭಾಗ. ಹೌದೌದು. ಯಾವುದೆಲ್ಲ? ಅದು ಎದೆ, ಎದೆ, ಆಮೇಲೆ ಹಣೆ, ಹಣೆ, ಆಮೇಲೆ ಕಿವಿಗಳು, ಕಿವಿಗಳು, ಆಮೇಲೆ ಕಣ್ಣು, ಕಣ್ಣು, ಆಮೇಲೆ ಜಾನು ಪ್ರದೇಶ, ಹಾ, ಆಮೇಲೆ ಪಾದಗಳು. ಹಾ. ಇದೆಲ್ಲ ನೆಲಕ್ಕೆ ತಾಗಬೇಕು ಏಕಕಾಲದಲ್ಲಿ. ನಿಮ್ಮದೆಲ್ಲ ಉರಸ್ಸು, ಶಿರಸ್ಸು, ದೃಷ್ಟಿ, ಪದ್ಮ, ಕರ್ಣ, ಕರ. ಹೌದು. ಸೇರ್ಬೇಕು. ನಿಮ್ಮದು ಅಷ್ಟು ಭಾಗವು ತಾಗುತ್ತದೆ. ನನ್ನದು ಮಾತ್ರ ಅದೆಲ್ಲ ತಾಗುವುದಿಲ್ಲ. ಯಾಕೆ ಆಗುದಿಲ್ಲ? ನನ್ನದು ಒಂದೇ ಭಾಗ ತಾಗುವುದು. ಯಾವುದು? ಹೊಟ್ಟೆ. ಹಾ 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 ಹಾ. ಹೊಟ್ಟೆ ನೆಲಕ್ಕೆ ತಾಗ್ತದೆ. 2 ಭಾಗ ಆಚಿಂದ ಈಚೆಯಿಂದ ಉಯ್ಯಾಲೆ ಹಾಗೆ ಆಡ್ತಾವು. ಹೌದು ಹೌದು ಹೌದು. ಹೊಟ್ಟೆ ದೊಡ್ಡದಿದ್ದವರಿಗೆ ಅದೊಂದು ಸಮಸ್ಯೆ. ಹೌದು. ಕಾಲು ತಾಗಿಸುವಾಗ ಮುಖ ಮೇಲೆ ಬರ್ತದೆ, ಹೌದು. ಮುಖ ತಾಗಿಸುವಾಗ ಕಾಲ ಮೇಲೆ ಹೋಗ್ತದೆ. ಕೊಕ್ಕರೆ ಹಾಗೆ. ಹೌದೌದು, ಹಾಗಾಗ್ತದೆ. ಆಗಲಿ. ಹಾ, ನಿಜವಾಗಿ ಶಾಸ್ತ್ರ ಹೀಗೆ ತೊಂದಿದೆ. ಯಾವ ಶಾಸ್ತ್ರಕ್ಕಾದ್ರೂ ಒಂದಿಗೆ ಒಂದು ಕ್ಷಮೆಯೂ ಇದೆ. ಹೌದು. ಈಗ ಒಬ್ಬನಿಗೆ ಆಗುವುದಿಲ್ಲ. ಆಗುದಿಲ್ಲ. ನನ್ನ ಒಂದು ಸಮಸ್ಯೆ ನೋಡಿ. ಭಾವನೆ ಬೇಕು. ಮತ್ತೆ ನಾನು ಬೇಕು ಅಂತ ಹೊಟ್ಟೆ ಭರಿಸಿದ್ದ. ಹೌದೌದು. ಅದಾಗಿ ಬಂದದ್ದು ಹೊಟ್ಟೆ. ಅದೌದು. ಆದ್ದರಿಂದ ಭಾವನೆ ಬೇಕಾದದ್ದು ಮುಖ್ಯ. ಹೌದು. ಶುದ್ಧ ಮನಸ್ಸಿನಿಂದ, ಸರಿ, ಅವರ ಕುರಿತಾದ ಗೌರವ ಭಾವದಿಂದ ಅವರ ಪಾದ ಮೂಲದಲ್ಲಿ ಸಾಷ್ಟಾಂಗ ಪ್ರಣಾಮವನ್ನು ನಾವು ವಿರಚಿಸಿದ ಹಾಗಾಯಿತು. ಸರಿ, ಎದ್ದಿದ್ದೆ. ಹೌದೇನು? ಓ, ಆಹಾ, ಎಂತಹ ಯೋಗ್ಯತಾ ಸಂಪನ್ನರು. ಆಹಾ, ನೋಡಿದ್ರೆ ಹರ ಈ ಮಹಾ ಪುರುಷರ ಪಾದಿ ಹರ ಹರ ಮಹಾಪುರುಷರ್ ಉಪಾದಿಯವರ ಇವರ ಇರವ ಈ ಕ್ಷೇಪೇನು ಇಂದಿನಲ್ಲಿ ಇವರಿರವ ಈ ಕ್ಷಿಪೆನು ಇಂದಿನಲ್ಲಿ ಹರ ಹರ ಈ ಮಹಾಪುರುಷರೋಪಾದಿಯವರಿರವ ಈ ಕ್ಷಿಪೆನು ಇಂದಿನಲ್ಲಿ ಇವರ ಇರವ ಈ ಕ್ಷಿಪೆನು
ಮೈ ಮರದಿ ಬರ ನುಡಿಸುವ ಪರ್ಯಂತ ವರ ಸಮಾಧಿಯಲ್ಲಿ ಮೈ ಮರದಿ ಬರ ನುಡಿಸುವ ಪರ್ಯಂತ ಪರ್ಯಂತ ತಿಳಿಯ ಎಂದಿನಲ್ಲಿ ವರ ಸಮಾಧಿಯಲ್ಲಿ ಮೈ ಮರದಿ ಬರ ನುಡಿಸುವ ಪರ್ಯಂತ ತಿಳಿಯ ಚರಣೆ ರಾಯರೇ, ಕಣ್ಣನ್ನೇ ನಂಬುವುದಕ್ಕಾಗುವುದಿಲ್ಲ ನಮಗೆ. ಅಂತಹ ಒಂದು ಅನಿರೀಕ್ಷಿತವನ್ನು ನಾವು ಕಾಣುತ್ತಾ ಇದ್ದೇವೆ. ಹೌದೌದೌದೌದು. ಬದುಕಿನಲ್ಲಿ ಊಹಿಸುವುದಕ್ಕೂ ಸಾಧ್ಯವೇ ಇಲ್ಲ. ಈಗ ಮಹಿಮಾ ಸಂಪನ್ನರು, ಸಾಧನಾಶೀಲರು, ಸಿದ್ಧಿಯನ್ನು ಹೊಂದಿದವರು, ಪ್ರಸಿದ್ಧಿಗೆ ಬಂದವರು ಎಷ್ಟೆಷ್ಟೋ ಮಂದಿಗಳಿರಬಹುದು ಪ್ರಪಂಚದಲ್ಲಿ. ಇದ್ದಾರಪ್ಪ ಅಲ್ವಾ? ಮತ್ತೆ ಈಗ ಇವರನ್ನು ನೋಡಿದರೆ ನೇರ ಕೈಲಾಸ ಪರ್ವತದಿಂದಲೇ ಇಳಿದರು ಅಂತ ಕಾಣುತ್ತದೆ ಅಲ್ಲ. ಅವನಿಗೆ ಹೆಸರಂತೆ ಯೋಗೇಶ್ವರ ಅಂತ. ಓ, ಕೈಲಾಸದಲ್ಲಿರುವಂತಹ ಪರಮೇಶ್ವರ. ಈಗ ಯೋಗೇಶ್ವರ ಅಂತ ಹೇಳಿದ್ರೆ ಕೈಲಾಸದಲ್ಲಿರುವವರು. ನೆತ್ತಿಯ ಮೇಲೆ ಎತ್ತಿ ಕಟ್ಟಿದಂತಹ ಜಟೆ, ನೀನು ಹೇಳಿದಾಗೆ ಎದೆಯ ತನಕವು ಇಳಿಬಿದ್ದಂತಹ ಗಡ್ಡ, ಮುಖದ ಗಾಂಭೀರ್ಯವನ್ನು ವೃದ್ಧಿಸುವ ಹಾಗೆ ಗಂಡುತನವನ್ನು ಕಾಣಿಸುವ ಮೀಸೆ, ಹಣೆಯ ಮೇಲೆ ಬಳಿದಂತಹ ಭಸ್ಮದ ಪಟ್ಟೆ, ನೋಡು ಮೈಯಲ್ಲೆಲ್ಲ ಭಸ್ಮಧಾರಣೆಯನ್ನು ಮಾಡಿದಂತಹ ಒಂದು ಚಂದವನ್ನು ಗಮನಿಸಿದರೆ ಬೂದಿ ಬಳದದ್ದು. ವಿಭೂತಿಯೋ? ಅದನ್ನು ಬೂದಿ ಅಂತಷ್ಟು ಸಣ್ಣದರಲ್ಲಿ ಹೇಳಲಿಕ್ಕೆ. ವಿಭೂತಿ ಆದರೂ ಬೂದಿ ಅಲ್ವಾ? ಅದು ಬೂದಿ ನೀನು ತೋಟಕ್ಕೆ ಹಾಕೋದು, ಆ ಮರಗಿಡಗಳಿಗೆಲ್ಲ ಹಾಕೋದಕ್ಕೆ ಬೂದಿ ಹೇಳುದು, ಅದು ಉರಿಸಿಯೇ ಮಾಡುವುದು. ಆದರೆ ಇದು ವಿಭೂತಿ ಅಂದರೆ ಪವಿತ್ರವಾದದ್ದು ಅಂತ ಅರ್ಥ. ಸರಿ, ಶ್ರೇಷ್ಠವಾದದ್ದು ಅಂತ ಅರ್ಥ. ಸರಿ ಸರಿ. ಅದನ್ನೆಲ್ಲ ಬಳಿದುಕೊಂಡು ಕುಳಿತಂತಹ ಇವರನ್ನು ನೋಡಿದರೆ ಹಣೆಯಲ್ಲಿ ಕಣ್ಣೊಂದಿಲ್ಲ ಬಿಟ್ರೆ ಪರಮೇಶ್ವರನೇ. ಹೌದಾ? ಅಲ್ಲ, ಹೌದೌದು. ಕಾಣುವಾಗ ಹಾಗೆ ಅಂತ. ಆ ಒಂದು ಹರ ಹರ ಅವರ ಮುಖದಲ್ಲಿ ಒಂದು ವರ್ಕರ್ಸ್ ಕಾಣ್ತಾ ಉಂಟು. ವರ್ಕರ್ಸ್, ವರ್ಚರ್ಸ್ ಹೌದು, ಕಾಣ್ತಾ ಉಂಟು. ಹೌದೌದು. ನೋಡಿದ ಕ್ಷಣದಲ್ಲೇ ನನಗೆ ಅರಿವಿಲ್ಲದ ಹಾಗೆ ನನ್ನ ಬಾಯಿಂದ ಹರಹರ ಅಂತ ಒಂದು ಶಬ್ದ ಹೊರಗೆ ಬಂತು. ಹರ ಹರ. ಯಾಕೆ ಅದು ಉದ್ಗಾರ? ಯಾವುದನ್ನು ನಮಗೆ ಕಂಡು ಕಣ್ಣಿಂದ ಅಳತೆ ಮಾಡುವುದಕ್ಕಾಗೋದಿಲ್ಲೋ, ಯಾವುದನ್ನು ನಮ್ಮ ಮತಿಯ ಮಿತಿಯಲ್ಲಿ ಗುರುತಿಸಿಕೊಳ್ಳುವುದಕ್ಕೆ ಬರುವುದಿಲ್ವೋ ಅಂತಹ ಒಂದು ಅದ್ಭುತವನ್ನು ಕಂಡಂತಹ ಕಾಲಕ್ಕೆ ನಮ್ಮ ಬಾಯಿಂದ ಹೊರಬರುವಂತಹ ನುಡಿಗಳು ಹಾಗಾದ್ರೆ ಅದು ಭೂತ. ಅದು ಭೂತ ಅಲ್ವಾ? ಅಲ್ಲ, ವರ್ತಮಾನ. ಹಾಗಲ್ವಾ? ಅದ್ಭುತ. ಅದ್ಭುತ. ಹೌದು, ಅದು ಬೇರೆ ಬೇರೆ ಮಾಡಿದ್ರೆ ಕಥೆ ಬೇರೆ ಆಗ್ತದೆ ಅಲ್ವಾ? ಅದ್ಭುತ, ಅದ್ಭುತ, ವಿಸ್ಮಯ, ವಿಶೇಷ. ಇಂತಹವರನ್ನು ನನ್ನ ಜೀವನದಲ್ಲಿ ನಾನು ಇಷ್ಟರವರೆಗೆ ನೋಡಲಿಲ್ಲ. ನೀವು ಬಿಡಿ, ನಾನು ನೋಡಲಿಲ್ಲ. ಈಗ ನನಗಿಂತ ಹೆಚ್ಚು ಲೋಕಾನುಭವ ನೀನೀಗ. ಮತ್ತೆ ಹಾಗಲ್ಲ, ನೀವಾದರೆ ಯಜಮಾನ್ರು ಅರಮನೆಯಲ್ಲಿರುವುದು. ಹೌದು. ನೀನಾದರೆ ಉದ್ಯಾನದಲ್ಲಿರುವ ಇರುವ. ಅರಮನೆಗಾದರೆ ಸನ್ಯಾಸಿಗಳು ಬರುವುದು ಕಡಿಮೆ. ಉದ್ಯಾನದ ಬದಿಯಲ್ಲಿ ಯಾರು ಸನ್ಯಾಸಿಗಳು ಅನೇಕ ಹೋಗ್ತಾರೆ. ಆದ್ದರಿಂದ ಇದರ ಬದಿಯಲ್ಲೇ ಇರುವ ನಾನೇ ನೋಡ್ಲಿಲ್ಲ. ಮತ್ತೆ ಮನೆಯೊಳಗಿರುವ ನಾನೆಲ್ಲಿಂದ ನೋಡ್ಲಿಕ್ಕೆ ಅಲ್ಲೋ? ಹೌದು. ಯಾಕೆಂದ್ರೆ ತಾನಾಗಿ ಕರೆಯದೆ ಮನೆಯೊಳಗೆ ಬರುವವರೆಲ್ಲ ಸನ್ಯಾಸಿಗಳು. ಆದ್ದರಿಂದ ಒಂದರ್ಥದಿಂದ ನೀನು ಹೇಳಿದ್ದು ಸರಿ. ಕಾನೂನದ ನಿಗದಲ್ಲೇ ಇದ್ದವನಿಗಾದರೂ ಇಷ್ಟರ ತನಕ ಇಂಥವರನ್ನು ನೋಡುವುದಕ್ಕಾಗುವುದಿಲ್ಲ. ಈಗ ಅನುಭವ ಯಾವನದ್ದಾದ್ರೇನು, ನಿನ್ನದ್ರಾದ್ರೇನು, ನನ್ನದಾದ್ರೇನು ಅಷ್ಟೇ. ನಾವು ಈ ತನಕ ನೋಡದೇ ಇದ್ದದ್ದು ಒಂದು ಹೌದು ಅನ್ನುವುದು ಸ್ಪಷ್ಟ. ಹೌದಾ? ಖಂಡಿತ.
ಏನು ಏನು ಯೋಗ್ಯತೆ, ಏನು ಯೋಗ್ಯತೆ, ಎಷ್ಟು ಸಲ ನಮಸ್ಕಾರ ಮಾಡಿದರೂ ಸಾಕಾಗುವುದಿಲ್ಲ. ಹೌದು, ನಿಜವಾದಂತಹ ಪ್ರಪಂಚದ ಸಕಲ ಆಮಿಷಗಳ ಮಧ್ಯದಲ್ಲಿಯೂ ತನ್ನನ್ನು ಸ್ಥಾಪಿಸಿಕೊಂಡು ಅದರ ಸೆಳೆತಕ್ಕೆ ಒಳಗಾಗದೆ ತನ್ನನ್ನು ತಾನು ಈ ವಿಧದಿಂದ ಉಳಿಸಿಕೊಳ್ತಾರೆ ಅಂತಾದ್ರೆ ನಿಜವಾದ ಗಂಡು. ಗಂಡಸು ಎಂಥದ್ದು ಅಂತಿಂತ ಅಲ್ಲ, 3 ಲೋಕದ ಗಂಡು. 3 ಲೋಕದ ಗಂಡು ಎಂತ 3 ಲೋಕದ ಗಂಡು? ಹೌದು ಅಲ್ವೋ? ಇಂಥ ಗಂಡಸರು ಮತ್ತೆ ಪ್ರಪಂಚದಲ್ಲಿ ಇರುವುದಕ್ಕೆ ಸಾಧ್ಯ ಇಲ್ಲ ಅಂತ. ಅಂತಹ ಒಂದು ವರ್ಚಸ್ಸು, ಯೋಗ್ಯತೆ ಅಲ್ಲಿ ನಮಗೆ ಸ್ಪಷ್ಟವಾಗಿ ಕಾಣ್ತಾ ಉಂಟು ಅಲ್ವೋ? ಹೌದು. ಬದುಕು ಸಾರ್ಥಕ ಆಯಿತು ನಿಜವಾಗಿ. ಇದು ನಿನಗೆ ಎಷ್ಟು ಕೊಟ್ಟರು ಕಡಿಮೆ ಅಲ್ಲ. ಎಷ್ಟು ಕೊಟ್ಟರು ಕಡಿಮೆ ಅಂತ ನೀವು ಕಡಿಮೆ ಕೊಡಬೇಡಿ, ಕೊಡುವುದು ಬರ್ತಿ ಕೊಡಿ. ಎಂಥದ್ದ ಅಲ್ಲ, ಮತ್ತೆ ಎಷ್ಟು ಕೊಟ್ಟರು ಕಡಿಮೆ ಅಂತ ಹೇಳ್ತೀರಿ? ಎಷ್ಟು ಹೊಗಳಿಕೆ ಕೊಟ್ಟರು ಕಡಿಮೆ ಅಂತ. ಹಾಗೆ ಹೌದು. ನಿನ್ನ ಆಯುಷ್ಯದಲ್ಲಿ ಒಂದು ಉತ್ತಮ ಕೆಲಸ ಮಾಡಿದ್ದಿ. ಹೌದು ಹೌದು. ಇವರು ಬಂದದ್ದನ್ನು ಬಂದು ನನಗೆ ತಿಳಿಸಿದ್ದು. ಹೌದು. ಅವರ ಆಶೀರ್ವಾದವನ್ನು ಕೈಗೊಳ್ಳುವಂತಹ ಒಂದು ಅವಕಾಶ ನಮಗಾಗಿ ಹೋಯಿತು. ಹೌದು. ಆದರೆ ಇಷ್ಟು ಬಂದು ಸಾಷ್ಟಾಂಗ ಪ್ರಣಾಮ ಮಾಡಿದ್ದೇವೆ, ಕೈ ಮುಗಿದಿದ್ದೇವೆ, ಹೌದು, ಸುತ್ತು ಬಂದಿದ್ದೇವೆ, ಹೌದು, ಸ್ತುತಿ ಮಾಡಿದ್ದೇವೆ. ಈಗ ಒಂದಕ್ಕಾದ್ರೂ ಸ್ಪಂದನ ಉಂಟ? ಎಂಥದ್ದು ಒಂದು ಸ್ಪಂದನವೇ ಇಲ್ಲ. ನಿಮ್ಮಂತ ನನ್ನ ವಿಷಯ ಬಿಡುವ, ನೀವು ಬರುವಾಗಲೂ ಒಂದು ಸ್ಪಂದನ ಇಲ್ಲದಿಂದ ಅಂತ ಹೇಳಿದ್ರೆ ಎಂತ ಭಾರಿ ಅಹಂಕಾರ ಉಂಟು ನಿಮಗೆ. ಏನ ಅದರ ಮೇಲೆ ಅವರಲ್ಲಿ ನನಗೆ ಆವೇಶ ಬರುವುದಾ? ಆವೇಶ ಅಲ್ಲ, ಮತ್ತೆ ನೀವು ಯಾರು? ಯಾರು? ನಮ್ಮ ಯಜಮಾನ್ರು. ಹೌದಾ? ಹೌದು. ಒಂದು ಯಜಮಾನ್ರು ಬಂದಾಗ ಒಂದು ಗೌರವ ಕೊಡ್ಲಿಕ್ಕೆ ಕೂತ್ರೆ ಎಂತ ಸನ್ಯಾಸಿಯವರು? ನಿಲ್ಲು ನಿಲ್ಲು ನಿಲ್ಲು, ಸ್ವರ ಏರಿಸಬೇಡ. ನಾನು ದೊಡ್ಡವ. ಹೌದು. ಯಾರಿಗೆ ದೊಡ್ಡವ? ಯಾರಿಗೆ? ನಿನಗೆ. ನಿನಗೆ ನಾನು ಒಡೆಯ, ನಿನಗೆ ನಾನು ಯಜಮಾನ. ಸರಿ ಸರಿ. ಅವರಿಗೆ ಹೌದಾ? ಅದಲ್ಲ, ಅವರಿಗೆ ನಾನು ಯಜಮಾನ ಅಲ್ಲ. ಅವರ ಮುಂಭಾಗದಲ್ಲಿ ಈಗ ನಾನು ನಮಸ್ಕಾರವೇ ಮಾಡಿದ್ದು. ಹೌದೌದೌದೌದು. ಈಗ ನೀನು ಬರುವಾಗ ನಮಸ್ಕಾರ ಮಾಡಿದ್ದೇನೆ. ಇಲ್ಲ, ಸಾಷ್ಟಾಂಗ ಪ್ರಣಾಮ ನಿನಗೆ ಇಲ್ಲ. ಇಲ್ಲ, ನಿನಗೆ ನಾನು ಒಡೆಯ ಅಂದ್ರೆ ಅನ್ನ ಕೊಡುವ. ಹೌದು. ದಾತಾರ. ಹೌದು. ಅವರಿಗೆ ಹಾಗಲ್ಲ, ಅವರು ನಮಗೆ ಅನುಗ್ರಹ ಮಾಡುವವರು. ಅಂತವರ ಆಶೀರ್ವಾದ ಇರುವುದರಿಂದ ನಾವು ಸರಿಯಾಗಿರುವುದಕ್ಕೆ ಸಾಧ್ಯ ಆಗ್ತದೆ. ಅಲ್ಲ ಇದು ಹೇಗಾಗುವುದು? ಆದ್ದರಿಂದ ಅಥವಾ ನಾನು ಬಂದಿದ್ದೇನೆ, ಹೀಗೆಲ್ಲ ವ್ಯವಹರಿಸಿದ್ದೇನೆ ಅನ್ನುವುದು ಅವರಿಗೆ ಗೊತ್ತಾಗುವುದು ಹೇಗೆ? ಗೊತ್ತಾಗುದು ಕಣ್ಣು ಬಿಟ್ಟು ನೋಡಿದ್ರೆ ಆಯ್ತು. ಅವರು ನೋಡುವುದಕ್ಕೆ ಅವರು ಈ ಲೋಕದಲ್ಲೇ ಇಲ್ಲ. ಈ ಲೋಕದಲ್ಲಿ ಇಲ್ವಾ? ವರ ಸಮಾಧಿಯಲ್ಲಿ ಮೈಮರೆತಿಗರು. ಸಮಾಧಿಗೆ ಹೋಗಿ ಆಯ್ತಾ? ಎಂತ ಸಮಾಧಿಗೆ ಹೋಗಿ ಅಂದ್ರೆ ಇನ್ನಾಗಾದ್ರೆ ಮೇಲೆ ಗೋರಿ ಕಟ್ಟಲಿಕ್ಕೆ ಮಾತ್ರ. ನೀನೆಂತದ್ದು ಹೇಳುದು? ಸಮಾಧಿ, ನನ್ನ ಅಪ್ಪನಿಗೆ ಸಮಾಧಿ ಆಗಿದೆ. ಹೌದು, ನೀನು ಹೇಳುದು ಒಂದರ್ಥದಿಂದ ಸರಿಯೇ. ಇದು ಸತ್ತವರ ಹೆಸರಿನಲ್ಲಿ ನಾವೇನೋ ಒಂದು ಕಟ್ಟೆ ಕಟ್ಟಿ ಅದನ್ನು ಸಮಾಧಿ ಅಂತ ಹೇಳ್ತೇವೆ. ಸಮಾಧಿ, ಜನನ ಮರಣ. ಹೌದಪ್ಪ, ಅಲ್ಲಿಯೂ ಆಶಯ ಇದೆ. ಯಾವುದು? ಈಗ ಅವರು ಅಲ್ಲಿ ಇದ್ದಾರೆ ಅನ್ನುವ ಭಾವದಿಂದ, ಅದರೊಳಗೆ ಅವರು ಇದ್ದಾರೆ ಅನ್ನುವುದರಿಂದ ಅಲ್ಲೋ ಸಮಾಧಿ ಅಂತ ನಾವು ಅದನ್ನು ಹೇಳೋದು. ಹೌದು, ಅವರೊಳಗೆ ಇದ್ದಾರೆ ಅಂತ ಅರ್ಥ. ಆಚೀಚೆ ಹೋಗೋದು ಅಲ್ಲೇ ಇದ್ದಾರೆ ಅನ್ನುವಂತಹ ಒಂದು ನಿರ್ಣಯದಿಂದ ನಾವು ಅದನ್ನು ಮಾಡ್ತೇವೆ. ಹೌದು. ಸಮಾಧಿ ಅನ್ನುವ ಸ್ಥಿತಿಯೂ ಅದೇ. ಈ ಹೊರಗಿನದ್ದು ಯಾವುದು ಅವರಿಗೆ ಗೊಡವೇ ಇರುವುದಿಲ್ಲ, ಕುಳಿತ ಹಾಗೆ ಇರ್ತಾರೆ. ಅದಕ್ಕೆ ಸಮಾಧಿ ಸ್ಥಿತಿ ಅಂತ ಹೆಸರು. ಸರಿ. ಅಂದ್ರೆ ಅಷ್ಟಾಂಗ ಯೋಗ ನಿರತರು ಇವರೆಲ್ಲ. ಯಮ, ನಿಯಮ, ಆಸನ, ಪ್ರಾಣಾಯಾಮ, ಪ್ರತ್ಯಾಹಾರ, ಧ್ಯಾನ, ಧಾರಣ, ಸಮಾಧಿ ಹೀಗೆಲ್ಲ ಉಂಟದು. ನಿನಗೆ ಹೇಳಿದ್ರೆ ಅರ್ಥ ಆಗಲಿಕ್ಕೆ ಒಂದೊಂದು ಹಂತ ಮೇಲೆ 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 ಹೋಗಿ ಸಮಾಧಿ ಸ್ಥಿತಿಯನ್ನು ಸೇರಿದರೆ ಆಮೇಲೆ ಏನು ಮಾಡಿದ್ರು ಅವರಿಗೆ ಗೊತ್ತಾಗುವುದಿಲ್ಲ, ಒಂದೊಂದು ಎಚ್ಚರವೇ ಆಗುವುದಿಲ್ಲ ಅಂತ ಅರ್ಥ ಅಲ್ಲ. ಈ ಹೊರಮುಖವಾದಂತಹ ಇಂದ್ರಿಯಗಳನ್ನೆಲ್ಲ ಒಳಮುಖವನ್ನಾಗಿಸಿಕೊಂಡು ಸಮಾಧಿಸ್ಥರಾಗಿ ಕುಳಿತವರು ಎಷ್ಟೋ ಕಾಲ ಕಳೆದ ಮೇಲೆ ತನ್ನಿಂದ ತಾನೇ ಎಚ್ಚರಗೊಳ್ಳುತ್ತಾರೆ. ಸಮಾಧಿಯಿಂದ ಹೊರಗೆ ಬರ್ಲಿಕ್ಕೆ ಉಂಟು, ಹೊರಗೆ ಬರ್ತಾರೆ. ಅಲ್ಲೇ ಇರುವುದು ಅಂತ ಅರ್ಥ ಅಲ್ಲ, ಯಾವುದೋ ಕಾಲಕ್ಕೆ. ಮತ್ತೆ ನಮ್ಮ ಹಾಗೆ ದೈನಂದಿನ ಸ್ಥಿತಿಯಲ್ಲೆಲ್ಲ ರಾತ್ರಿ ಮಲಗುವುದು, ಹಗಲು ಏಳುವುದು, ನಡೆಯುವುದು ಹೀಗೆಲ್ಲ ಅವರಿಗಿಲ್ಲ. ಇಲ್ಲ, ಅವರಿಗೆ ರಾತ್ರಿಯೂ ಒಂದೇ, ಹಗಲು ಒಂದೇ. ರಾತ್ರಿಯೂ ಮಲಗುದಿಲ್ವಾ? ಮಳೆಯೂ ಒಂದೇ, ಬಿಸಿಲು ಒಂದೇ. ಅದೇ ಈಗ ನಿದ್ದೆ ಮಾಡಿದ್ದು ಅದಕ್ಕೆ ಬಹುಶಃ ಕಣ್ಣು ಮುಚ್ಚಿ ನಿದ್ದೆ ಮಾಡಿದ್ದಲ್ವ ಅದು. ಹಾಗೆ ದೃಢವಾಗಿರ್ತಾರೆ ಅಂತ ಅರ್ಥ, ಧ್ಯಾನಸ್ಥರಾಗಿದ್ದಾರೆ. ಸರಿ. ಈಗ ನಾವಿಲ್ಲಿಗೆ ಬಂದಿದ್ದೇವೆ. ಈಗ ಏನು ಮಾಡುವಪ್ಪ? ಏನು ಮಾಡುದು? ಇಲ್ಲಿಗೆ ಬಂದಿದ್ದೇವೆ, ನಾವು ನಮಸ್ಕಾರ ಮಾಡಿ ಆಗಿದೆ. ಈಗ ಅವರನ್ನು ಮಾತಾಡಿಸಿದ್ರೆ ನಾವು ಹಿಂದಕ್ಕೆ ಹೋಗುದು ಸರಿ ಆಗ್ತದೆ? ಅದು ಸರಿ ಆಗುದಿಲ್ಲ. ಹಾಗೆಂದು ಮಾತಾಡಿಸುವುದು ಸರಿ ಆಗ್ತದ? ಮಾತಾಡಿಸುವ ಹಾಗಲ್ವಾ? ಮಾತಾಡಿಸಿ ಇಲ್ಲಿ ಅವರಿಗೆ ಕೋಪ ಬಂದ್ರೆ? ಅದೌದು ಅಲ್ವಾ? ಏನಾದರೂ ಕೋಪ ಬಂದ್ರೆ ಧ್ಯಾನಸ್ಥನಾಗಿದ್ದೆ ನಾನು, ನನ್ನ ಧ್ಯಾನಕ್ಕೆ ಭಂಗ ತಂದಿದ್ದಾನೆ ಅನ್ನುವ ಹಾಗೆ ಎಲ್ಲಿಯಾದರೂ ಅವರು ಮನಸ್ಸಿನಲ್ಲಿ ಭಾವಿಸಿದರೆ ಸಾಕು, ಹೇಳುವುದು ಬೇಡ.
ನಮಗದು ಶಾಪವಾಗಿ ಪರಿಣಮಿಸಿತು. ಹೌದು. ಹಾಗೆಂದು ಮಾತಾಡಿಸದೆ ಹೋಗೋಣವೋ? ಅಹಂಕಾರ ಆಗ್ತದೆ ನಮ್ಮದು ಅಲ್ವಾ? ಮತ್ತೆ ಇಲ್ಲಿವರೆಗೆ ಬಂದ ಬಲರಾಮ ನನ್ನನ್ನು ಮಾತಾಡಿಸದೆ ಹೋಗಿದ್ದಾನೆ. ಹೀಗೆ ಮನಸ್ಸಿನಲ್ಲಿ ಅವರೊಂದು ಬೇಸರಿಸಿಕೊಂಡರು. ಮತ್ತೆ ನಮಗದು ಶಾಪವಾಗಿ ಪರಿಣಮಿಸಿತು. ಹೌದು. ಈಗ ಏನು ಮಾಡುವ, ಏನು ಮಾಡುವ? ನಾವು ಬೊಬ್ಬೆ ಹೊಡೆಯುವ, ಹೇಳಲಿಕ್ಕಿಲ್ವ? ಅವರೊಂದಿಗೆ ಎಚ್ಚರ ಮಾಡುವುದು ಹೇಗೆ? ಬೊಬ್ಬೆ ಹೊಡೆದ್ರೆ ಹೇಳಲಿಕ್ಕಿಲ್ವ? ನೀನು ಆಗ ಹೊಡೆದದ್ದು ಕಡಿಮೆಯಾ? ಅದೇ ಅದಕ್ಕೆ ಹೇಳಲಿಲ್ಲ. ಹಾಗಲ್ಲ. ಹೊರಗಿನ ಯಾವ ಧ್ವನಿಗೂ ಅವರಿಗೆ ಎಚ್ಚರ ಆಗುವುದಿಲ್ಲ. ಸಮಾಧಿ ಸ್ಥಿತಿಯಲ್ಲಿ ಇದ್ದವರನ್ನು ಎಚ್ಚರಿಸಬೇಕು ಅಂತಾದ್ರೆ ಒಳಗಿನ ಧ್ವನಿ ಆಗಬೇಕು. ಹೊಟ್ಟೆ ಒಳಗೆ ಅಂತರಂಗದ ಧ್ವನಿ ಆಗಬೇಕು. ಅದಕ್ಕಿರುವುದು ಒಂದೇ, ಪರಿಪೂರ್ಣವಾದಂತಹ ಶರಣಾಗತಿಯ ಮನೋಭಾವದಲ್ಲಿ ಅವರ ಮುಂಭಾಗದಲ್ಲಿ ಕೈ ಮುಗಿದು ಅವರನ್ನು ಹೊಗಳಿಯೇ ಮಾತಾಡಬೇಕು. ಸರಿ. ಕರುಣನಿಧಿ, ಓ ಕರುಣಾನಿಧಿಗಳೇ, ಕರುಣವಾರಿ ವಾರಿಧಿಯ ಕರುಣ ವಾರಿಧಿಯ ಮಹಾ ಗುರುವರನೆ ಭವದೀಯ ಕರುಣ ವಾರಿಧಿಯ ಮಹಾಗುರುವರನೆ ಭವದೀಯ ವರವಚನ ಅಮೃತ ವರ್ಷವನು ಭವದೀಯ ವರವಚನ ಅಮೃತ ವರ್ಷವನು ಕರೆದುತ ಪತ್ರಯದೊಳು ಜೀವಿಸುವರ ಉದ್ಧರಿಸೋ ಕರೆದುತ ಪತ್ರಯದೊಳು ಜೀವಿಸುವರ ಉದ್ಧರಿಸಬೇಹುದು ಉದ್ಧರಿಸಬೇಹುದು ನಲವಿನಿಂದ ಉದ್ಧರಿಸಬೇಹುದು ನಲವಿನಿಂದ ಕರೆದು ತಾಪತ್ರಯದೊಳು ಜೀವಿಸುವರನು ಧರಿಸಬೇವುದು ನಲವಿನಿಂದ ಕರುಣವಾರಿದೆಯ ಕರುಣನಿಧಿ. ಓ ಕರುಣಾನಿಧಿಗಳೇ, ಯಾವ ನಾಡಿನಿಂದ ಬಂದಿರಿ ಕರುಣಾನಿಧಿಗಳೇ? ತಪ್ಪಲ್ಲ ನೀನು ಹೇಳಿದ್ದು. ಕರುಣನಿಧಿ ಅಂದರು ಅಥವಾ ಕರುಣಾವಾರಿಧಿ ಅಂದರು, ಅರ್ಥ ಒಂದೇ. ಒಂದೇ. ಏನು ಕರುಣಾವಾರಿಧಿ ಅಂದರೆ? ಎಂಥದ್ದು? ಯಾವನೋ ಒಬ್ಬ ವ್ಯಕ್ತಿಯ ಹೆಸರಲ್ಲ ಅದು. ಕರುಣಾನಿಧಿ ಅಂತ ಅದೇ ನಾನು ಒಬ್ಬರನ್ನು ನೋಡಿದ್ದೇನೆ, ಆ ಕಪ್ಪು ಕಣ್ಣು. ಹೌದು, ಕಣ್ಣಿನ ಭಾವ ಗೊತ್ತಾಗದ ಹಾಗೆ ಬದುಕಿದವರಿಗೆ ಕರುಣಾನಿಧಿಗಳು ಅಂತ ಹೆಸರಲ್ಲ. ಮತ್ತೆ ಕರುಣೆಯಿಂದ ಪ್ರಪಂಚವನ್ನೆಲ್ಲ ಕಾಣುವ ಗುಣ ಇದ್ದವರಿಗೆ ಕರುಣಾನಿಧಿಗಳು ಅಂತ ಹೆಸರು. ಅಂದರೆ ಕರುಣೆ ಅನ್ನುವುದೊಂದು ಗುಣ ಸ್ವಭಾವ. ಅದು ಸಮುದ್ರದೋಪಾದಿಯಲ್ಲಿರುವವರು ಅಂತ ಅರ್ಥ. ಕರುಣಾವಾರಿಧಿ ಅಂದರೆ ಸಮುದ್ರವಂತ ಯಾಕದಕ್ಕೆ ವಿವರಣೆ, ಕೇವಲ ನೀರಿನ ರಾಶಿ ಅದು ಅನ್ನುವಂತಹ ಒಂದೇ ಒಂದು ಕಾರಣಕ್ಕಾಗಿ ಅಲ್ಲ. ಮತ್ತೆ ಅವರಲ್ಲಿ ಪ್ರಪಂಚಕ್ಕೆ ಒದಗಿಸಿಕೊಡಬಹುದಾದಷ್ಟು ಕರುಣೆಯೇ ಇರಬಹುದು. ಆದರೆ ಹೊಂದುವವನ ಪ್ರಾಪ್ತಿಗೆ ಅನುಗುಣವಾಗಿ ಮಾತ್ರ ಅದರಿಂದ ಹೊಂದುವುದಕ್ಕೆ ಸಾಧ್ಯ. ನಮ್ಮ ಪಾತ್ರ ಎಷ್ಟು ದೊಡ್ಡದು ಅಂತ ಇರೋದು. ಈಗ ನೀನು ಎಷ್ಟು ದೊಡ್ಡ ಪಾತ್ರೆ ಹಿಡ್ಕೊಂಡು ಹೋಗಿದ್ದಿ, ಅಷ್ಟೇ ನಿನಗೆ ಅಲ್ಲಿಂದ ತರುವುದಕ್ಕಾಗುವುದು. ಅಷ್ಟೇ ಅಲ್ಲಿ ಎಷ್ಟು ಉಂಟು, ಅಲ್ಲಿ ನೀನು ಎಷ್ಟು ತೆಗೆದರೂ ಅಲ್ಲಿ ಮುಗಿಯುವುದಿಲ್ಲ. ಅಷ್ಟೇ. ಹಾಗೆಂದು ಅಲ್ಲಿ ಇದೆ ಅನ್ನುವುದಕ್ಕಾಗಿ ನಿನಗೆ ಒದಗುವುದಿಲ್ಲ. ಅಷ್ಟೇ. ನಿನ್ನ ಪಾತ್ರೆಗೆ ಅನುಗುಣವಾಗಿ ಅಲ್ಲಿಂದ ಸಿಗುವುದು. ಅಥವಾ ಸಮುದ್ರದ ಆಳದಲ್ಲಿ ವಿಶೇಷವಾದಂತಹ ರತ್ನಗಳುಂಟು. ಹೌದೌದು. ಯಾವನು ಬಹು ಪರಿಶ್ರಮದಿಂದ ಆ ಆಳವನ್ನು ಸೇರವಲ್ಲ ಅವನಿಗೆ ಮಾತ್ರ ಅದನ್ನು ಹೊಂದುವುದಕ್ಕೆ ಸಾಧ್ಯ ಆಗುತ್ತದೆ. ಹಾಗಾದ್ರೆ ಇವರ ಹೊಟ್ಟೆಯಲ್ಲಿ ಭಯಂಕರ ಇರಬಹುದಲ್ಲ? ಮೇಲಿಂದ ಮೇಲೆ ಹೋದವನಿಗೆ ಏನು ಸಿಗ್ತದೆ? ನೊರೆ ಸಿಗಬಹುದು ಅಷ್ಟೇ ಅಲ್ವಾ?
ಆಳಕ್ಕಿಳಿದವನಿಗೆ ಮಾತ್ರ ರತ್ನವನ್ನು ಆಯ್ದುಕೊಳ್ಳುವಂಥ ಅರ್ಹತೆ ಸಿದ್ಧವಾಗುತ್ತದೆ. ಕರುಣಾವಾರಿಧಿ ಅನ್ನುವಲ್ಲಿ ಅಷ್ಟು ವಿಶೇಷವಾದಂತಹ ವ್ಯಾಪ್ತಿ ಉಂಟು. ಲೋಕವನ್ನೇ ಅನುಗ್ರಹಿಸುವಂತಹ ಯೋಗ್ಯತೆಯನ್ನು ಅವರು ಹೊಂದಿದ್ರು. ನಮ್ಮ ಪಾತ್ರತೆಗನುಗುಣವಾಗಿ ಮಾತ್ರ ನಮಗದರಿಂದ ಹೊಂದುವುದಕ್ಕೆ ಸಾಧ್ಯ ಆಗುತ್ತದೆ. ಕೈ ಮುಗಿದಿದ್ದೇನೆ, ಕಾಲಿಗರಗಿದ್ದೇನೆ, ಅಪರಾಧವಾದರೆ ಮನ್ನಿಸಬೇಕು. ಯಾಕಂದರೆ ನಿಮ್ಮನ್ನು ಹೊರತುಪಡಿಸಿದರೆ ನಮಗೆ ಆಶ್ರಯ ಇಲ್ಲ. ಯಾಕಿಲ್ಲ? ನಾವು ಈ ಪ್ರಪಂಚದಲ್ಲಿ ಬದುಕಬೇಕು ಅಂತಾದರೆ, ಯಾವ ಸಂಕಟಗಳು ಸಮಸ್ಯೆಗಳು ನಮಗೆ ಒದಗದೇ ಇರಬೇಕು ಅಂತಾದರೆ, ಇಂಥವರು ಸದಾಕಾಲ ನಮಗೆ ಆಶೀರ್ವಾದ ಮಾಡ್ತಾ ಇರಬೇಕು. ಯಾಕೆ? ಒಬ್ಬ ಸಂಸಾರಿಯಾದವನ ಬದುಕೆ ಹಾಗೆ. ತಾಪತ್ರಯದಿಂದ ನಾವು ಬಾಧಿತರು. ತಾಪತ್ರಯ ಅಂತ ಹೇಳಿದ್ದು? ತಾಪತ್ರಯ ಅಂದ್ರೆ ಗೊತ್ತಿಲ್ಲ ನಿನಗೆ? ಗೊತ್ತುಂಟು. ಅಲ್ಲ, ನೀನು ಯಾವಾಗ ಬಂದರೂ ಹೇಳುತ್ತೆ ನನ್ನ ಹತ್ರ, ಈ ಸಲ ಆ ತಾಪತ್ರಯ, ಈ ಸಲ ಈ ತಾಪತ್ರಯ. ನನಗೆ ತಾಪತ್ರಯ ಮುಗಿಲಿಕ್ಕಿಲ್ಲ. ಈ ಸಲ ನನ್ನ ಮಗುವಿನ ತಾಪತ್ರಯ. ಆಗಲಿ, ತಾಪ ಅನ್ನೋದು ಅದೇ ಅರ್ಥದಿಂದ. ತಾಪ ಅಂದರೆ ಸುಡುವಿಕೆ ಅಥವಾ ಸಂಕಟ ಅಂತ ಅರ್ಥ. ತಾಪತ್ರಯ ಅಂದರೆ 3 ವಿಧದ ತಾಪಗಳಿಂದ ಈ ಪ್ರಪಂಚದಲ್ಲಿ ಬದುಕುತ್ತಿರುವಂತಹ ಮಂದಿಗಳು ಬಳಲುತ್ತಾರೆ. 3 ವಿಧದ್ದು: ಆಧ್ಯಾತ್ಮಿಕ, ಆದಿದೈವಿಕ, ಆದಿಭೌತಿಕ ಅಂತ ಅದಕ್ಕೆ ಹೆಸರು. ಈಗ ತಾಪತ್ರಯ ಅಂತ ಹೇಳಿದ್ರೆ ಮನೆಯ ಸಮಸ್ಯೆ ಅಲ್ವಾ? ಅಲ್ಲ, ಮನೆಯದ್ದು ಹೌದು. ಮತ್ತೆ ಆಧ್ಯಾತ್ಮಿಕ, ಆದಿಭೌತಿಕ ಅಂತ ಹೇಳ್ತಾ ಇದ್ದೀರಿ. ಈಗ ಮನೆಯಲ್ಲಿ ನಾವಿರುವಾಗಲೇ ನಮಗೆ ಒದಗಿ ಬರಬಹುದಾದದ್ದು ಯಾವುದು? ಆಧ್ಯಾತ್ಮಿಕವಾದದ್ದು ಅಂದರೆ ಮಾನಸಿಕವಾದಂತಹ ಚಿಂತೆಗಳು, ಮತ್ತೊಂದು ಸಮಸ್ಯೆಗಳು, ಇದೆಲ್ಲ. ಈಗ ಮದುವೆ ಆಗದವನಿಗೆ ಮದುವೆ ಆಗದೇ ಇದ್ದ ಚಿಂತೆ, ಮದುವೆ ಆದವನಿಗೆ ಸಂಸಾರ ಸರಿ ಇಲ್ಲದೆ ಇದ್ದ ಚಿಂತೆ, ಸಂಸಾರ ಸರಿ ಇದ್ರೂ ಸಂತಾನ ಆಗದಿದ್ದ ಚಿಂತೆ, ಸಂತಾನ ಆದ್ರೂ ಸಂತಾನಕ್ಕೆ ಬುದ್ಧಿ ಸರಿ ಇಲ್ಲದೆ ಇದ್ದ, ಹೀಗೆ ಇದಕ್ಕೆ ಬರುವುದಕ್ಕೆಲ್ಲ ಆ ದೃಷ್ಟಿಯಿಂದ ನಮಗೆ ಗುರುತಿಸಿಕೊಳ್ಳಿಕ್ಕೆ ಬರ್ತದೆ. ಸರಿ. ಇನ್ನು ಭೌತಿಕವಾದದ್ದು, ಈ ಲೋಕ ವ್ಯವಹಾರದಲ್ಲಿ ನಮಗೆ ಒದಗಿ ಬರಬಹುದಾದಂತಹ ತಾಪಗಳು. ಮತ್ತಿನ್ನೊಂದು ಕೆಲವುಂಟು, ನಮ್ಮಿಂದಲಾಗಿ ಬರುವುದಲ್ಲ, ವ್ಯಾಧಿ ಇತ್ಯಾದಿಗಳು, ಜನ್ಮದಿಂದಲೇ ಬರುವಂತಹದ್ದು, ಅಥವಾ ನಮ್ಮಿಂದ ಬಗೆಹರಿಸಿಕೊಳ್ಳುವುದಕ್ಕಾಗದೇ ಇದ್ದದ್ದು, ಅಥವಾ ಗುಡುಗೋ ಸಿಡಿಲೋ ಮತ್ತೊಂದು ಅನಾಹುತಗಳು ಒದಗುವುದು, ಇದೆಲ್ಲ ದೈವಿಕವಾಗಿ ಒದಗಿ ಬರುವಂಥದ್ದು ಅಂತ ಅರ್ಥ. ಅದನ್ನು ನಾವು ಮಾಡಿಕೊಳ್ಳುವುದಲ್ಲ. ಈಗ ನಮಗೆ ಇನ್ನೊಬ್ಬನ ಮನೆಗೆ ಬೆಂಕಿ ಹಾಕಲಿಕ್ಕೆ ಬಂದಿದ್ದು, 4 ಕಲ್ಲು ಹೊಡಿಲಿಕ್ಕೆ ಬಂದಿತ್ತು, ಒಬ್ಬನ ಮನೆಗೆ ಸಿಡಿಲು ಬೀಳುವಾಗ ಮಾಡಲಿಕ್ಕೆ ನಮ್ಮಿಂದ ಆಗುದಿಲ್ಲ. ಅದು ದೈವಿಕವಾಗಿ ಒದಗಿ ಬರುವುದು ಅಂತ. ತೆರೆ ಬಂದು ಸಾಯಲಿಕ್ಕೆ ನಮಗೆ ಆಗುದಿಲ್ಲ. ಹೀಗೆ 3 ವಿಧದಿಂದ ತಾಪಗಳು ಬಂದು ನಮ್ಮನ್ನು ಅಂಟಿಕೊಳ್ಳುತ್ತವೆ. ಸರಿ. ಅದಕ್ಕೆ ತಾಪತ್ರಯ ಅನ್ನೋದು. ತ್ರಯ. ಈಗ ಎಷ್ಟು ನಿನಗೆ ಸಮಸ್ಯೆ ಬಂದರೂ ಈ 3ರಿಂದ ಆಚೆಗಲ್ಲ, ಇದರ ಒಳಗೆ ಉಂಟು. ಹಾಗಿದ್ರೆ ಈ ತಾಪ ಪರಿಹಾರ ಆಗುವುದು ಹೇಗೆ? ನಮ್ಮಿಂದ ಪರಿಹಾರ ಆಗುವುದಲ್ಲ, ಇಂಥವರಿಂದ ಆಗಬೇಕು. ಯಾಕೆ? ಪರಾರ್ಥವನ್ನೇ ಪ್ರಧಾನ ಉದ್ದೇಶವನ್ನಾಗಿಸಿಕೊಂಡು ಲೋಕದ ಸಕಲ ಆಮಿಷಗಳನ್ನು ಬದಿಗೊತ್ತಿ ಆತ್ಮೋದ್ಧಾರವನ್ನು ಮಾಡುವುದರೊಂದಿಗೆ ಲೋಕದ ಮಂದಿಗಳಿಗೂ ಕ್ಷೇಮವನ್ನು ಅನುಭವಿಸಬೇಕು ಅನ್ನುವಂತಹ ಉದಾತ್ತವಾದಂತಹ ಉದ್ದೇಶವನ್ನು ಇರಿಸಿಕೊಂಡು ಸತತ ಸಾಧನೆಯಲ್ಲಿ ತಮ್ಮನ್ನು ಮುಂದುವರಿಸಿಕೊಂಡು ಹೋದವರು. ಅವರು ಸುಡುತ್ತಿರುವಂತಹ ನಮ್ಮ ತಾಪವನ್ನು ಪರಿಹರಿಸಬೇಕು ಅಂತಾದರೆ ತವ ವಚನ ರಸದ ಅಮೃತ, ವಚನಾಮೃತ ಸೇಚ. ಮಾತಾಡುವಾಗ ಎಂಜಲು ಹಾರ್ತದೆ ಕಾಣ್ತದೆ. ಮಾತನಾಡುವಾಗ ಜೊಲ್ಲು ರಸ ಬರುವುದಕ್ಕಲ್ಲೂ ಅಮೃತ ಅಂತ ಹೇಳುದು. ವಚನಾಮೃತ ಅಂತ ಮಾತಾಡುವವರದ್ದು ವಚನಾಮೃತ ಹಾಗಲ್ಲ. ವಚನ ಅಮೃತದ ವರ್ಷವನ್ನು ಸುರಿಸಿ. ವರ್ಷದೇ ಜಲ ಬಿಂದು 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 ಅಲ್ಲ, ವರ್ಷ ಅಂದ್ರೆ ಮಳೆ ಅಂತ ಅರ್ಥ ಅಥವಾ ಹನಿ ಅಂತ ಅರ್ಥ. ಯಾಕೆ ಅದನ್ನು ಹೇಳಿದ್ದು? ಇಲ್ಲಿ ನಾವು ಮೊದಲಿಗೆ ಪ್ರಯೋಗಿಸಿದ್ದೇನು? ತಾಪ. ತಾಪ ಅಂದ್ರೆ ಸುಡುವಿಕೆ. ಸುಡುವಿಕೆ ಉಪಶಮನವಾಗುವುದು ಯಾವುದರಿಂದ? ನೀರು ಬಿದ್ದಾಗ ಅಲ್ವಾ? ಹೌದೌದು. ಆದ್ದರಿಂದ ಅವರ ಮಾತು ಅನ್ನುವಂತಹ ಮಳೆ ಅನ್ನುವಂತಹ ಉಪಮೆ ಇರುವುದು. ಉಪಮಾಲಂಕಾರವಾಗಿ ಅದನ್ನು ವಿನಿಯೋಗಿಸಿದ್ದು. ಅವರು ಮಾತನಾಡುವಾಗ ಜೊಲ್ಲು ರಸ ನಮ್ಮ ಮೈ ಮೇಲೆ ಬೀಳಲಿ ಅಂತಲ್ಲ, ಅದು ನಮಗೆ ಅಮೃತ ಸೇಚನವಾಗಬೇಕು. ಅಮೃತ ಸೇಚನ ಅಂದ್ರೆ ಅರ್ಥ ಏನು? ಯಾವ ಕಾಲಕ್ಕೂ ಅವರ ಅನುಗ್ರಹ ನಮ್ಮಿಂದ ಹೊರಟು ಹೋಗಬಾರದು ಅಂತ ಅರ್ಥ. ಅಮೃತವಲ್ಲದೆ ಇದ್ದದ್ದಕ್ಕೆ ಅಮೃತ ಅಂತ ಹೆಸರು. ಎಂತದ್ದು ಒಂದು ಕುಡಿಯುವ ಪೇಯವಂತ ಅನ್ನುವ ಅರ್ಥದಿಂದ ಹೇಳಿದ್ದಲ್ಲ. ಅಮೃತವಲ್ಲದೆ ಇದ್ದದ್ದು ಅಮೃತ. ಯಾವ ಕಾಲಕ್ಕೂ ಅವರು ಮಾಡಿದಂತಹ ಅನುಗ್ರಹ ನಮ್ಮಿಂದ ಹೊರಟು ಹೋಗಕೂಡದು. ಅದನ್ನು ಸುರಿಸಿ ನಮ್ಮ ತಾಪತ್ರಯವನ್ನೆಲ್ಲ ಪರಿಹರಿಸಬೇಕು. ಕಾಲಿಗೆ ಬಿದ್ದಿದ್ದೇವೆ. ನಮೋ ಸಂದಯೋಗವನಳಿ ಗಂಧದಲ್ಲಿ ಕಪಟತೆ ಅಂದು ಕಂದರೆವುದೆಂತ ಯಾರಯ್ಯ ನಾನು ಯೋಗಾರೂಢನಾಗಿ ಈ ರೀತಿ ಪ್ರಾರ್ಥನೆಗೈವ ಕಾರಣ ಏನು?
ನಾ ಮೆಚ್ಚಿದೆನು. ಅಯ್ಯ, ಹಾ ಹಬ್ಬ, ಹಾ ಅಪ್ಪಣೆಯಾಗಬೇಕು. ಸರ್ವಂ ಖಲ್ವಿದಂ ಬ್ರಹ್ಮ. ಆಹಾ, ಏನದು? ಎಂಥದ್ದು ನನಗೆ ಅರ್ಥ ಆಗಲಿಲ್ಲ. ನೀನು ಅರ್ಥ ಗೊತ್ತಾಗದೆ ಎಂಥದ್ದು ಅಂತ ಕೇಳೋದು. ನಾನು ಅದು ಅರ್ಥ ಆದ್ರೆ ಎಂಥದ್ದು ಇದು ಅಷ್ಟೇ ಇರೋದು ವ್ಯತ್ಯಾಸ. ನಾನು ಅದನ್ನೇ ಅಂತ. ಹೌದೌದು. ನಾನು ಅಲ್ಲ, ನಾನು ಅಲ್ಲ. ಇವರು ಅದೇ ನನಗೆ ಆಗಲೇ ಅನುಮಾನ ಇತ್ತು. ಆ ಗಡ್ಡ ನೋಡುವಾಗ ಇವರು ಅಲ್ಲ ಹೇಳುವವರು ಅಂತ ಗೊತ್ತಾಯ್ತು ನನಗೆ. ಎಂಥದ್ದ? ನಾನು ಅಲ್ಲ ಅಂತ ಹೇಳ್ತಾ ಇದ್ದಾರೆ. ಅಲ್ಲ ಅಂದ್ರೆ ಎಂಥದ್ದು? ಅಲ್ಲ, ಅವರಷ್ಟು ದೀರ್ಘ ಹೇಳಲೇ ಇಲ್ಲ. ನಾನು ಅಲ್ಲ, ಅಲ್ಲಿಗೆ ನಿಲ್ಲಿಸಿದ್ರು. ಅಲ್ವಾ? ಈಗ ನೀನು ಬೇರೆಂಥದ್ದೋ ಕಲ್ಪಿಸಿಕೊಂಡು ಹೇಳ್ತಾ ಇದ್ದಿ. ಅವರು ನಿಷೇಧವನ್ನು ಸೂಚಿಸಿದ್ದು ಅಲ್ಲ. ಅಲ್ಲ, ಹೌದು, ಹಾಗೆ ಅಲ್ಲ, ಅದಲ್ಲ. ಅದರಲ್ಲಿ ನಿಷೇಧ ಇಲ್ಲ, ಆದೇಶ ಮಾತ್ರ ಇರುವುದು. ಸರಿ, ನೀನೂ ಅಲ್ಲ, ನಾನು ಅಲ್ಲ, ಇವನೂ ಇಲ್ಲ. ನೀವಿಬ್ಬರು ಅಲ್ಲ ಆಗುವಾಗ ನಾನೊಬ್ಬ ಇಲ್ಲ ಆಗುದೇ. ನಾನು ಕೂಡ ಅಲ್ಲನೇ. ಅಯ್ಯ, ಜಗತ್ತು ಅಂದರೆ ಏನು? ನಾವು ಜಗದಾಭಿರಾಮರನ್ನು ಜಗತ್ತು ಅಂತ ಕರೆಯುವುದು. ಅದ್ಯಾರವ? ಅವರು ನಮ್ಮಲ್ಲಿ ಪುರೋಹಿತರು. ಅಲ್ಲ, ಇದ್ರೂ ಇರ್ಬೋದು. ಅದು ಅವರ ದೀರ್ಘ ಹೆಸರನ್ನು ತುಂಡು ಮಾಡಿ ಜಗತ್ತು ಅಂತ ಅವರ ಪರಿಚಯ ಉಂಟು ಕಾಣ್ತದೆ. ಅಲ್ಲಲ್ಲ, ಈಗ ಬಹುಶಃ ಯಾರಿಗಾದರೂ ಆ ಹೆಸರಿದ್ರು, ಆ ಹೆಸರಿನ ಹಿನ್ನೆಲೆ ಇರುವ ಉದ್ದೇಶ ಎಂಥದ್ದು? ಜಗದಾಭಿರಾಮ ಅನ್ನೋದೊಂದು ಹೆಸರಾದರೆ ಇಡೀ ಪ್ರಪಂಚಕ್ಕೆ ಆನಂದವನ್ನು ಸಂತೋಷವನ್ನು ಕೊಡುವವ ಅಂತ ಅರ್ಥ. ತ್ರೇತಾಯುಗದಲ್ಲಿ ಆಗಿ ಹೋದ ಒಬ್ಬ ರಾಮಚಂದ್ರ, ಲೋಕಾಭಿರಾಮ, ರಘುರಾಮ, ಜಗದಾಭಿರಾಮ ಎಲ್ಲ ಅವನಿಗಿರುವ ಹೆಸರು ಅದು. ಇವರು ಜಗತ್ತು ಅಂತ ಹೇಳಿದ ಪ್ರಪಂಚ. ಪ್ರಪಂಚ ನೀರಿನ ಮೇಲೆ ತೋರಿ ಅಡಗುವ ಗುಳ್ಳೆಯ ಹಾಗೆ ಈ ಸಂಸಾರ ಅನ್ನೋದು ನಶ್ವರವಾದದ್ದು. ಆಹಾ ಆಹಾ ಆಹಾ, ನೀರ ಮೇಲಿನ ಗುಳ್ಳೆ. ಯಾರಿಗೆ ಯಾರುಂಟು ಎರುವಿನ ಸಂಸಾರ, ಎರವಿನ ಸಂಸಾರ. ನೀರ ಮೇಲನ ಗುಳ್ಳೆ ನಿಜವಲ್ಲ ಅಯ್ಯೇ ಅಯ್ಯೇ. ನೀರಿನ ಮೇಲೆ ಗುಳ್ಳೆ ಇದೆ, ಅದನ್ನು ನೀರು ಗುಳ್ಳೆ ಅಂತ ಆಡ್ತೇವೆ. ಹೌದು, ಬುದ್ಬುದ. ಅದು ನಿಜವಾಗಿ ಗುಳ್ಳೆಯೋ? ಅಲ್ಲ, ಅದು ನೀರೇ. ನೀರೇ. ಹಾಗಾದರೆ ನಾನಾಗಲಿ ನೀನಾಗಲಿ ಇವನಾಗಲಿ ಕಾಣುತ್ತೇವೆ ಹೊರತು ನಿಜವಾಗಿ ನಾವಿಲ್ಲ. ನಾವು ಮನುಷ್ಯರಲ್ಲ. ಅಲ್ಲ, ಮನುಷ್ಯರಲ್ಲ ಅಂದ್ರೆ ಆಗಲ್ಲ. ಇದಲ್ಲ ಅಂತ ನಾವು ಹಾಗೆ. ಹೌದು. ಮತ್ತೆ ನನ್ನನ್ನು ನೋಡಿ ಮನುಷ್ಯ ಅಲ್ಲ ಅಂತ ಹೇಳಿದ್ರೆ? ಅಲ್ಲ, ನಿನ್ನನ್ನಲ್ಲ, ನನ್ನನ್ನು ಸೇರಿಸಿ ಹೇಳಿದ್ದು. ಈ ದೇಹದಿಂದ ನಮ್ಮನ್ನು ನಾವು ಹೀಗೆ ಅಂತ ಗುರುತಿಸುವುದಕ್ಕಿಲ್ಲ. ನಿಜವಾಗಿ ನೋಡಿದರೆ ನಾನು ಯಾರು? ನಮಗೆ ನಾವು ಯಾರು ಅಂತಲೇ ಗೊತ್ತಿಲ್ಲ. ಅವ್ರು ಯಾರು ಅಂತ? ನೀನು ಯಾರು ಅಂತ ಗೊತ್ತಿಲ್ವಾ? ಗೊತ್ತುಂಟು, ಆದ್ರೆ ನನ್ನ ಒಳಗೆ ಏನು ಅಂತ ನನಗೆ ಅರ್ಥ ಆಗಿಲ್ಲ. ಒಳಗಿನದ್ದು ಬಿಡು, ಈಗ ಹೊರಗಿನಿಂದ ಗೊತ್ತಿಲ್ಲ. ನೀನು ಹೊರಗಿನದ್ದು ಗೊತ್ತು. ಹೌದು. ನಾನು ಯಾರು ಅಂತ ಗೊತ್ತಿಲ್ಲ. ಗೊತ್ತುಂಟು, ಯಜಮಾನ್. ಹೌದು. ನೀನು ನನ್ನ ಭೃತ್ಯ. ಹೌದು. ಅವರು ಯಾರು ಅಂತ ಗೊತ್ತಿಲ್ಲ ಅಲ್ಲ. ಅಂದ್ರೆ ಅವರ ವಿಳಾಸ ಗೊತ್ತಿಲ್ಲ ಹೇಳಿದ್ದಲ್ಲ ಅವರು. ಮತ್ತೆ ಬೇರೆಂಥದ್ದು ವೇದಾಂತದ ಮಾತಾಡ್ತಾ ಇದ್ದಾರೆ. ನಾನು ಅಂದ್ರೆ ಏನು? ನಾನು ನನ್ನ ಕೈ, ನನ್ನ ಕಾಲು, ನನ್ನ ಕಣ್ಣು, ನನ್ನ ತಲೆ ಅಂದರೆ ನಾನು ಅಂದರೆ ಯಾರು? ಎಲ್ಲವೂ ನನ್ನದು ಅಲ್ವಾ? ನನ್ನ ಕೈ, ನನ್ನ ಕಾಲು, ನನ್ನ ಕಣ್ಣು, ನನ್ನ ಮೂಗು, ನನ್ನ ಕಿವಿ, ನನ್ನ ತಲೆ. ಹಾಗಿದ್ರೆ ನಾನು ಇಲ್ಲಿ ಉಂಟು. ನಾನು ಎಂಬುದು ಈಗ ಅದನ್ನೇ ನಾನು ಆಡಿದ್ದು. ನಾನು ನಾನಲ್ಲ. ನಾನು ನಾನಲ್ಲ. ನಾವು ಯಾವುದನ್ನು ನಾನು ಅಂತ ಆಡ್ತೇವೆಯೋ ಅದು ಒಳಗಿರುವ ನಾನಲ್ಲ. ಇದೆಲ್ಲ ಹೊರಗಿನಿಂದ ಕಾಣುವ ನಾನು ಮಾತ್ರ. ಹಾಗಾದರೆ ಈಗ ನಾನು ಇದ್ದೇನೆ, ಯಾಕಿದ್ದೇನೆ? ಎಂಥ ಪ್ರಶ್ನೆ ಇದು ನೋಡು. ಈಗ ನಾನಿದ್ದೇನೆ, ಯಾಕಿದ್ದೇನೆ? ಯಾಕೆ ಇಲ್ಲಿ ಮುಗಿಸದೆ ಹೋಗ್ಲಿಕ್ಕೆ ಗೊತ್ತಿಲ್ಲ.
ಹಾಗಲ್ವೋ, ಯಾಕಿದ್ದೇನೆ ಅಂದ್ರೆ ನಾವಿಲ್ಲಿ ಹುಟ್ಟಿಕೊಂಡದರ ಉದ್ದೇಶ ಏನು? ಹಾಗೆ ಹಾಗೆ. ಹಾ. ನೀರಿನ ಗುಳ್ಳೆಯೊಂದು ಸಾರ್ಥಕತೆಯನ್ನು ಪಡೆಯುವುದು ನೀರಿನಲ್ಲಿ ಕರಗಿದಾಗ. ಹಾ 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 ನೀರಿನಲ್ಲಿ ಒಂದಾಗಿ ಬಿಡ್ತದೆ. ಹಾ ಭಾವ. ಹಾ ಓ ನಿಮಗೆ ಭಾವ ಅಂತ ಅವರು. ಏನಾದರೂ ಮಾತನಾಡಬೇಡ ಸಂಬಂಧ. ಅವರು ಸಂಬೋಧನೆ ಮಾಡಿದ್ದಲ್ಲ ಅದು, ಮತ್ತೆ ಬೇರೆಂಥದ್ದು ವಿಷಯ. ಸೋಹಂ ಭಾವ, ಅದುವೇ ನಾನು. ಹಾ 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 ಅಹಂಭಾವ ಇಲ್ಲ. ಅಹಂಭಾವ ಅಂದ್ರೆ ಏನು? ನಾನು ಅನ್ನುವ ಭಾವ. ಭಾವ. ಸೋಹಂ ಭಾವ ಅಂದ್ರೆ ಏನು? ಸೋಹಣೆ ಎನ್ನುವ ಭಾವ. ಸೋಹಣೆ ಎನ್ನುವ ಭಾವ. ಸೋಹನೆ ಅಲ್ವೋ, ಸೋಹಂ ಅಂದ್ರೆ ಎಲ್ಲವೂ ನೀನೇ ಅನ್ನುವ ಭಾವ. ನೀನೇ ಎನ್ನುವ ಭಾವ. ನಾನು ಬೇರೆಯಲ್ಲ, ನೀನು ಬೇರೆಯಲ್ಲ. ಬೇರೆ ಬೇರೆ. ನನ್ನ ವರ್ಣ ಕಪ್ಪುಂಟು. ನಿನ್ನ ವಿಷಯ ಅಲ್ಲ, ಅವರು ನಮ್ಮ ಹತ್ರ ಮಾತನಾಡುವುದಾದ್ರೂ ಮಾತನಾಡುವ ವಿಷಯವೇ ಬೇರೆ ಅನ್ನುವ ಭಾವವನ್ನು ನನ್ನೊಳಗೆ ಉದ್ದೀಪನಗೊಳಿಸ್ತಾ ಆರೂಢನಾಗಿದ್ದವ ಯೋಗದಲ್ಲಿ. ಹಾ 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 ಇವರು ಪ್ರಶ್ನೆ ಎಲ್ಲ ಇಡ್ತಾರೆ. ಆರೂಢ ಪ್ರಶ್ನೆ ಎಂಥದ್ದು ಅದು? ಅಷ್ಟಮಂಗಲ. ಅಲ್ಲಿಯೂ ಆರೂಢ ಅನ್ನುವ ವಿನಿಯೋಗ ಇರುವುದು ಅದರಲ್ಲೇ. ಅಲ್ಲಿ ಸ್ಥಾಪಿತವಾದದ್ದಕ್ಕೆ ಆರೂಢ ಅಂತ ಹೆಸರು. ಇಲ್ಲಿಯೂ ಹಾಗೆ, ಅಲ್ಲಿ ಆರೂಢನಾಗಿದ್ದೆ ಅಂತ ಅಂದ್ರೆ ಅಲ್ಲಿ ಸ್ಥಾಪಿತನಾಗಿ. ಪ್ರಶ್ನೆಗೆ ಹೇಳ್ತೇನೆ ಅಂತ ಅಲ್ಲ. ಯೋಗದಲ್ಲಿ ಆರೂಢನಾಗಿದ್ದವ, ಅಲ್ಲಿ ಏರಿ ಕುಳಿತಿದ್ರು. ನಾನು ಹೇಳಿದಲ್ಲಿ ಸಮಾಧಿ. ಸಮಾಧಿ ಸಮಾಧಿ. ಆಗ ನಿನ್ನ ಪ್ರಾರ್ಥನೆ ನನ್ನ ಮುಂಭಾಗದಲ್ಲಿ ಕೇಳಿಸಿತು. ಕೇಳಿಸಿತು ಅಂದ್ರೆ ಯಾರಿಗೆ ಕೇಳಿಸಿತು? ಯಾರಿಗೆ? ನಿಮಗೆ? ನನಗೆ ಕೇಳಲಿಲ್ಲ. ಮತ್ತೆ ನಾನು ಆಗಲೇ ಹೇಳಿಲ್ವ, ಆ ಮನುಷ್ಯನಿಗೆ ಕಿವಿಯು ಬಾಯಿಯು ಎರಡು ಹೋಗಿದೆ ಅಂತ. ಹಾಗಲ್ವೋ? ಕೇಳುವುದು ಯಾವುದಕ್ಕೆ? ಯಾವುದಕ್ಕೆ? ಕಿವಿಗಲ್ಲ. ಕಿವಿಗಲ್ಲ. ಕಾಣುವುದು ಕಣ್ಣಿಗಲ್ಲ. ನಾವೆಲ್ಲ ಹೇಳುವುದು ಹಾಗೆ, ಕಣ್ಣು ಕಾಣುತ್ತದೆ, ಕಿವಿ ಕೇಳಿಸ್ತದೆ. ಪೂರ್ತಿ ಸರಿಯಿಲ್ಲ ಈ ಮನುಷ್ಯ. ಕಣ್ಣಿಗೆ ಕಾಣುವುದು ಹೌದಾಗಿದ್ದರೆ ನಿದ್ದೆ ಮಾಡಿಕೊಂಡಿರುವಾಗ ಯಾಕೆ ಕಣ್ಣಿಗೆ ಕಾಣುವುದಿಲ್ಲ? ನಿದ್ದೆ ಮಾಡಿಕೊಂಡಿರುವಾಗ ಯಾರಾದರೂ ಮಾತನಾಡುವುದು ಯಾಕೆ ಕಿವಿಗೆ ಕೇಳುವುದಿಲ್ಲ? ನಿದ್ದೆ ಮಾಡಿಕೊಂಡಿರುವ ಕಾಣುವುದಿಲ್ಲ ಯಾಕೆ ಕೇಳಿದರೆ ರೆಪ್ಪೆ ಮುಚ್ಚಿಕೊಂಡಿರ್ತದೆ ಅಂತ. ಕೆಲವರು ಕಣ್ಣು ಬಿಟ್ಟು ಮಲಗುವವರಿದ್ದಾರೆ. ಹೌದೌದು, ಕಾಣುವುದಿಲ್ಲ. ನಾನು ನಿದ್ದೆಯಲ್ಲಿ ಮಾತಾಡ್ತೇನೆ. ನಿದ್ದೆಯಲ್ಲಿ ಮಾತಾಡುವುದಿಲ್ಲ ಹೇಳಿದ್ದಲ್ಲ ಅವರು, ಇನ್ನೊಬ್ರು ಮಾತಾಡಿದ ನಿದ್ದೆಯಲ್ಲಿ ನಿನಗೆ ಕೇಳ್ತದ ಹೇಳಿದ್ದು. ಅದು ಕೇಳಿದಿಲ್ಲ. ನನ್ನ ಹೆಂಡತಿ ಮಾತ್ರ ಹೊಡೆದದ್ದು ಗೊತ್ತಾಗ್ತದೆ ನಿದ್ದೆಯಲ್ಲಿ. ಅದು ಪ್ರಶ್ನೆ ಬೇರೆ. ನಿದ್ದೆಯಲ್ಲಿ ಮಾತಾಡಿದ್ದು ಗೊತ್ತಾಗ್ತದೆ, ಅದು ಗೊತ್ತಾಗುವುದಿಲ್ಲ. ಅಂದರೆ ನಮ್ಮ ಒಳಗಿರುವಂತಹ ಪರಮಾತ್ಮನಿಗೆ ನಿನ್ನ ಒಳಗಿರುವಂತಹ ಪರಮಾತ್ಮ ಕರೆದದ್ದು ಕೇಳಿಸಿತು. ನಿನ್ನೊಳಗೆ ಪರಮಾತ್ಮ ಇಲ್ವೋ? ನಿನ್ನೊಳಗೆ ಪರಮಾತ್ಮ ಇಲ್ವೋ? ನಮ್ಮಲ್ಲಿ ಎಲ್ಲಿ ಪರಮಾತ್ಮ? ನಾವು ಸಾಯಂಕಾಲ ಪರಮಾತ್ಮನನ್ನು ಸ್ವಲ್ಪ ಸ್ವೀಕಾರ ಮಾಡಿ ಮಲಗುದಿ. ಎಂಥದ್ದು ಅದು ಪರಮಾತ್ಮ? ನೀವು ಕೂಡ ಮಧ್ಯಾಹ್ನ ಮೇಲೆಲ್ಲ ಎಂಥದ ಪರಮಾತ್ಮ? ಎಂಥದ್ದು ಪರಮಾತ್ಮ ಅಂದ್ರೆ? ಅಮಲು ಪದಾರ್ಥಕ್ಕೆ ಭಗವಂತನ ಕುರಿತು ಆಡ್ತಾ ಇದ್ದಾರೆ ಅವರು. ಶಾಂತಂ ಪಾಪಂ, ಶಾಂತಂ ಪಾಪಂ. ಯಾಕೆ ಗೊತ್ತುಂಟ? ಇದಕ್ಕಾದ್ರೂ ಪರಮಾತ್ಮ ಅಂತ ಹೆಸರು ಬಂದದ್ದು ಯಾಕೆ? ಅದು ಹೆಚ್ಚು ಹೊಟ್ಟೆ ಒಳಗಾದ್ರೆ ಮತ್ತೆ ಹೀಗೆ ಆಗುವುದು, ಹೊರಗಿನದ್ದು ಎಂಥದ್ದು ಗೊತ್ತಾಗುವುದಿಲ್ಲ. ಮತ್ತೆ ಶಾಂತ ಮಾಡೋದು ಮತ್ತೆ ಪಾಪ ಮಾಡೋದು ಮಾತ್ರ ನೆನಪು. ಏಕೋ ದೇವ ಸರ್ವಭೂತೇಷು ಗೂಢ ಸರ್ವಭೂತಾಂತರಾತ್ಮ ಸಾಕ್ಷಿ ಚೇತ. ಯಾರು? ಯಾರು? ಎಲ್ಲ ನಿನ್ನೊಟ್ಟಿಗೆ ಕೆಲಸ ಮಾಡುವವರ ಹೆಸರು ಕೇಳಿದ್ದಲ್ಲ ಅವರು. ಸಾಕ್ಷಿ ಅಂತೆ. ಎಂಥದ್ದು? ಎಂಥದ್ದು ಸಾಕ್ಷಿ? ವಾದಿ ಪ್ರತಿವಾದಿ ಎಲ್ಲ ಹೇಳಿದ್ರೆ ಅವರಿಗೆ. ಸಾಕ್ಷಿಗೆ ಜನ ಬೇಕು ಅಂತ ಅಲ್ಲ, ಹಾಗಲ್ಲ. ಸಾಕ್ಷಿ ಅಂದ್ರೆ ಎಲ್ಲವನ್ನು ಸದಾ ಕಾಲ ನೋಡುತ್ತಾ ಇರುವವ ಅಂತ ಅರ್ಥ. ಅವನಿಗೆ ಸಾಕ್ಷಿ ಅಂತ ಹೆಸರು. ಯಾರು ಸಾಕ್ಷಿ? ಯಾರು ಈ ಪ್ರಪಂಚದಲ್ಲಿ? ಪ್ರಪಂಚದಲ್ಲಿ ಯಾರು? ಈಗ ಒಂದರ್ಥದಿಂದ ಈಗ ನಾವು ಸಾಕ್ಷಿಗಳೇ. ನಮ್ಮ ಕಣ್ಣಿನಿಂದ ನಾವು ಕಾಣ್ತಾ ಇದ್ದೇವೆ, ಹಾಗೆ ನಾವು ಸಾಕ್ಷಿಗಳ ಅಲ್ವಾ? ಅಲ್ಲ, ಅವ್ರು ಎಲ್ಲಿದ್ರು ನಾವು ನೋಡ್ತೇವ. ನನಗೆ ಸಾಕ್ಷಿ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಅಲ್ಲ, ಸಂಜೆ ಹೊತ್ತಾಗುವ ನೀನು ಹೋಗಿ ನಿದ್ದೆ ಮಾಡಿದ್ರೆ ಮತ್ತೆ ನೋಡುದು ಯಾರು? ಹೌದೌದು ಅಲ್ವಾ? ಹಾಗಿದ್ರೆ ಹಾಗಲ್ಲ. ಎಲ್ಲವನ್ನೂ ಸದಾ ಕಾಲ ನೋಡುತ್ತಾ ಇರುವ ಪ್ರಪಂಚದಲ್ಲಿ ಒಬ್ಬನೇ. ಯಾರು? ಅವನಿಗೆ ದೇವರು ಅಂತ ಹೆಸರು. ಅವನಿಗೆ ಸಾಕ್ಷಿ. ಕೇವಲ ಚೇತನ, ಸರ್ವ ಅಂತರಂಗದಲ್ಲಿಯೂ ಗೂಢನಾಗಿರುವವ. ಈ ಅರ್ಥದಿಂದ ಭಗವಂತನನ್ನು ಕೊಂಡಾಡು. ಬಹಿರಂಗವಾಗಿ ಕಾಣುತ್ತಿರುವಂತಹ ನನ್ನ ಕರ್ಣಗಳಿಗಲ್ಲ, ಅಂತರಂಗದಲ್ಲಿ ಹೃದಯಸ್ಥನಾಗಿರುವಂತಹ ಆತ್ಮ ಅನ್ನುವ ಪರಮಾತ್ಮನಿಗೆ ನಿನ್ನೊಳಗಿರುವವನ ಪ್ರಾಮಾಣಿಕವಾದಂತಹ ಪ್ರಾರ್ಥನೆ ತಲುಪಿತು.
ಎಂಥದ್ದು ಎಷ್ಟು ಕಷ್ಟಪಡ್ತಾರೆ. ಒಬ್ಬನೇ ಒಬ್ಬ ದೇವರು ಎಲ್ಲರ ಅಂತರಂಗದಲ್ಲಿಯೂ ಗೂಢವಾಗಿ ಸ್ಥಾಪಿತನಾಗಿರ್ತಾನೆ. ಅವನೇ ಸಾಕ್ಷಿ ಎಂದೋ ಚೇತನನೆಂದೋ ಸರ್ವಾಂತರಾತ್ಮನೆಂದೋ ಈ ಲೋಕದಲ್ಲಿ ಪ್ರತಿಪಾದಿಸಲ್ಪಡ್ತಾನೆ. ಅಂತಹ ಪರಮಾತ್ಮನ ಸ್ವರೂಪವೇ ಆದದ್ದರಿಂದ ನೀನು ನಾನು ಅನ್ನುವಂತಹ ಭೇದವೇ ಇಲ್ಲಿಲ್ಲ, ಅಭೇದವಾದದ್ದು. ಆದ್ದರಿಂದಲೇ ನೀನಾಡಿದ್ದು ನನ್ನ ಒಳಗೆ ಕೇಳಿಸಿತು. ಇಷ್ಟು ಅವರು ಹೇಳಿದ್ದು. ಸರಿ ಸರಿ. ಹಗಲಿನ ಹೊತ್ತಿಗೆ ಆಕಾಶದಲ್ಲಿ ಕಾಣಿಸುತ್ತಿರುವಂತಹ ಸೂರ್ಯ ನಮ್ಮ ಮನೆಯ ಎದುರಿರುವಂತಹ ಕೊಳದಲ್ಲೋ ಬಾವಿಯಲ್ಲೋ ಸರೋವರದಲ್ಲೋ ಹರಿಯುವ ನದಿಯಲ್ಲೋ ಕಾಣಿಸ್ತಾನೆ. ಹೌದು. ರಾತ್ರಿ ಆಗುವಾಗ ಎಲ್ಲಿ ಹೋಗ್ತಾನೆ? ರಾತ್ರಿ ಕಾಣಿಸುವುದಿಲ್ಲ. ಸೂರ್ಯನೂ ಇಲ್ಲ, ಬೆಳಕು ಇಲ್ಲ. ಅದರ ಅರ್ಥ ಇಲ್ಲ ಅಂತಲೋ? ಅಲ್ಲ ಅಲ್ಲ, ಇಲ್ಲ ಅಂತಾದ್ರೆ ಮರುದಿವಸಕ್ಕೆ ಬರ್ಲಿಕ್ಕಿಲ್ಲ. ಮತ್ತೆ ಬರುವುದಿಲ್ವಾ? ಮರುದಿವಸ ಬರ್ತಾನೆ. ಹಾಗಾದರೆ ನಮ್ಮೊಳಗೆ ಇದ್ದರೂ ಭೌತಿಕವಾಗಿ ಕಾಣುತ್ತಿರುವಂತಹ ಇಂದ್ರಿಯಗಳಿಂದ, ಇಂದ್ರಿಯ ವ್ಯಾಮೋಹಗಳಿಂದ ಆವರಿಸಲ್ಪಟ್ಟು ಆತ್ಮ ಅನ್ನೋದು ಪ್ರಕಾಶಿಸುವುದಿಲ್ಲ. ಸಂಸಾರ ಸಾಗರ ಕರಾಲ ನಕ್ರ ಅದರಿಂದ ಗ್ರಹಿಸಲ್ಪಟ್ಟಿರುತ್ತದೆ. ಹೌದು, ನಕ್ರ ಗ್ರಹ ಎಲ್ಲವನ್ನು ಬಿಟ್ಟು ಸಮಾಧಿ ಸ್ಥಿತಿಯಲ್ಲಿ ನಾನಿರುವಾಗ ಇಲ್ಲಿಗೆ ಬಂದು ನೀನು ಪ್ರಾರ್ಥಿಸಿದ ಕಾರಣಕ್ಕಾಗಿ ನಾನು ಕಣ್ಣನ್ನು ತೆರೆದೆ. ಎಲ್ಲಿಯೋ ಆನಂದ ಲೋಕದಲ್ಲಿ ವಿಹರಿಸುತ್ತಾ ಇದ್ರು. ಅವರ ದೇಹ ಮಾತ್ರ ಇಲ್ಲಿದ್ದದ್ದು. ಹಾಗಾದ್ರೆ ಪ್ರಾಣ ಇರಲಿಲ್ಲ? ಪ್ರಾಣ ಇತ್ತ. ಅವರ ಚಿತ್ತ ಅಂದ್ರೆ ನಿನ್ನ ಭಾಷೆಯಲ್ಲಿ ಹೇಳಿದರೆ ಅವರ ಯೋಚನಾಲಹರಿ. ಯೋಚನಾಲಹರಿ. ಈಗ ಅವರನ್ನು ನೋಡಿದ ತಕ್ಷಣ ನೀನು ಅವರನ್ನು ಮಾತಾಡಿಸಿದೆ, ಅವರು ಮಾತಾಡ್ಲಿಲ್ಲ. ಕೂಡಲೇ ನೀನೇನು ತೀರ್ಮಾನಕ್ಕೆ ಬಂದಿ? ಅವ್ರು ಮಾತಾಡೋದಿಲ್ಲ, ಮೂಗ ಅಂತ ತಿಳ್ಕೊಂಡೆ. ಇದನ್ನು ಯಾರಲ್ಲಿ ಹೇಳಬೇಕು ಅಂತ ಖಂಡಿತ ನಿಮ್ಮಲ್ಲಿ ಹೇಳ. ಅದಕ್ಕೆ ಯೋಚನೆ ಅಂತ ಹೆಸರು ಅಲ್ವಾ? ನಿನಗೊಂದು ಯೋಚನೆ ಬಂತು, ಇದು ನನ್ನಿಂದ ಬಗೆಹರಿಯುವುದಲ್ಲ, ಅದನ್ನು ಹೋಗಿ ನಮ್ಮ ಒಡೆಯರಿಗೆ ಹೇಳೋಣ, ಅದಕ್ಕೆ ಯೋಚನೆ. ಈ ಯೋಚನೆ ನಿನಗೆ ಮಾಡುವುದಕ್ಕೆ ಸಾಮರ್ಥ್ಯ ಹೇಗೆ ಬಂತು? ನಿನ್ನಲ್ಲಿ ಮತಿ ಇದ್ದದ್ದರಿಂದ ಬಂತು. ಹೌದು, ಮತಿ ಇರುವವನಿಗೆ ಬರ್ತದೆ ಯೋಚನೆ, ಮತಿ ಇಲ್ಲದೆ ಇದ್ದವನಿಗೆ ಯೋಚನೆಯೇ ಇಲ್ಲ. ಸರಿ. ಹೀಗೆ ಅವರವರ ಮತಿಗನುಸಾರವಾಗಿ ಅವರ ಯೋಚನಾ ಕ್ಷೇತ್ರ ವಿಸ್ತಾರವಾಗುತ್ತದೆ. ಹೌದು. ನಿನಗೀಗ ಬಲರಾಮನಿಗೆ ಅಲ್ಲದಿದ್ರೆ ಮತ್ತೆಲ್ಲಿಗೆ ಅಂತ ನಿನ್ನ ಹತ್ರ ಯೋಚನೆ ಉಂಟು? ಇಲ್ಲ ಇಲ್ಲ, ನಿನಗೆ ಅದುವೇ ಪರಾಮ, ಅದರಿಂದ ಆಚೆಗೆ ಮತ್ತೊಂದಿಲ್ಲ. ಇಲ್ಲ ಅಲ್ವಾ? ನನ್ನ ವ್ಯಾಪ್ತಿ ಅಷ್ಟೇ, ಅದು ಪಾರಮ್ಯ. ಹೌದು. ನೀನು ಪ್ರಯತ್ನಿಸುವುದು, ಆಗದಿದ್ರೆ ಹೋಗಿ ಯಜಮಾನರಿಗೆ ಹೇಳುದು ಅಷ್ಟೇ. ಇದು ಯಜಮಾನರಿಗೂ ಒಬ್ಬ ಯಜಮಾನ ಇದ್ದಾನೆ, ಅದು ಗೊತ್ತಿಲ್ಲ ನಿನಗೆ. ನಿಮಗೆ ಯಜಮಾನರಿದ್ದಾರ? ಅದು ಗೊತ್ತಿಲ್ಲ, ಅವರಿಗಾದ್ರೆ ಅದು ಗೊತ್ತುಂಟು. ಈ ಲೋಕದಲ್ಲಿ ಆತ್ಯಂತಿಕವಾದ ಯಜಮಾನ ಯಾರು? ಅದಕ್ಕಿಂತ ದೊಡ್ಡ ದೇವರು. ಅವರ ಮತಿ ಅಲ್ಲಿಗೆ ಹೋಗುದು ಎಲ್ಲವೂ, ಆತ್ಯಂತಿಕವಾದ ಯಜಮಾನನಿಗೆ. ಆದ್ದರಿಂದಲೇ ಅವನಿಗೆ ಪರಮ ಆತ್ಮ ಅಂತ ಹೆಸರು. ಅಂದ್ರೆ ಅದಕ್ಕಿಂತ ಮೇಲಿನದ್ದು ಮತ್ತೊಂದು ಇಲ್ಲ ಅಂತ ಅರ್ಥ. ನಾವೆಲ್ಲ ಅವನ ಅಂಶದಿಂದಲೇ ಹುಟ್ಟಿಕೊಂಡವರು, ಆದ್ದರಿಂದ ನಾವೆಲ್ಲ ಆತ್ಮರು. ಇಲ್ಲಿ ಒಳಗಿರುವುದಕ್ಕೆ ಆತ್ಮ ಅಂತ ಹೆಸರು. ಭಗವಂತನದ್ದೇ ಸ್ವರೂಪ ಅದು. ಅವನು ಪಾರಮ್ಯ, ಪರಮ ಆತ್ಮ, ಅದರಿಂದ ದೊಡ್ಡದು ಮತ್ತೊಂದು ಇಲ್ಲ. ಆ ಅರ್ಥದಿಂದ ಅವರು ಅಲ್ಲೇ ನನ್ನ ಚಿಂತನೆ ಇತ್ತು. ಅಯ್ಯ, ಆಮೆಯೊಂದು ಚಿಪ್ಪಿನ ಒಳಗೆ ಅಡಗಿದಂತೆ ತನಗೆ ಬೇಕಾದಾಗ ಮಾತ್ರ ಮುಖವನ್ನು ತಲೆಯನ್ನು ಹೊರಗೆ ಹಾಕಿ ನೋಡುವಂತೆ ಇಂದ್ರಿಯಗಳನ್ನು ಮನಸ್ಸಿನ ಕಡೆಗೂ, ಮನಸ್ಸನ್ನು ಬುದ್ಧಿಯ ಕಡೆಗೂ, ಬುದ್ಧಿಯನ್ನು ಆತ್ಮದ ಕಡೆಗೂ, ಆತ್ಮವನ್ನು ಪರಮಾತ್ಮದೆಡೆಗೂ ನೋಡು. ಎಲ್ಲಿಂದ ಎಲ್ಲಿಗೆ ಸಂಬಂಧ ನೋಡು. ತುಂಬ ಕಲ್ತವರೆಲ್ಲ ಈಗೆಲ್ಲ ಎಂಥದಂತ ನನಗೆ ಅರ್ಥ ಆಗುದಿಲ್ಲ, ನನ್ನಂತ ಮೂಢನಿಗೆ. ಅದು ಅರ್ಥ ಆಯ್ತಲ್ಲ ನನಗೆ. ಯಾವುದು? ನಾನು ಮೂಢ ಎನ್ನುವುದು. ಹಾಗಿದ್ರೆ ನೀನು ಮೂಢ ಅಲ್ಲ ಅಂತ ಅರ್ಥ. ಹೌದೌದು. ಲೋಕದಲ್ಲಿ ಒಂದು ಮಾತುಂಟು, ತಾನು ಹುಚ್ಚ ಅಂತ ಹುಚ್ಚನಿಗೆ ಗೊತ್ತಾದ್ರೆ ಹುಚ್ಚು ಬಿಟ್ಟಿತು ಅಂತ. ಅವಿದ್ಯೆ ಅನ್ನುವಂತಹ ವಿಷಸರ್ಪವೇ ಒಬ್ಬನಿಗೆ ಕಡಿಯಿತು ಅಂತ ಆದರೆ ಅವನಿಗೆ ಕೊಡಬೇಕಾದಂತಹ ಔಷಧ ಯಾವುದು ಕೇಳಿದ್ರೆ ಜ್ಞಾನ. ಜ್ಞಾನ. ಹೌದು. ಸರ್ಪ ಕಡಿದಿದೆ ಅವನಿಗೆ, ಹಾವು ನಮ್ಮ ಕುಟುಂಬಕ್ಕೆ ನಾಗದೋಷ ಇಲ್ಲ, ಇವರು ಸರ್ಪ ಕಡಿದಿದ್ದ ಅಂತ ಹೇಳ್ತಾರೆ. ಇವತ್ತು ಬೆಳಿಗ್ಗೆ ಹಾಲು ಹಾಕಿ ಬಂದದ್ದು. ನೀನು ಪಂಚಮಿ ದಿವಸ ನಾಗಾರಾಧನೆ ಮಾಡಲಿಲ್ಲ ಹೇಳಿದ್ದಲ್ಲ ಅವರು. ಮತ್ತೆ ಅವಿದ್ಯೆ ಅನ್ನುವ ಸರ್ಪ ಅಂದ್ರೆ ಅಜ್ಞಾನ, ಲೋಕಜ್ಞಾನ ವಿರಹಿತವಾಗುವ ಸ್ಥಿತಿ, ಅದು ಬಾಧಿಸಿದವನಿಗೆ ಕೊಡಬೇಕಾದದ್ದು ಏನು ಕೇಳಿದರೆ ಜ್ಞಾನ ಅನ್ನುವ ಔಷಧವನ್ನು. ಈಗ ತಿಳುವಳಿಕೆ ಇಲ್ಲದೆ ಇರುವಂತಹ ಒಂದು ಸ್ಥಿತಿ, ಅದಕ್ಕೆ ಔಷಧ ಏನು ಕೇಳಿದರೆ ತಿಳಿಸಿಕೊಡುವುದೇ ಔಷಧ. ಹಾಗೆ ಆತ್ಮಾನುಸಂಧಾನದಲ್ಲಿ ನಾನೇ ಅವನು ಅಥವಾ ನಾನೇ ಅವಳು
ಇವರು ನನಗೆ ಆಗಲೇ ಗೊತ್ತಾಗಿದೆ, ಪೂರ್ತಿ ಸರಿ ಇಲ್ಲ ಇವರು. ಸ್ವರ ಕೇಳುವಾಗ ನನಗೆ ಆಗಲೇ ಗೊತ್ತಾಗಿದೆ, ನಾನು ಅವನಲ್ಲ ಅವಳು ಅಂತ ಹೇಳ್ತಾ ಇದ್ದಾರೆ. ಎಂಥದ್ದ? ಹಾಗಲ್ಲ ಅದು. ಅವನು ಅವಳು ಅನ್ನುವಂತಹ ಭೇದ ಎಲ್ಲಿಂದ ಹೇಳು? ಎಲ್ಲಿಂದ? ಹೊರಗಿನ ದೇಹದಿಂದ ಮಾತ್ರ ಅವರು ಹೇಳುವುದು ಅದನ್ನು. ಆತ್ಮದಲ್ಲಿ ಭೇದ ಇಲ್ಲ. ಈಗ ಒಂದು ಹೆಣ್ಣಿನ ಒಳಗಿರುವ ಆತ್ಮವು, ಒಂದು ಗಂಡು ಪುರುಷನ ಒಳಗಿರುವ ಆತ್ಮವು ಒಂದೇ. ಆತ್ಮ ಹೆಣ್ಣು ಅಲ್ಲ, ಗಂಡು ಅಲ್ಲ. ಆ ದೃಷ್ಟಿಯಿಂದ ಹೇಳುವುದು ಹಾಗೆ. ಅವನು ಅಥವಾ ಅವಳು ಯಾವುದು ಸರಿ? ಅಥವಾ ಅದು ಅದು ಹಾಗಲ್ವ, ನಪುಂಸಕ ವಾಚಕ ಅಂತ ಅರ್ಥ. ಬ್ರಹ್ಮ, ಬ್ರಹ್ಮ ಅಲ್ಲ ಬ್ರಹ್ಮ. ಬ್ರಹ್ಮ, ಹೌದು. ಆತ್ಮಾನುಸಂಧಾನದಲ್ಲಿರುವಾಗ ಕರೆದೆ, ಪ್ರಾರ್ಥಿಸಿದೆ, ನೀನು ಯಾರು, ಎಲ್ಲಿಯವನು, ನನ್ನಿಂದ ನಿನಗೆ ಏನಾಗಬೇಕು? ಗುರುವರ್ಯ ಗುರುವರಿಯ ಪಿನ್ನಹ ಗುರುವರಿಯ ಪಿನ್ನಹ ಸಂಸಾರಿಗಳ ರಜ ದುರ್ಮಾಸ್ಯವ ಎಸಗದು ವರಜ ದುರ್ಮಾಸ್ಯವ ಎಸಗದು ಎನ್ನಯ ಪುರಗೆ ಬಂದರ ಧನ್ಯನಹನು ಎಮ್ಮ ಪುರಗೆ ಬಂದರೆ ಧನ್ಯನಹನು. ಗುರುವರ್ಯ ಭಿನ್ನಹವನ್ನು ಅವಧರಿಸಬೇಕು. ಏನು ಆಶ್ಚರ್ಯ ಆಯ್ತಲ್ಲ ನಿನಗೆ, ನಾನು ಗುರುಗಳು ಅಂತ ಕರೀತೀನಿ. ಹೌದೌದು. ಇವರು ಹೇಗೆ ನಿಮಗೆ ಗುರುಗಳು ಹೇಗೆ? ಒಂದು ಅಕ್ಷರವನ್ನು ಅವರಲ್ಲಿ ಹೋಗಿ ಕಲಿಯಲಿಲ್ಲ ಅಲ್ವಾ? ಹೇಗೆ ಗುರುಗಳು? ಅಥವಾ ನಮಗೆ ಅವರು ಯಾವುದೇ ಒಂದು ಶಾಸ್ತ್ರದ ಉಪದೇಶ ಮಾಡಲಿಲ್ಲ. ಇಲ್ಲಿ ಗರ್ಗಾಚಾರ್ಯರು ಇರುವಾಗ ನೀವು ಅವರನ್ನು ಗುರುಗಳಂತ ಹೇಳ್ತೀರಿ? ಎಂಥದ್ದು ಗರ್ಗಾಚಾರ್ಯ? ಗಾರ್ಗ್ಯರು ಹೌದು, ನಮಗೆ ಗುರುಗಳವರು. ಮತ್ತೆ ಹೇಗೆ ಗುರು ಅಲ್ಲ? ಲೋಕದಲ್ಲಿ ಒಂದು ಮಾತುಂಟು, ವರ್ಣ ಮಾತ್ರಂ ಗುರು. ಅಂದರೆ ವರ್ಣದ ಶ್ರೇಷ್ಠದಿಂದಲೇ ಗುರು ಅಂತ ಒಂದರ್ಥ. ಬಣ್ಣ ನೋಡಿ, ಬಣ್ಣದಲ್ಲಿ ಬಣ್ಣ ನೋಡಿ ಅಲ್ವಾ? ಚತುರ್ವರ್ಣಗಳುಂಟು. ಅದರಲ್ಲಿ ವರ್ಣಶ್ರೇಷ್ಠತೆಯ ಮೂಲಕವಾಗಿ ಗುರು ಅಂತ ಗುರುತಿಸುವುದು ಒಂದು. ಹೌದಾ? ಇನ್ನೊಂದು ವರ್ಣ ಅಂದ್ರೆ ಅಕ್ಷರ ಅಂತಲೂ ಅರ್ಥ ಉಂಟು. ಒಂದು ಅಕ್ಷರವನ್ನು ಕಲಿಸಿದವನಾದರೂ ಗುರು. ಬಹಳ ಕಲಿಸಬೇಕು ಅಂತಿಲ್ಲ, ಒಂದು ಅಕ್ಷರ ನಮ್ಮ ಜೀವನದಲ್ಲಿ, ನಮ್ಮ ಬದುಕಿನಲ್ಲಿ ಯಾವ ಸಂದರ್ಭದಲ್ಲಿ ಆಗಬಹುದು, ಅವನು ನಮಗೆ ಗುರು. ಇನ್ನೂ ಒಂದು ಅಕ್ಷರ ಅಂದ್ರೆ ಏನು? ಎಂತದು? ಲಿಪಿ ಅಂತ ಮಾತ್ರ ಅರ್ಥ ಅಲ್ಲ. ಪಿಲಿ ಅಲ್ವಾ? ಲಿಪಿ ಮಾತ್ರ ಅಲ್ಲ. ಮತ್ತೆ ಅಕ್ಷರ ಅಂದ್ರೆ ಏನು? ಕ್ಷರ ಅಂದ್ರೆ ನಾಶ ಅಂತ ಅರ್ಥ. ಅಕ್ಷರ ನಾಶವಾಗದೇ ಇದ್ದದ್ದು ಇರುವಂತಹದ್ದು ಅಕ್ಷರ. ನಾಶವಾಗದೇ ಇದ್ದದ್ದನ್ನು ಯಾವನು ಉಪದೇಶ ಮಾಡ್ತಾನೆ ಅವನು ಗುರು. ಇವರೀಗ ಮಾಡ್ತಿರುವುದು ಅದನ್ನು, ಯಾವುದನ್ನು? ನಾಶವಾಗದೇ ಇದ್ದದ್ದನ್ನು ಉಪದೇಶ ಮಾಡ್ತಾ ಇದ್ದಾರೆ. ಅದು ಚಿಂತನೆಗೆ ಎಟಕುವಂತಹದಲ್ಲ. ಸಾಮಾನ್ಯರಿಗೆ ಕೇವಲ ಅನುಭವದಿಂದ ಮಾತ್ರ ಗ್ರಹಿಸಲ್ಪಡಬೇಕಾದದ್ದು. ಸರಿ. ಆದ್ದರಿಂದಲೇ ಇಂಥವರನ್ನು ದಾರ್ಶನಿಕರು ಹೇಳುವುದು. ಎಂಥದ್ದು ದಾರ್ಶನಿಕ ಅಂದ್ರೆ? ಎಂಥದ್ದು ದಾರ್ಶನಿಕ ಅಂದ್ರೆ? ದರ್ಶನ ಬರುವವ. ದರ್ಶನ ಬರುವವಲ್ಲ, ದರ್ಶನ ಆದವ. ಹೌದು, ದರ್ಶನ ಬರ್ಲಿಕ್ಕೆ ಅಂತ ಇಲ್ಲ, ದರ್ಶನ ಆಗುವುದು ಅದು. ದರ್ಶನ ಅಂದ್ರೆ ಎಂಥದ್ದು? ದರ್ಶನ ಅಂದ್ರೆ ಎಂಥದ್ದು? ನೋಡುವುದಾ? ನೋಡುವುದು. ಹೌದು. ಕೇವಲ ಈಗ ನೀನು ಹೊರಲೋಕದಲ್ಲಿ ಏನು ಕಾಣ್ತದೆ ಅದನ್ನು ಮಾತ್ರ ನೋಡಿದ್ದಲ್ಲ, ಮತ್ತೆ ಅಲ್ಲ, ಅದು ದರ್ಶನವೇ. ಆದರೆ ಇದು ಒಳಗನ್ನು ನೋಡಿದ್ದು. ಯಾರು ಒಳಗನ್ನು ಕಾಣುತ್ತಾರೆಯೋ ಅವರು ದರ್ಶನವನ್ನು ಹೊಂದಿದ್ರು, ಅವರು ದಾರ್ಶನಿಕರು. ಇವರು ದಾರ್ಶನಿಕರು. ಸರಿಯಾಗಿ ಏನನ್ನು ಗ್ರಹಿಸಬೇಕು ಅದನ್ನೇ ಗ್ರಹಿಸಿ ತಮ್ಮ ಬದುಕನ್ನು ಅದಕ್ಕಾಗಿ ಸಮರ್ಪಿಸಿಕೊಂಡವರು ಗುರುವರ್ಯ ಅವತರಿಸಬೇಕು. ಏನು ಇವನಿಗೆ ಸ್ವಲ್ಪ ಹೇಳಿವ ಅಂತ ಒಂದು ಅನ್ನಿಸಿದ್ದಷ್ಟೇ. ನಾನು ಬಹಳ ಒಂದು ಇದು ಮುಗುದ ಪ್ರಪಂಚ ಅಂದ್ರೆ ಹಾಗೆ. ಹೌದೌದೌದು, ಎಲ್ಲ ಒಂದೇ ಹಾಗೆ ಇರುವುದಿಲ್ಲ. ಬುದ್ಧಿವಂತರು ಇರ್ತಾರೆ, ಪಾಮರರು ಇರ್ತಾರೆ. ಹೌದೌದು. ಪಂಡಿತರು ಏನು ಅಂತ ಗೊತ್ತಾಗುವುದಕ್ಕೆ ಬೇಕಾಗಿ ಪಾಮರರು ಇರಬೇಕಲ್ಲ. ಬೆಳಕಿನೊಟ್ಟಿಗೆ ಕತ್ತಲೆಯೂ ಇರ್ತದೆ. ಹೌದು ಅಲ್ವಾ? ಸುಖದ ಮರು ದಿವಸ ದುಃಖವೂ ಬರ್ತದೆ ಅಲ್ವಾ? ಹೌದು. ಏನಕ್ಕೆಂದ್ರೆ ಇದು ದ್ವಂದ್ವಮಯವಾದ, ಎಲ್ಲವೂ ಒಂದೇ ಹಾಗೆ ಇರುವುದಕ್ಕಾಗುವುದಿಲ್ಲ. ಪರಿವರ್ತನೆ ಅಥವಾ ಒಂದರಿಂದ ಒಂದು ಭಿನ್ನತೆ ಈ ಸೃಷ್ಟಿಯ ಸಹಜವಾದ ಸ್ವಭಾವ, ಜಗದ ನಿಯಮ.
ಈಗ ನಾವೆಲ್ಲ ಅವರಾಗಬೇಕು ಅಂದ್ರೆ ಆಗ್ಲಿಕ್ಕೆ ಉಂಟು. ಹೇಬೆ ಸಾಧ್ಯವೇ ಇಲ್ಲ. ಅದೊಂದು ತಾತ್ಸಾರದಿಂದ ಹೇಳಿದಾಗ ಆಗ್ತದ. ಯಬ್ಬ ಸಾಧ್ಯವೇ ಇಲ್ಲ, ಹಾಗೆ ಹೇಳಬೇಕು. ಯಬ್ಬೆ ಯಬ್ಬ ನಮ್ಮಿಂದ ಆಗುವಂತದ್ದಲ್ಲ. ಅಬ್ಬಾ! ಹಾಗೆ ಹೀಗೆ ನೀನು ಹೀಗೆ ಹೇಳಿದ್ರೆ ಏಬೆ ಅಂತ ಹೇಳಿದ್ರೆ ಅದೊಂದು ನಿಕೃಷ್ಟ ಆಗ್ತದೆ. ಅಂದ್ರೆ ಅವರಷ್ಟು ಜ್ಞಾನವನ್ನು ಸಂಪಾದಿಸುವುದಕ್ಕೆ ನಮ್ಮಿಂದ ಸಾಧ್ಯ ಇಲ್ಲ. ಸಾಧ್ಯ ಇಲ್ಲ. ಆ ಸಾಧನೆಯ ತುತ್ತ ತುದಿಯನ್ನು ಅವರು ಏರಿದ್ದಾರೆ. ಹೌದು. ಭಿನ್ನಹವನ್ನು ಅವಧರಿಸಬೇಕು. ಏನದು? ಸಂಸಾರಿಗರು ನಾವು. ಸರಿ ಸರಿ. ಯಾರು ಏನು ಅಂತ ಪರಿಚಯ ಎಲ್ಲ ಕೇಳಿದ್ರಿ. ಅಲ್ಲ, ಪರಿಚಯಕ್ಕಾಗಿ ಈಗ ಹೇಳದೆ ಉಪಾಯ ಇಲ್ಲ. ಎಂಥದ್ದು ಅಂತ ಹೇಳುದಾ? ಇದ್ದದ್ದನ್ನು ಹೇಳುವ. ಅಲ್ಲ, ಇದ್ದದ್ದು ಅಂದ್ರೆ ಎಂಥದ್ದು? ಈಗ ಇರುವುದೆಲ್ಲ ಸುಳ್ಳು ಅಂತ ಅವರು ಹೇಳ್ತಾರೆ, ಮತ್ತೆ ಇದ್ದದ್ದನ್ನು ಎಂಥದ್ದು ಹೇಳುದು? ಆದರೂ ಒಂದು ಅಲ್ಲ ಅಲ್ವಾ? ತಕ್ಕ ಗುರುತ ಪರಿಚಯಕ್ಕೊಂದು ಬೇಕಾಗುತ್ತದೆ. ಅವು ತಕ್ಕ ಮಟ್ಟಿಗೆ ಅಹಂಕಾರದಿಂದ ಹೇಳುತ್ತಿರುವುದು ಅಂತ ತಪ್ಪಾಗಿ ಭಾವಿಸಿಕೊಳ್ಳಬಹುದು. ಛೇ, ಶರೀರ ಅಂತ ಆಡಿದ ಮೇಲೆ, ಪಾಂಚಭೌತಿಕವಾದಂತಹ ದೇಹ ಪ್ರಪಂಚದಲ್ಲಿ ಕಾಣಿಸಿಕೊಂಡ ಮೇಲೆ ಒಂದು ರೂಪ. ಹೌದು, ರೂಪಕ್ಕೊಂದು ನಾಮ. ನಾಮರೂಪಾತ್ಮಕವಾದದ್ದೇ ಪ್ರಪಂಚ. ನಾಮ ಉದ್ದ. ನಾಮ ಎಂತದ್ದ? ಉದ್ದ. ನಾಮ ಅಂದ್ರೆ ಹೆಸರು. ಹೆಸರಿಗೂ ನಾಮ ಅಂತ ಹೇಳುದಾ? ಹೌದೌದು. ಮತ್ತೆ ನಾವು ಹಣೆಗೆ ಹಚ್ಚುವುದಕ್ಕೆ, ನಿನ್ನ ಹಣೆಗೆ ಹಾಕುವುದಕ್ಕೂ ನೀನು ಇನ್ನೊಬ್ಬರ ಹಣೆಗೆ ಹಾಕುವುದಕ್ಕೆಲ್ಲ ನಾಮ ಅಂತಲೇ ಹೆಸರು. ಸರಿ ಅಲ್ವಾ? ಹೆಸರು ಅಂತ ಅರ್ಥ. ಗುರುತಿಸುವುದಕ್ಕೊಂದು ಹೆಸರು ಬೇಕಾಗ್ತದೆ. ಈಗ ನಿನಗೊಂದು ಹೆಸರು ಇಲ್ವಾ? ಹಾಗೆ ನನಗೊಂದು ಹೆಸರು ಇಲ್ವಾ? ಸರಿ. ಹೆಸರಿಲ್ಲದೆ ಆಗುದಿಲ್ಲ ಈ ಪ್ರಪಂಚದ. ಅಲ್ವಾ? ಬಲರಾಮ ಅಂತ ನನ್ನ ಹೆಸರು. ಓ, ಬಲರಾಮ. ಹೌದು ಹೌದು ಹೌದು. ಸಂಕಪ್ಪನ್ನ ಅಂತ ಸಂಕರ್ಷಣ. ಹೌದು, ಒಂದೇ ಹೆಸರು ಸಾಕು. ಈಗ ಒಂದೇ ಹೇಳುವುದೇ ಹೇಗೆ ಅಂತ ನಾನಿದ್ದೇನೆ, ನೀನು ಮತ್ತೆ ಕೆಲವು ಹೆಸರು. ಅಂದ್ರೆ ನಿಮ್ಮ ಹೆಸರು ತುಂಬಾ ಬರಬೇಕು, ಅವರಿಗೆ ಗೊತ್ತಾಗಬೇಕಲ್ಲ ನಿಮ್ಮ ಯೋಗ್ಯತೆ. ಅಲ್ಲ, ನಿಜವಾಗಿ ರಾಮ ಅಂತಲೇ ಹೆಸರಂತೆ. ಆಮೇಲೆ ಬಲಾಧಿಕ್ಯವನ್ನು ಹೊಂದಿದವ ಇವ ಅನ್ನುವಂತಹ ಕಾರಣಕ್ಕಾಗಿ ಗುರು ನಿರ್ದೇಶನದ ಮೂಲಕವಾಗಿ ಬಲರಾಮನೆಂದೋ ಬಲಭದ್ರನೆಂದೋ. ತಪ್ಪಲ್ಲ. ಹಿಂದೆಯೂ ಹಾಗೆ ರಾಮ ಅಂತ ಹೆಸರಿದ್ದವರು ಪರಶುರಾಮ ಅಂತ ಆಗಿದ್ದಾರೆ. ಹೌದೌದು ಹೌದು, ಕೊಡಲು ಹಿಡ್ಕೊಂಡು. ಹೌದು. ಇದು ಆಮೇಲೆ ರೋಹಿಣಿ ಗರ್ಭ ಸಂಜಾತ ಅನ್ನುವ ಕಾರಣಕ್ಕಾಗಿ ರೋಹಿಣೇಯನೆಂದೋ, ಹಲಮುಸಲಗಳನ್ನು ಹಿಡಿಯುವುದರಿಂದ ಹಲಿ ಎಂದೋ ಮುಸಲಿ ಎಂದೋ ಆಗಲಿ. ಹಾಲಿ ಹಾಲಿ ಹಲಿ ಹಾಲಿ ಹಾಲಿ ಮುಸಲಿ ಮುಸಾಳಿ ಹಾಗೆಲ್ಲ ಹೆಸರುಂಟಲ್ಲ. ಹೌದು. ಹೀಗೆಲ್ಲ ಹೆಸರಿನಿಂದ ಕರೆಯುತ್ತಾರೆ. ಇದು ತಾವು ಬಂದು ಕುಳಿತ ಪ್ರದೇಶ. ಇದು ಅಲ್ಲ, ಹಾಗಲ್ಲ, ಇದು ಇಲ್ಲಿಗೆ ದ್ವಾರಕೆ ಅಂತ ಹೆಸರು. ಓ, ಇದು ದ್ವಾರಕೆ. ಪಾಪ ಅವರಿಗೆ ಅದೇ ಗೊತ್ತಿಲ್ಲ. ಅಲ್ಲ, ಗೊತ್ತಿಲ್ಲ ಅಂದ್ರೆ ಗೊಡವೇ ಇಲ್ಲ ಅಂತ. ಎಲ್ಲಿ ಆದ್ರೆ ಏನು ಅಷ್ಟೇ. ಅವರು ಇಂತಲ್ಲಿಗೆ ಹೋಗಬೇಕಂತ ಭಾವಿಸಿ ಹೋಗುವವರಲ್ಲ. ವಸುದೈವ ಕುಟುಂಬಕಂ. ಹೌದು. ಒಂದು ಲೋಕದಲ್ಲಿ ಮಾತುಂಟಲ್ಲ, ಕಾಲೆಳೆದಲ್ಲಿಗೆ ಹೋಗುವುದು, ಕೈಗೆ ಸಿಕ್ಕಿದ್ದು ತಿನ್ನುವುದು. ಅಂದ್ರೆ ಅರ್ಥ ಎಂತದ್ದು? ಅದರ ಕುರಿತಾದ ಒಂದು ಸರಿಯಾದಂತ ನಿರೀಕ್ಷೆ ಇದ್ದವರಲ್ಲ ಅಂತ ಅರ್ಥ. ಅದರ ಬಗ್ಗೆ ಚಿಂತೆ ಇಲ್ಲ. ಎಲ್ಲಿ ಬೇಕಾದ್ರೂ ಅಲ್ಲಿಗೆ ಕಾಲು ಎಳ್ಕೊಂಡು ಹೋಗ್ತದೆ. ಇದು ದೈವ ಸಂಕಲ್ಪ, ನಾನು ಅಲ್ಲಿಗೆ ಹೋಗಬೇಕು ಅಂತ ದೈವದ ನಿರ್ಣಯ ಇರಬೇಕು. ಇವತ್ತೇನು ಸಿಕ್ಕಿತು ಇಲ್ವಾ? ಇಲ್ಲ, ದೈವದ ಚಿತ್ತ ಹೀಗೆ, ಇವತ್ತೇನು ತಿನ್ಲಿಕ್ಕಿಲ್ಲ, ಉಪವಾಸ. ಈ ಭಾವವನ್ನು ಹೊಂದುವವರು ಏನು ಸಿಕ್ಕಿತೋ ಅಷ್ಟರಿಂದಲೇ ತೃಪ್ತಿಯನ್ನು ಹೊಂದುವರು. ಲಾಭ ಸಂತುಷ್ಟ. ಏನು ಸಿಕ್ಕಿತು ಅಷ್ಟರಿಂದ ಮಾತ್ರ, ಇಷ್ಟೇ ಬೇಕು, ಹೀಗೇ ಬೇಕು, ಹಾಗಿರುವ ಯೋಚನೆ, ನಮಗೆ ಇಂಥದ್ದೇ ಕೊಡಬೇಕು ಅಂತ ವ್ಯವಸ್ಥೆ ಹೇಳಬೇಕು, ಏನಿಲ್ಲ ಅವರಿಗೆ. ಅಂತಹ ನಿರ್ಣಯವನ್ನು ಹೊಂದಿದವರು. ದ್ವಾರಕೆ ಇದು. ದ್ವಾರಕೆ ಇದು ಅಹಂಕಾರ ಅಂತ ಭಾವಿಸಬಾರದು. ಇದು ಇಲ್ಲಿಗೆ ಅರಸ ನಾನು. ಹೌದು. ಓ, ದ್ವಾರಕಾಧೀಶ, ದ್ವಾರಕೇಶ, ದ್ವಾರಕೀಶ್ ಅಂತ ಹೇಳಿದ್ರು ಇವ್ರಿಗೆ. ದ್ವಾರಕೇಶ, ಕೇಶ. ಹೌದು. ಬಲಭದ್ರ ಅಂತ ನನ್ನ ಹೆಸರು. ಆಗಲಿ. ಇದು ಸಂಸಾರಿಗರು ನಾವು. ಸರಿ. ಈ ಪ್ರಪಂಚದಲ್ಲಿ ಹುಟ್ಟಿದವರಿಗೆಲ್ಲ ವೈರಾಗ್ಯ ಜೀವನವೇ ಆಗುವುದಿಲ್ಲ ಅಲ್ಲ, ಅಥವಾ ಭಗವಂತನ ಸಂಕಲ್ಪವೂ ಅದಲ್ಲ. ಯಾಕೆಂದ್ರೆ ಒಬ್ಬನೇ ಆಗಿದ್ದಂತಹ ಭಗವಂತ ಅಥವಾ ಭಗವತ್ ತತ್ವ ಬಹುವಾಗಿ ಪ್ರಪಂಚದಲ್ಲಿ ಕಾಣಿಸಿಕೊಂಡಿದ್ದಂತೆ. ಪ್ರಜೋತ್ಪತ್ತಿಯೇ ಪ್ರಧಾನ ಉದ್ದೇಶ. ಹೌದು ಅಲ್ವ? ಅನೇಕ ಬೆಳಗು ಬೇಕು ಅನ್ನುವುದೇ ಉದ್ದೇಶ. ಎಲ್ಲರೂ ವೈರಾಗ್ಯ ಜೀವನವನ್ನು ಅನುಸರಿಸಿ ಕಾವಿ ಬಿಟ್ಟು ಕಾಡು ಸೇರಿದರೆ ಮತ್ತೆ ಇಲ್ಲಿ ಸಂಸಾರ ಸಾಗುವುದಿಲ್ಲಿಂದ. ಹೇಗೆ ಬ್ರಹ್ಮಚರ್ಯಾಶ್ರಮ, ಗಾರ್ಹಸ್ಥ್ಯಾಶ್ರಮ, ವಾನಪ್ರಸ್ಥ, ಸನ್ಯಾಸ, ಹೀಗೆ ಆಶ್ರಮ ಧರ್ಮ ಹೇಳುತ್ತದೆಯೋ ಅದರಲ್ಲಿ ಗೃಹಸ್ಥಾಶ್ರಮ ನಿಕೃಷ್ಟವಾದದ್ದೇನು ಅಲ್ವ? ಈಗ ನಾವು ಕಾಣುತ್ತೇವೆ, ಗೃಹಸ್ಥ ಜೀವನ ಮಿಕ್ಕುಳಿದಂತಹ 3 ಆಶ್ರಮಗಳಿಗೂ ಆಶ್ರಯವನ್ನು ಒದಗಿಸಿಕೊಡುವಂತಹ ಆಶ್ರಮವೂ ಹೌದಲ್ಲ. ಈಗ ಒಬ್ಬ ಬ್ರಹ್ಮಚಾರಿ ಆದವ ಅವ ಮನೆಯಲ್ಲಿ ಬೇಯಿಸಲಿಕ್ಕಿಲ್ಲ, ಮತ್ತೆ ಅವ ಗೃಹಸ್ಥರ ಮನೆ ಮುಂಭಾಗಕ್ಕೆ ಹೋಗಿ ಭಿಕ್ಷೆ ಎತ್ತಿಯೇ ಜೀವನ ಮಾಡಬೇಕು ಅಲ್ವಾ? ಒಬ್ಬ ವಾನಪ್ರಸ್ಥಿ ಆದವನಿಗಾದ್ರೂ ಗೃಹಸ್ಥಾಶ್ರಮದ ಅವಕಾಶ ಬೇಕಾಗುತ್ತದೆ. ಮತ್ತೆ ಆದ್ದರಿಂದ ಒಂದು ಅರ್ಥದಿಂದ ಮಿಕ್ಕುಳಿದ 3 ಆಶ್ರಮಗಳಿಗೆ ಇದು ಆಧಾರಭೂತವಾಗಿರುವುದರಿಂದಲೇ ಗೃಹಸ್ಥಾಶ್ರಮವೂ ಧನ್ಯ ಅಥವಾ ಧನ್ಯೋ ಗೃಹಸ್ಥಾಶ್ರಮ ಈ ಅರ್ಥದಿಂದಲೂ ಹೌದಲ್ಲ.
ಗೃಹಸ್ಥ ಜೀವನವನ್ನು ಅಂಗೀಕರಿಸಿ ಸಂಸಾರಿಗರಾಗಿ ಈ ಪ್ರಪಂಚದಲ್ಲಿ ನಾವು ಬದುಕುತ್ತಾ ಇರುವವರು. ಆದರೆ ನೆರೆಗತಿ ಯಮಗೆ ನೀ ವಹಿಸೆ. ಹೌದೌದು, ನಿಮ್ಮಂಥವರೆಲ್ಲ ಲೋಕೋದ್ಧಾರಕ್ಕಾಗಿ ಶ್ರಮವನ್ನು ವಹಿಸ್ತಾ ಇದ್ದೀರಿ. ಸ್ವಾರ್ಥ ವಿರಹಿತರಾಗಿ ಪ್ರಪಂಚದ ಸಮಸ್ತರಿಗೂ ಒಳಿತಾಗಲಿ. ಅವರದ್ದಾದಂತಹ ಅಂತರಂಗದ ಭಾವವೇ ಅದಲ್ವ. ಹೌದು, ಲೋಕಾಹ ಸಮಸ್ತಾಹ ಸುಖಿನೋ ಭವಂತು. ಲೋಕದಲ್ಲಿ ಇದ್ದವರಿಗೆಲ್ಲ ಒಳ್ಳೇದಾಗಲಿ ಅಷ್ಟೇ. ಹೌದು, ತಾನು ತನ್ನದು, ತನ್ನ ಹೆಂಡತಿ, ತನ್ನ ಮಕ್ಕಳು, ತನ್ನ ಸಂಸಾರ, ತನ್ನ ಸಂಪತ್ತು ಅಲ್ವ, ಅದೆಲ್ಲ ಇಲ್ವೇ ಇಲ್ಲ. ಈ ಭಾವವೇ ಇಲ್ಲ. ಇಲ್ಲ, ಲೋಕವೇ ಸಂಸಾರ, ಸಂಸಾರ, ಲೋಕವೇ ಮನೆ, ಹೋದದ್ದೇ ಮನೆ. ಲೋಕದಲ್ಲಿರುವವರೆಲ್ಲ ನಮ್ಮವರೇ. ಆಕಾಶವೇ ಚಪ್ಪರ, ಭೂಮಿಯೇ ಹಾಸಿಗೆ. ಹೌದೌದು ಹೌದು, ಅಂತಹ ಒಂದು ವಿಶಾಲವಾದಂತಹ ಮನೋವೃತ್ತಿಯನ್ನು ಇರಿಸಿಕೊಂಡವರು. ಅಂಥವರು ನೀವೇ ನಮಗೆ ಗತಿ. ನೋಡಿದರೆ ಗೊತ್ತಾಗ್ತದೆ, ನಿತ್ತಲ್ಲಿ ನಿಲ್ಲುವವರಲ್ಲ ಪರಿವ್ರಾಜಕರು. ಪರಿವ್ರಾಜಕರು ಅಂದರೆ ಹಾಗಲ್ವ, ಈಗ ಸನ್ಯಾಸಿಗಳಾದವರು ಹಾಗೆ ಒಂದೆಡೆಯಲ್ಲಿ ದೃಢವಾಗಿ ನಿಲ್ಲುವುದಕ್ಕಿಲ್ಲ. ಇಲ್ಲ ಇಲ್ಲ, ಲೋಕ ಸಂಚಾರ ಮಾಡಬೇಕು, ಮಾಡುವ ಕ್ರಮ, ಲೋಕೋದ್ಧಾರಕ್ಕೆ ಬೇಕಾದಂತಹ ಕರ್ತವ್ಯದಲ್ಲಿ ನಿರತರಾಗಿರಬೇಕು. ಆ ಮೂಲಕವಾಗಿ ತಮಗೆ ಮನಸ್ಸು ಕಂಡಲ್ಲಿ ನೆಲೆ ನಿಲ್ಲಬೇಕು. ಹಾಗೆ ಸಂಚರಿಸುತ್ತಾ ಇಂದಿನ ದಿನ ನಮ್ಮ ದ್ವಾರಕೆಗೆ ತಾವು ಕಾಲಿಟ್ಟಿದ್ದೀರಿ. ಇದರ ಮೂಲಕವಾಗಿ ನಮಗೆ ಬಹಳ ಧನ್ಯತಾ ಭಾವ ಬಂದಿದೆ. ಆದರೆ ಇಲ್ಲಿಯೇ ತಾವು ಉಳಿಯುವುದಲ್ಲ, ಹೊರಡಬೇಕು ಇಲ್ಲಿ. ಅಲೋ, ಅಯ್ಯೋ, ನಿಮ್ಮನ್ನು ನಾವು ಹೋಗಿ ಅಂತ ಹೇಳ್ತೇವ, ನೀವಾಗಿ ಹೋಗಬೇಕು. ಬಿಟ್ಟರೆ ನೀನು ಒಟ್ಟಿಗೆ ಆ ವಾಕ್ಯ ಹೇಳುವಾಗ ಅವರನ್ನು ಹೊರಗೆ ಕಳಿಸುವ ಆಲೋಚನೆಯಲ್ಲಿ ಇದ್ದಾಗ ಆಗ್ತದೆ, ಪಕ್ಕನೆ ಅರ್ಥಲ್ಲ. ಅವರು ಹಾಗೆ ಭಾವಿಸುವುದಿಲ್ಲ, ಅದು ಪ್ರಶ್ನೆ ಬೇರೆ. ನಿಮ್ಮನ್ನು ನಾವು ಹೋಗಬೇಕು ಅಂತ ಹೇಳ್ತೇವೆ, ನೀವಾಗಿಯೇ ಹೋಗಬೇಕು ಅಂದರೆ ಅರ್ಥ ಏನು? ಈಗಲಿಲ್ಲಿದೆ ಎದ್ದು ಹೋಗಿ ಅಂತ ಅಲ್ಲ. ಈಗ ನೀನು ಹೇಳಿದ್ದು ನನಗೆ ಅರ್ಥ ಆಗಿದೆ. ಮತ್ತೆ ನೀವೇ ಹೇಳಿದ್ದಲ್ವಾ, ಬನ್ನಿ ಅಂತ ಹೇಳಿದ್ರೆ ಬರುವವರಲ್ಲ, ಬರಬೇಡಿ ಅಂತ ಹೇಳಿದ್ರೆ ಬಾರದಿರುವವರ. ನಾನು ಆ ಉದ್ದೇಶದಲ್ಲಿ ಹೇಳಿ, ಯಾವ ಕಾಲಕ್ಕೂ ನಾವು ಕಳಿಸಲಿಕ್ಕಿಲ್ಲ, ಮತ್ತೆ ನೀವಾಗಿಯೇ ಹೋಗಬೇಕಷ್ಟೇ. ಅಲ್ಲದೆ ನಾವು ಕಳಿಸುವುದಲ್ಲ. ಆ ಭಾವದಿಂದ ಮಾಡಿದ್ದು ಭಾವನೆ ಇಲ್ಲ. ಅವನ ಭಾವನೆ ಒಳ್ಳೇದುಂಟು. ಹೇಳುವಾಗ ಭಾಷೆ ತೊಂದರೆ ಕೊಡುದು ಕೆಲವು ಸಲ ಹಾಗಾಗ್ತದೆ, ನಮಗೆ ಅರ್ಥ ಆಗ್ತದೆ. ಸರಿ ಸರಿ. ತಾವು ಹೇಗೂ ಮಳೆ ಸುರಿಯುತ್ತಾ ಉಂಟು. ಹೌದು, ನನಗೆ ಗೊತ್ತಾಗಲಿಲ್ಲ. ಇದು ಮಳೆ ಬಂದದ್ದೇ ಗೊತ್ತಿಲ್ಲ, ಒಳಗಿನಿಂದ ಅವಳನ್ನೇ ನೆನೆಯುತ್ತಾ ಇದ್ದೆ. ಇವರು ಸ್ವಲ್ಪ ಕೃತಕತೆ ಉಂಟಾ ಅಂತಲ್ಲ. ಇಂಥದ್ದು ಕಾವಿಯನ್ನುಟ್ಟು ತಿರುಗುವರಲ್ಲ, ಕಾಮವ ಬಿಡಲಿಲ್ಲ. ಎಂಥದ್ದು? ಅವಳನ್ನು ನೆನೆಯುತ್ತಾ ಇದ್ದ ಯಾರು? ನಿನ್ನ ತಲೆಗೆ ಹೋಗುದೇ ಅದು. ಅವಳನ್ನು ಅಂದರೆ ಯಾವಳ ಒಬ್ಬಳು ಹೆಣ್ಣಿನ ಕುರಿತಾಗಿ ಹೇಳಿದ್ದು ಅಂತ ಭಾವಿಸಿದ್ದು. ಹಾಗಲ್ಲ. ಅವ್ರು ಆಗ ಏನು ಹೇಳಿದ್ರು? ಏನು? ಅದು ಒಂದು ಪ್ರಯೋಗ ಮಾಡಿದ್ರು. ಹೌದಾ? ಬ್ರಹ್ಮ. ಹೌದು, ಬ್ರಹ್ಮ ಅಲ್ಲ, ಬ್ರಹ್ಮ. ಬ್ರಹ್ಮ. ಬ್ರಹ್ಮಕ್ಕೆ ಅದು ಅಂತ ನಾವು ಒಂದು ಸಂಬೋಧಿಸುವಂತಹ ಶಾಸ್ತ್ರ ಉಂಟು. ಯಾಕದು? ಯಾಕೆ? ಅದು ಅಂದ್ರೆ ಗಂಡು ಅಲ್ಲ ಹೆಣ್ಣು ಅಲ್ಲ ಅಂತ ಪರತತ್ವ. ಗಂಡು ಅಲ್ಲ ಹೆಣ್ಣು ಅಲ್ಲ, ಹೆಣ್ಣೆಂದೂ ಭಾವಿಸಬಹುದು, ಗಂಡೆಂದೂ ಭಾವಿಸಬಹುದು. ಅವರವರ ಭಾವನೆಗೆ ಅನುಗುಣವಾಗಿ ಅದಕ್ಕೆ ರೂಪ ಸ್ವರೂಪ ಕಲ್ಪನೆ. ಈಗ ನಿರಾಕಾರವಾದದ್ದಕ್ಕೆ, ನಿರ್ಗುಣವಾದದ್ದಕ್ಕೆ ಮತ್ತೆ ರೂಪಕಲ್ಪನೆ ಮಾಡುವುದು ಹೇಗೆ? ನಮ್ಮ ಭಾವನೆಗೆ ಅನುಗುಣವಾಗಿ ರೂಪ. ಆಗ ಅವರು ಬ್ರಹ್ಮ ಅಂತ ಹೇಳಿದರು, ಈಗ ಅವಳು ಅಂತ ಹೇಳ್ತಾ ಇದ್ದಾರೆ. ಇವರಿಗೆ ಬ್ರಹ್ಮ ಅವಳಾಗೆ ಕಾಣುವುದಲ್ಲ. ಆದ್ದರಿಂದ ಅವರ ಅಂತರಂಗದಲ್ಲಿ ಕಲ್ಮಶ ಉಂಟು ಅಂತ ಭಾವಿಸಬೇಕು. ಸರಿ ತಪ್ಪಾಯ್ತು ಸ್ವಾಮಿ. ಚಾತುರ್ಮಾಸ್ಯದ ಕಾಲ ಒದಗಿ ಬಂದಿದೆ. ಇವರು ಚಾತುರ್ಮಾಸ್ಯಕ್ಕೆ ಕೂತದ್ದ ಅಂತ ಕೂತುಕೊಳ್ಳಲೇಬೇಕು. ಯಾಕೆಂದ್ರೆ ಸನ್ಯಾಸಿಗಳಿಗಾದರೂ ನಿತ್ಯ ಪರಿವ್ರಾಜಕರಿಗಾದರೂ ಒಂದು ನಿಯಮ ಅನ್ನೋದಿದೆ, ಅದನ್ನು ಮೀರಿ ವ್ಯವಹರಿಸುವುದಕ್ಕಾಗೋದಿಲ್ಲ. ಆದ್ದರಿಂದ ಆ ಚಾತುರ್ಮಾಸ್ಯವನ್ನು ಕಳೆಯುವುದಕ್ಕೆ ತಾವೇ ಪುರಕ್ಕೆ ವಿಜಯಂಗಯ್ಯಬೇಕು, ನಮ್ಮನ್ನೊಂದು ಆಶೀರ್ವದಿಸಬೇಕು ಅಂತ ನಮ್ಮ ಅಪೇಕ್ಷೆ. ಅಯ್ಯ, ನಿನ್ನ ಅಪೇಕ್ಷೆ ನಿನ್ನ ನೆಲೆಯಿಂದ ತಪ್ಪಲ್ಲ, ಆದರೆ ನಮ್ಮ ನೆಲೆಯಿಂದ ನೋಡಿದರೆ ಸಕಲವ ನುರೆಬೇಟ ಗವರ ಗಿರಿವನ, ಸಕಲವ ನುರೆಬೇಟ ಗವರ ಗಿರಿವನ, ನಿಖರದೊಳಿಗಾಯತಿಗಳಿಗೆ ಗಿರಿವನ, ನಿಖರದೊಳ್ ಇಹ ಎತ್ತಿಗಳಿಗೆ, ಸುಕರ ಪಟ್ಟಣ ಗ್ರಾಮ ಗೃಹವಾಸವೇ ಮಗೆ, ಸುಕರ ಪಟ್ಟಣ ಗ್ರಾಮ ಗೃಹವಾಸವೇ ಮಗೆ ಬಾಧಕವೈಸೆ ತಪವನಾಚರಿಸೆ. ಗೃಹಸ್ಥ
ಪೂರ್ವಾಶ್ರಮ ಅಂತ ನೀನಾಡಿದೆ. ಏನು ನಾವು ಹುಟ್ಟುತ್ತಲೇ ಸನ್ಯಾಸಿ ಆಗಿದ್ದೆವು? ತಂದೆ ತಾಯಂದಿರಿಗೆ ಮಗನಾಗಿದ್ದವರು ಪೂರ್ವಾಶ್ರಮದಲ್ಲಿ ಸಕಲವನುರೇ ಬಿಟ್ಟು ತ್ಯಾಗೇನೈಕೆ ಅಮೃತತ್ವ ಮಾನಶಹು ಅಂದ್ರೆ ಏನರ್ಥ? ತ್ಯಾಗವನ್ನು ಮಾಡಬೇಕು ಅಂತಾದರೆ ಮೊದಲು ನಾವು ಸಂಗ್ರಹ ಮಾಡಬೇಕು ಅಂತ. ನಾನು ಮೊದಲಾಗಿ ಒಬ್ಬಳನ್ನು ವರಿಸಿದ್ದೆ. ನನ್ನದ್ದಾದಂತಹ ದುಡಿಮೆಯಿಂದಲೇ ಪರಿಶ್ರಮದಿಂದಲೇ ಪಡೆದವಳವಳು. ಹೋ ಮತ್ತೆ ಅನ್ನಿಸಿತು, ಹಾಗೆ ಪಡೆದ ಮೇಲೆ ತಾನಾಗಿ ಒಲಿದು ಮತ್ತೊಬ್ಬಳು ಬಂದಳು. ಮುಂದೆ ಇನ್ನೊಬ್ಬಳು ನನ್ನ ಕೈ ಹಿಡಿದು. ಎಂತದ್ದು? ಎಂತ ಒಂದು ಅವಸ್ಥೆ! ಮೂರು ನೀವು ಹೇಳ್ತೀರಿ ಪರಿರಾಜಕರು ಅಂತ. ಪರಿರಾಜ ಅಲ್ಲ, ಪರಿವ್ರಾಜಕರು. ಎಂತದ್ದು ಪರಿರಾಜಕರು? ಮೂರು ಮದುವೆ ಆಗಿದ್ದಾರೆ. ಒಬ್ಬಳನ್ನು ವರಿಸಿದೆ, ಮತ್ತೊಬ್ಬಳು ಒಲಿದು ಬಂದಳು, ಇನ್ನೊಬ್ಬಳನ್ನು ವರಿಸಿದೆ ಅಂತ ಹೇಳ್ತಾ ಇದ್ದಾರೆ. ಅಲ್ಲ, ಅವರಿಗೆ ನಮಗೆ ಕಾಣಿಸಿಕೊಂಡದ್ದು ಹೇಗೆ? ಸನ್ಯಾಸಿಗಳಲ್ವ? ಹೌದು, ಇವರು ಸಂಸಾರದ ತಾಪತ್ರಯಕ್ಕೆ ಗಡ್ಡ ಬಿಟ್ಟದ್ದು. ಆಗಲ್ಲ. ಈಗ ಅವರೆಲ್ಲರನ್ನು ಬಿಟ್ಟು ನಾಲ್ಕನೇವಳನ್ನು ಹುಡುಕ್ತಾ ಇದ್ದೆ. ಭಯಂಕರ ಒಂದು ಸ್ವಾಮಿ ಮಾತ್ರ ಇವರು. ಏನು? ಮೂರು ಬಿಟ್ಟು ನಾಲ್ಕನೇವಳನ್ನು ಹುಡುಕ್ತಾ ಇದ್ದಾರೆ. ಮೊದಲೊಬ್ಬಳನ್ನು ಮದುವೆ ಆದೆ, ಆಮೇಲೆ ಮತ್ತೊಬ್ಬಳು ಸಿಕ್ಕಿದ್ಳು, ಅದರ ಮೇಲೆ ಮತ್ತೊಬ್ಬಳೊಟ್ಟಿಗೆ ಆಯ್ತು, ಈಗ ನಾಲ್ಕನೇವಳನ್ನು ಹುಡುಕ್ತಾ ಇದ್ದೇನೆ. ಎಂಥದ್ದು ಇವರನ್ನೆಲ್ಲ ನಂಬಿಕೊಂಡ್ರೆ ನೀವು ಅದೇ ನಾನು ಅದಕ್ಕೆ ಹೇಳಿದ್ರೆ ಎಲ್ಲ ಬೆಳ್ಳಗಿರುವುದೆಲ್ಲ ಹಾಲಲ್ಲ ನೋಡಿ. ತಲೆ ಕೆಟ್ಟ ಮನೆ. ನಿನಗೆ ನಿನ್ನ ಬುದ್ಧಿಯ ಮಿತಿಯಲ್ಲಿ ಮಾತ್ರ ಅರ್ಥ ಆಗುದು, ಅದಕ್ಕಿಂತ ಆಚೆಯೇ ಗೊತ್ತಾಗುದು. ನಾನು ಅದನ್ನೇ ಹೇಳಿದ್ದು. ಎಂಥದ್ದು? ಈಗ ಒಬ್ಬಳನ್ನು ಮದುವೆ ಆದೆ ಅಂದ್ರೆ ಅರ್ಥ ಏನು? ಏನು? ಒಬ್ಬಳಾಕೆ ಹೆಣ್ಣನ್ನು ಮದುವೆ ಆಗಿದ್ದೇನೆ ಅನ್ನುವುದೇ ಅರ್ಥ ಆಗಬೇಕು ಅಂತಿಲ್ಲ. ಮತ್ತೆ ಅವರು ಹೇಳಿದಾಗ ಹಾಗೆ ಅನ್ನಿಸಿತು. ಆಡಿದವರು ಯಾರು ಅನ್ನುವುದರಿಂದ ವಾಕ್ಯದ ಅರ್ಥವನ್ನು ಹುಡುಕಲಿಕ್ಕೆ ಮುಂದಾಗಬೇಕು ನಾವು. ಹಾಗೆ ಒಬ್ಬ ಸಂಸಾರಿಯಾದವ ಹೇಳಿದ್ದ ಹೌದಾದ್ರೆ ಒಬ್ಬಳನ್ನು ಮದುವೆ ಆದೆ, ಸರಿ, ಒಬ್ಬಳಾಕೆ ಹೆಣ್ಣನ್ನು ಮದುವೆ ಆದ. ಸನ್ಯಾಸಿಗಳಾಗಿದ್ದಾರೆ, ಒಬ್ಬಳನ್ನು ನಾನು ವರಿಸಿದೆ ಅಂದ್ರೆ ಅರ್ಥ ಏನು? ವರಿಸುವುದು ಅಂದ್ರೆ ಮದುವೆ ಆಗುವುದು ಅನ್ನುವುದೊಂದೇ ಅರ್ಥ ಅಲ್ಲ, ಮತ್ತೆ ಸ್ವೀಕರಿಸುವುದು ಅನ್ನುವ ಅರ್ಥ. ಒಬ್ಬಳನ್ನು ಸ್ವೀಕರಿಸಿದೆ ನನ್ನ ಸಾಧನೆಯ ಮೂಲಕವಾಗಿ. ಅಯ್ಯ, ಧರ್ಮ ಮತ್ತು ಮೋಕ್ಷ ಅನ್ನುವ ದಡಗಳ ಮಧ್ಯದಲ್ಲಿ ಜೀವನ ಅನ್ನುವ ಪ್ರವಾಹ ಸಾಗುತ್ತದೆ. ಅರ್ಥ, ಧರ್ಮಯುಕ್ತವಾದಂತಹ ಅರ್ಥ, ಅರ್ಥಾತ್ ಸಂಪತ್ತು, ಅದು ಲಕ್ಷ್ಮೀ. ಮೊದಲಾಗಿ ಅವಳನ್ನು ವರಿಸಿದೆ. ಕೇಳು. ಅರ್ಥ ನಮ್ಮ ಜೊತೆಗೆ ಬಂತು ಅಂತಾದ ಮೇಲೆ ನಮ್ಮ ಅಪೇಕ್ಷೆ ಇದ್ದರೂ ಇಲ್ಲದಿದ್ದರೂ ಭೋಗ ಅನ್ನೋದು ತಾನಾಗಿ ಒದಗುತ್ತದೆ. ಅದು ಲಕ್ಷ್ಮಿ. ಅವಳ ಕೈ ಹಿಡಿದೆ. ಕಾಮ. ಹೌದು. ಕೀರ್ತಿ ಲಕ್ಷ್ಮಿ ತಾನಾಗಿ ಬಂದಳು ನಾನು ಬಯಸಿದಾಗ. ಮತ್ತೆ ಅನ್ನಿಸಿತು ಇದೆಲ್ಲವೂ ವ್ಯರ್ಥವಾದದ್ದು. ಸಂಸಾರದಲ್ಲಿ ಇದು ಯಾವುದು ನಮಗೆ ಶಾಶ್ವತವಾದ ಲಕ್ಷ್ಯವಲ್ಲ. ಹಾಗಾದ್ರೆ ನಾಲ್ಕನೇವಳು ಯಾವಳು? ಮೋಕ್ಷ ಲಕ್ಷ್ಮಿ. ಅವಳನ್ನು ಅರಸುತ್ತಾ ಇಲ್ಲಿಗೆ ಬಂದವನಿದ್ದೇನೆ. ಹಾಗಾದ್ರೆ ಉದಾತ್ತವಾದ ಉದ್ದೇಶ. ಸಕಲವನುರೆ ಬಿಟ್ಟು, ಮೊದಲನದೆಲ್ಲ ಬಿಟ್ಟು, ಎಲ್ಲ ಬಿಟ್ಟಿದೆ. ಅರ್ಥ ಬೇಡ, ಭೋಗ ಬೇಡ, ಕೀರ್ತಿ ಬೇಡ, ಬೇಕು ಏನು ಕೇಳಿದ್ರೆ ಮೋಕ್ಷ ಮಾತ್ರ. ಯಾಕೆಂದ್ರೆ ಈ ದೇಹ ಧರ್ಮ. ಹೌದು, ಮಾನವ ದೇಹವನ್ನು ಹೊಂದಿದ್ದೇವೆ, ಅದು ಅನುಗುಣವಾಗಿ ಹೊಂದಬೇಕಾದದ್ದೇನನ್ನು ಕೇಳಿದರೆ ಈ ಪ್ರಪಂಚದಲ್ಲಿ ನಾವು ಯಾಕೆ ಹುಟ್ಟಿದ್ದೇವೆ? ಯಾಕೆ ಹಾಗೆ ಅಪ್ಪ ಅಮ್ಮನಿಗೆ ಪುರುಷ ಹೊಟ್ಟಿತ್ತು. ಹಾಗಲ್ವೋ, ಪ್ರತಿಯೊಬ್ಬ ಮಾನವನು ಈ ಪ್ರಪಂಚದಲ್ಲಿ ಹುಟ್ಟಿಕೊಳ್ಳುವುದು ಆತ್ಮೋದ್ಧಾರಕ್ಕೆ ಅಂತ ಅರ್ಥ. ಮತ್ತೆ ತಮ್ಮ ಮಕ್ಕಳು ಮೊಮ್ಮಕ್ಕಳಿಗೆ ಇಷ್ಟು ಮಾಡಿಡ್ಲಿಕ್ಕಲ್ಲ, ತನ್ನನ್ನು ತಾನು ಉದ್ಧಾರ ಮಾಡಿಕೊಳ್ಳುವುದಕ್ಕೆ. ಉದ್ಧಾರವನ್ನು ಹೊಂದಬೇಕು ಅಂತಂದ್ರೆ ಸಾಧನೆ ಮಾಡಬೇಕು. ಎಲ್ಲಿ ಸಾಧನೆಯ ಮುಕ್ತಾಯ ಕೇಳಿದ್ರೆ ಮೋಕ್ಷದಲ್ಲಿ, ಅಂದ್ರೆ ಬಿಡುಗಡೆ. ಅಲ್ಲಿಯ ತನಕ ಬಿಡುಗಡೆಯೇ ಇಲ್ಲ. ದೇಹ ಬಿದ್ದು ಹೋಗ್ತದೆ, ಒಮ್ಮೆಗೆ ನಾಶ ಆದ್ರೂ ಮತ್ತೆ ಹುಟ್ಟುತ್ತೇವೆ. ಪುನರಪಿ ಜನನಂ ಪುನರಪಿ ಮರಣಂ. ಅದರಿಂದ ಬಿಡುಗಡೆ ಆಗಬೇಕು ಅಂತಾದ್ರೆ ಮೋಕ್ಷವನ್ನು ಹೊಂದಬೇಕು. 100 ಸೂರ್ಯರು ಹಗಲು 100 ಚಂದ್ರರು ರಾತ್ರಿಯೂ ಬೆಳಗಿದರೂ ಬಹಿರಂಗಕ್ಕೆ ಬೆಳಕಾಗಬಹುದು ಹೊರತು ಅಂತರಂಗಕ್ಕೆ ಬೆಳಕಾಗುವುದಿಲ್ಲ.
ಅಂತರಂಗಕ್ಕೆ ಬೆಳಕನ್ನು ಕೊಡುವುದು ಜ್ಞಾನವೊಂದೇ ಅನ್ನುವ ನೆಲೆಯಿಂದ ಎಲ್ಲವನ್ನೂ ಬಿಟ್ಟು ಪಟ್ಟಣವಾಸ ಅನ್ನುವುದು ನಮಗೆ ಬಾಧಕವಾಗ್ತದೆ ಅಂತ ತಿಳಿದು ಕಾಡಿನಲ್ಲಿಯೋ ಗುಹೆಯಲ್ಲಿಯೋ ಕುಳಿತು ಆತ್ಮಜ್ಞಾನದತ್ತ. ಹೋ 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 ಹೋ. ಹಾಗಾದ್ರೆ ಕರ್ಮವನ್ನು ಮಾಡುವುದು ಯಾಕೆ? ಚಿತ್ತಸ್ಯ ಶುದ್ಧಯೇ. ಚಿತ್ತ ಶುದ್ಧ ಆಗುವುದಕ್ಕೆ ಮಾತ್ರ ಕರ್ಮ. ಪಾತ್ರೆಯನ್ನು ನಾವು ತೊಳೆದಿದ್ದೇವೆ ಅನ್ನೋ ಕಾರಣಕ್ಕೆ ಪಾತ್ರೆಯಲ್ಲ ಏನು ತುಂಬುವುದಿಲ್ಲ, ತುಂಬಿಸಬೇಕು ಮತ್ತೆ ನಾವು. ಮೊದಲು ಕರ್ಮಾದಿಗಳನ್ನು ಮಾಡುವುದು ಚಿತ್ತಶುದ್ಧಿಗೆ, ಜ್ಞಾನಕ್ಕೆ ಮತ್ತೆ ತಪಸ್ಸನ್ನು ಆಚರಿಸಬೇಕು. ಪಾತ್ರೆಯನ್ನು ತೊಳೆದ ಮೇಲೆ ಹಾಲನ್ನು ತುಂಬಿಸಿದ ಹಾಗೆ ಯಾರೂ ಇಲ್ಲದಲ್ಲಿ ಏಕಾಂತದಲ್ಲಿ ಕುಳಿತು ಅವಳೇ ನನ್ನ ಕಾಂತೆ ಅನ್ನುವ ಭಾವದಿಂದ ತಪಸ್ಸನ್ನು ಧ್ಯಾನವನ್ನು ಆಚರಿಸುತ್ತಾ ಇರುವಂತಹ ನನಗೆ ಪಟ್ಟಣವಾಸ ಅನ್ನೋದು ಬಾಧಕವಾಗುತ್ತದೆ. ಹಾಗಾಗಿ ನಿನ್ನ ಕೋರಿಕೆ ಸಾಧುವಾಗಿದ್ದರೂ ನಾನು ಬರುವುದಕ್ಕಾಗುವುದಿಲ್ವಪ್ಪ. ಗುರುವರಿಯ, ತಮ್ಮನ್ನು ಮಾತಿನಿಂದ ನಿಮ್ಮ ನಿರ್ಧಾರವನ್ನು ಬದಲಿಸುವುದಕ್ಕೆ ನಾನು ಸಮರ್ಥನಲ್ಲ. ನಿಮ್ಮ ಮುಂಭಾಗದಲ್ಲಿ ನಾನು ಯಾರು? ಹೌದು. ಆದರೂ ತಮ್ಮ ಈ ಆಕ್ಷೇಪ ಅಲ್ಲ, ಪೂರ್ಣ ಪ್ರಮಾಣದಲ್ಲಿ ಒಪ್ಪಿಕೊಳ್ಳಿಕ್ಕೆ ಕಷ್ಟ ಆಗುತ್ತದೆ. ಹೌದು. ತಾವೇ ಹೇಳಿದ್ರಿ ಎಲ್ಲ ಬಿಟ್ಟವರು ಮತ್ತೆ ಅಲ್ಲ. ಪರಹಿತವನು ಮಾಳ್ಪ ಪುರುಷರಿಗೆ ಕೇವಲ ಗಿರಿಗುಹೆ ವನಗಳಿಂದೇನು ಪುರ ಗ್ರಾಮಗಳೊಳಗಿರಲು ಮತ್ತವರಿಗೆ ಕೊಡದೆ ಇಲ್ಲೇನೆಂದ ಫಲನು. ಗುರುವರಿಯ, ಬಲಭದ್ರ ಆತ್ಮೋದ್ಧಾರವೊಂದನ್ನೇ ಉದ್ದೇಶವನ್ನಾಗಿಸಿಕೊಂಡು ಮೋಕ್ಷವನ್ನೇ ಸಂಗ್ರಹಿಸುವಂತಹ ಒಂದು ನಿರ್ಣಯಕ್ಕೆ ತಾವು ತಮ್ಮನ್ನು ಸಮರ್ಪಿಸಿಕೊಂಡವರು ಅಲ್ಲ. ಎಲ್ಲ ಸರಿಯೇ, ಒಪ್ಪೋಣ. ಹುರಿದ ಬೀಜ ಹುಟ್ಟುತ್ತದ? ಹೌದು. ಎಂಥದ್ದು ಹುಟ್ಟುತ್ತದೆ? ಎಂಥದ್ದು? ಹುರಿದ ಬೀಜ ಹುಟ್ಟುತ್ತದ ಮತ್ತೆ ಅಂತ? ಹುಟ್ಟುವುದಿಲ್ವ? ಹುಟ್ಟುತ್ತದ? ಹುರಿದದ್ದಾಗಲಿ ಬೇಯಿಸಿದ ಬೀಜ ಆಗಲಿ ಹುಟ್ಟುತ್ತದ? ಇಲ್ಲ ಅಲ್ಲ. ಈಗ ನೀವು ತೋಟದಲ್ಲೇ ಕೆಲಸ ಮಾಡುವವನಿಗೆ ಅಷ್ಟು ಗೊತ್ತು. ಹೌದು. ಇಲ್ಲ ಇಲ್ಲ ಇಲ್ಲ, ಅದು ಹುರಿಯುವುದಿಲ್ಲ. ಇಲ್ಲ. ಹುರಿದ ಮೇಲೆ ಮತ್ತೆ ಹುಟ್ಟುವುದಿಲ್ಲ ಅಲ್ವಾ? ತಪಸ್ಸು ಅಂದ್ರೆ ಏನು? ತಮ್ಮ ಮನದ ಬಯಕೆಗಳನ್ನೆಲ್ಲ ಸುಡುವುದಕ್ಕಾಗಿ ಅವರು ಕೈಗೊಂಡಂತಹ ಒಂದು ಕೆಲಸ ಅಲ್ವಾ? ಅಲ್ವಾ? ಪರಹಿತವನ್ನಷ್ಟೇ ಪ್ರಧಾನ ಉದ್ದೇಶವನ್ನಾಗಿ ತಾವು ಹೊಂದಿದವರು. ಈಗ ಆತ್ಮೋದ್ಧಾರಕ್ಕಾಗಿ ಹೊರಟವರು ಹೌದು. ಈಗ ಅದೇ ಹೌದಾದರೆ ಪ್ರಪಂಚದಲ್ಲಿ ಕಾಣಿಸಿಕೊಳ್ಳಬೇಕಾಗಿಯೇ ಇಲ್ಲಲ್ಲ. ಈಗ ನಾಗರಿಕರ ಮಧ್ಯದಲ್ಲಿ ಕಾಣಿಸಿಕೊಳ್ಳಬೇಕಾದದ್ದೇ ಇಲ್ಲ. ಎಲ್ಲೋ ಮನುಷ್ಯರ ಸಂಚಾರ ಇಲ್ಲದೆ ಇದ್ದಲ್ಲಿ ಹೋಗಿ ಕುಳಿತುಕೊಳ್ಳಬಹುದಿತ್ತು ನಿಮಗೆ. ಆದರೆ ತಾವು ಅದನ್ನು ಮಾಡಲಿಲ್ಲ. ಯಾಕೆಂದರೆ ಪ್ರಪಂಚದ ಕುರಿತಾದ ಕರುಣೆಯು ನಿಮಗುಂಟು. ನೀವು ಉದ್ಧಾರ ಆಗಬೇಕು, ನಿಮ್ಮೊಂದಿಗೆ ಈ ಪ್ರಪಂಚವೂ ಉದ್ಧಾರದ ಹಾದಿಯಲ್ಲಿ ಸಾಗಬೇಕು. ಋಷಿ ಅಂದ್ರೆ ಅದೇ ಅಲ್ವಾ? ಋಷತಿ ಜ್ಞಾನೇನ ಸಂಸಾರ ಪಾರಂ. ಪಾರಂ. ಹೌದು ಹೌದು. ತನ್ನ ಜ್ಞಾನದ ಮೂಲಕವಾಗಿ ಸಂಸಾರವನ್ನು ಉತ್ತರಿಸುವುದಕ್ಕೆ ಮುಂದಾಗಬೇಕು ಅಲ್ವ? ಹೌದು. ಅದನ್ನೇ ತಾವು ಬದುಕಿನಲ್ಲಿ ಅಳವಡಿಸಿಕೊಂಡಿದ್ದೀರಿ. ಅಂಜಬೇಕಾದಂತಹ ಅನಿವಾರ್ಯತೆ ಅವಶ್ಯಕತೆ ಬರುವುದು ಯಾರಿಗೆ? ನಮ್ಮ ಮನಸ್ಸನ್ನು ನಾವು ನಿಯಂತ್ರಣದಲ್ಲಿ ಇರಿಸಿಕೊಳ್ಳೋದಕ್ಕೆ ಆಗದೇ ಇದ್ದವರು. ಮತ್ತೆ ತಾವು ಮಜ್ಜಿಗೆ ಮೇಲಿನ ಬೆಣ್ಣೆಯಾಗಿದ್ದವರು. ಹೇಗೆ? ಈಗ ಮಜ್ಜಿಗೆಯಲ್ಲಿ ಒಂದು ಕಲ್ಲು ಸಣ್ಣದೇ ಹಾಕುವ, ಏನಾಗ್ತದೆ? ಕಲ್ಲು ಪುಡುಕ ಕೆಳಗೆ ಹೋಗ್ತದೆ, ಒಳಗೆ ಮುಳುಗುತ್ತದೆ. ಹೌದೌದು. ನಾವೆಲ್ಲ ಮಜ್ಜಿಗೆಯಲ್ಲಿನ ಕಲ್ಲು, ನಾವು ಮುಳುಗುದೇ. ಅವರಾದ್ರೆ ಹಾಗಲ್ಲ. ಇಷ್ಟು ದೊಡ್ಡ ಮುದ್ದೆ ಆದರೂ ತೇಲುವುದೇ, ಅದು ಮುಳುಗಲಿಕ್ಕಿಲ್ಲ. ತಾವು ಹಾಗಿದ್ದವರು ಸಂಸಾರಿಗರ ಮಧ್ಯದಲ್ಲಿದ್ದರು, ಅದರಲ್ಲಿ ಮುಳುಗದೆಯೇ ತಮ್ಮನ್ನು ತಾವು ಉದ್ಧರಿಸಿಕೊಂಡು ಎತ್ತರಿಸಿಕೊಂಡು ಇರಬಲ್ಲಂತಹ ಸಾಮರ್ಥ್ಯವನ್ನು ತಾವು ಹೊಂದಿದವರು. ನಿಮಗೆ ಕಾಡಾದರೂ ಒಂದೇ ಅಲ್ಲ, ಹೇಳಿದ್ದು ನಾನು. ಗಿರಿಗು ಹೇಳಲಿ ಇರಬಹುದು, ಅಥವಾ ನಾಗರಿಕರ ಮಧ್ಯದಲ್ಲಿ ಪಟ್ಟಣದಲ್ಲಿ ಇದ್ದುಕೊಂಡು ತಪಸ್ಸನ್ನು ಮಾಡಬಹುದು. ಅಷ್ಟೇ. ಮಾಡಿದ್ರು ತಾವು ಕಳೆದು ಹೋಗುವ ಭೀತಿ ಇಲ್ಲಲ್ಲ. ಈಗ ನಮಗಾದ್ರೆ ಹೇಗೆ? ಯಾರೂ ರಗಳೆ ಮಾಡದೇ ಇದ್ದಲ್ಲಿ ಕುಳಿತರೆ ಮಾತ್ರ ನಮಗೆ ಏಕಾಂತತೆ ಬರುವುದು. ಹೌದು. ಸ್ಮಶಾನಕ್ಕೆಲ್ಲ ಹೋದ್ರೆ ಮಾತ್ರ ಏಕಾಗ್ರತೆ ಬರುವುದು ಹೇಗೆ ಕೇಳಿದ್ರೆ, ಯಾರು ಜನ ಗಲಭೆ ಗಿಲಬೆಲ್ಲ ಏನು ಮಾಡುವರಿಲ್ಲದೆ ಇದ್ರೆ ಅದು ಬಹಳ ಹೊತ್ತು ನಮ್ಮ ಮನಸ್ಸು ಏಕಾಗ್ರತೆಯಲ್ಲಿ ಉಳಿಯುವುದಿಲ್ಲ. ಮಕ್ಕಳು ಕೀ ಕೂ ಅಂತ ಹೇಳುವಾಗ ಅಲ್ಲ, ಸ್ವಲ್ಪ ಆಲೋಚನೆ ಮಾಡಿ ನಾವು ದೇವರ ಧ್ಯಾನ ಮಾಡಿದ್ರೆ ಮತ್ತೆ ಪಕ್ಕನೆ ಬೇರೆ ಎಂತದ್ದು ನೆನಪಾಗ್ತದೆ ಅಲ್ವಾ? ಹೌದು. ಅಂದ್ರೆ ಏಕಾಗ್ರತೆ ಉಳಿಯುವುದಿಲ್ಲ. ನಾನು ಅದಕ್ಕೆ ಧ್ಯಾನ ಮಾಡುವುದಿಲ್ಲ. ತಮಗ ಹಾಗಲ್ಲ.
ಬೀಳುತ್ತಿರುವಂತಹ ಮಳೆಯಾಗಲಿ, ಬೀಸುತ್ತಿರುವ ಗಾಳಿಯಾಗಲಿ, ಹೊಡೆಯುವ ಬಿಸಿಲಾಗಲಿ ತಮಗೆ ಯಾವ ಪ್ರತಿಬಂಧಕವನ್ನು ಒದಗಿಸಿಕೊಳ್ಳುವುದು. ನೀನು ಆಡಿದ ಮೇಲೆ ಹೀಗೆ ಮಳೆ ಸುರಿಯುತ್ತಾ ಇದೆ ಅಂತ ಗೊತ್ತಾದ. ಹಾಕೊಳ್ಳಿ ನಿಮಗೆ ಹೊರಗಿನ ಜ್ಞಾನವೇ ಇಲ್ಲ. ಅಷ್ಟೇ. ಅಷ್ಟು ಸ್ಥಿರವಾಗಿ ಸ್ಥಾಣುವಿನಂತೆ ಪ್ರತಿ ಪರಮೇಶ್ವರನಂತೆ ತಾವು ಉಳಿಯಬಲ್ಲಂತ ಅರ್ಹತೆಯನ್ನು ತಾವು ಹೊಂದಿದ್ದೀರಿ ಅಂದ ಮೇಲೆ ಮತ್ತೆ ಈಗ ನೀವು ಕಾಡಿಗೆ ಹೋದರೂ ನಾಡಿನಲ್ಲಿದ್ದರೂ ನಿಮಗಾಗುವ ಲಾಭ ನಷ್ಟ ಎರಡೂ ಇಲ್ಲ. ಆದರೆ ನೀವು ಊರಿಗೆ ಬರುವುದರಿಂದ ನಮಗೆ ಲಾಭ ಉಂಟು, ಪ್ರಯೋಜನ ಆಗುತ್ತದೆ. ಏನಿಲ್ಲ, ನಿಮ್ಮನ್ನು ನೋಡಿ ನಿಮ್ಮೊಂದಿಗೆ ಕಳೆದು ನಿಮ್ಮ ಸಂಸರ್ಗದಿಂದ ಅಲ್ಲೋ ನಮಗೇನಾದರೂ ನಮ್ಮ ಒಂದು ಉದ್ಧಾರದ ದಾರಿ ಆಗುವುದಿದ್ರೆ ಅಷ್ಟೇ, ಅಥವಾ ಒಂದು ಸಂಸಾರಿಯಾದವನ, ಗೃಹಸ್ಥಾಶ್ರಮಿಯಾದವನ ಬದುಕಿನ ಧನ್ಯತೆಯ ತಮ್ಮಂತವರ ಸೇವೆಯನ್ನು ಮಾಡುವುದೇ ಅಲ್ವ. ಮತ್ತೆ ಈಗ ಎಲ್ಲರೂ ಸನ್ಯಾಸಿಗಳಾಗಲಿಕ್ಕೆ ಆಗುವುದಿಲ್ಲ, ಸಂಸಾರಿಗಳು ಬೇಕು. ಹಾಗಿದ್ರೆ ಸಂಸಾರಿಗಳ ಜೀವನೋದ್ಧಾರ ಹೇಗೆ ಕೇಳಿದರೆ ಹಾಗೆ ಇಂಥವರ ಸೇವೆ ಅದಕ್ಕೊಂದು ಅವಕಾಶವನ್ನು ಒದಗಿಸಿಕೊಡಬೇಕು. ಅಲ್ಲದೇ ಇದ್ರೆ ಏನಾಗುತ್ತದೆ, ಅಭಾವ ವೈರಾಗ್ಯ ಅಂತ ಮಾತ್ರ ಆಗಲ್ಲ. ನಿಮ್ಮನ್ನು ಆಕ್ಷೇಪ ಮಾಡಿದ್ದಲ್ಲ, ಅಭಾವ ವೈರಾಗ್ಯ ಅಂತ ಆಗ್ತದೆ. ಇಲ್ಲದೇ ಇದ್ದಾಗ ಬಯಕೆಗಳು ಹುಟ್ಟುವುದಕ್ಕಿಲ್ಲ. ಈಗ ಮಿಷ್ಟಾನ್ನ ಭೋಜನಕ್ಕೆ ಬೇಕಾದ ಪಂಚಭಕ್ಷ ಪರಮಾನ್ನಗಳನ್ನೆಲ್ಲ ಮಾಡಿಟ್ಟು ಅದರ ಮಧ್ಯದಲ್ಲಿ ಒಬ್ಬ ಕುಳಿತುಕೊಂಡು ಏನೂ ತಿನ್ನದೆ ಹಸಿವಾದರೂ ಸುಮ್ಮನೆ ಇರುತ್ತಾನೆ, ಅದರ ಬಯಕೆ ಮೂಡುವುದಿಲ್ಲ ಅಂತಂದ್ರೆ ಅವನಿಗಲ್ಲೋ ನಿಜವಾಗಿಯೂ ಆತ್ಮ ಸಂಯಮಿ ಅನ್ನುವಂತಹ ಮನೋನಿಗ್ರಹವನ್ನು ಹೊಂದಿದವ ಅನ್ನುವಂತಹ ಹೆಸರು ಬರುವುದು. ಅದೇ ಇವತ್ತು ಉಪವಾಸ ಅಂತೇಳಿ 50 ಬಾಳೆಹಣ್ಣು ತಿನ್ನುವಂತ ಕರ್ಮದ ಉಪವಾಸ. ಹಾಗಿದ್ರೆ ಲಭ್ಯತೆ ಇಲ್ಲದೆ ಇದ್ದಲ್ಲಿ ಅನುಭವಿಸದೇ ಇರುವುದಕ್ಕೆ ಸಂಯಮ ಅಂತ ಹೆಸರಲ್ಲ. ಎಲ್ಲಿ ಪ್ರಾಪ್ತಿ ಉಂಟೋ ಅದಿದ್ದು ತನಗದು ಬೇಡ ಅನ್ನುವಷ್ಟು ನಿರ್ಧಾರವನ್ನು ತಳೆದು ಸ್ಥಿರವಾಗಿ ಯಾವನು ಉಳಿಯಬಲ್ಲನು. ತಾವು ಹಾಗೆ ಪಕ್ವತೆಯನ್ನು ಸಾಧಿಸುವರಾದ್ದರಿಂದ ನೀವು ಎಲ್ಲಿದ್ರೂ ನಿಮಗೇನು ತೊಡಕಾಗುವುದಕ್ಕಿಲ್ಲ, ನಮಗೊಂದು ಪ್ರಯೋಜನ ಆಗುತ್ತದೆ ಇಲ್ಲ ಅಂತ ಅನ್ನಬಾರದು, ಬರಬೇಕು. ಅಯ್ಯ ಮೆಚ್ಚಿದೆ ನಿನ್ನಯ ಭಕ್ತಿ ಭಾವಕ್ಕೆ ನಾನು ಹೆಚ್ಚು ಮಾತಿಲ್ಲೇನು ಬಹನು. ಮೆಚ್ಚಿದೆ ನಿನ್ನಯ ಭಕ್ತಿ ಭಾವಕ್ಕೆ ನಾನು ಹೆಚ್ಚು ಮಾತಿಲ್ಲೇನು ಬಹನು. ಮೆಚ್ಚಿನ ಬಗೆಹ ಮಾತ್ರವದಂತನು ನಿಶ್ಚಯ ಪೊಗನಿಂದ ಯತಿಯೋ. ಅಂತರಂಗದಿಂದ ನೀನಾಡಿದಂತಹ ಮಾತುಗಳು ಪ್ರಾರ್ಥನಾ ರೂಪದಲ್ಲಿ ನನ್ನ ಹೃದಯವನ್ನು ತಲುಪಿತು. ಮೆಚ್ಚಿದೆ. ನಿನ್ನ ಹೆಸರೇನು ಹೇಳಿದೆ? ಬಲರಾಮ್. ಅವರಿಗೆ ಅದೇ ಮರ್ತೋಯ್ತು. ಅಯ್ಯೋ, ಬಲಭದ್ರ ಸ್ವಾಮಿ. ನೆನಪಿನ ಶಕ್ತಿ ಇಲ್ಲ ಅಂತಲ್ಲ, ಅವರು ಇದನ್ನು ದೊಡ್ಡ ವಿಷಯವಾಗಿ ತೆಕ್ಕೊಳ್ಳೇ ಇಲ್ಲ ಅಂತ ಅವರಿಗೆ ಒಳಗಿನದ್ದು ಮಾತ್ರ. ಇವರಿಗೆ ಲೌಕಿಕವಾದ ವಿಷಯ ದೊಡ್ಡ ವಿಷಯ ಅಲ್ಲ, ಒಳಗಿನದ್ದು. ಆದರೆ ಹೆಸರು ಮುಖ್ಯ ಅಲ್ಲ, ನಿನ್ನೊಳಗಿರುವ ಭಾವ ಮುಖ್ಯ. ನಮಗೆ ಬೇಕಾದ ಭಾವ ಅಲ್ಲ, ಬೇಕಾದ ಭಾವ ಎಂಥದ್ದು? ನಿಮ್ಮ ಭಾವ ಆಗುವ ಲಕ್ಷಣದಲ್ಲಿದ್ದಾರೆ ಅಲ್ವಾ? ನೀನೇನೆಲ್ಲ ಮಾತಾಡಬೇಡ. ಇನ್ನು ಭಾವ ಅಂದ್ರೆ ಅಂತರಂಗ. ಭಾವ ಮುಖ್ಯ. ಭಾವ ಮುಖ್ಯ. ಆದೀತು. ಒಂದು ರೀತಿಯಿಂದ ನನ್ನ ಮುಂದಿರುವಂತಹ ಪಂಥಾಹ್ವಾನ ಇದು. ಹಾಗೆಲ್ಲ ಏನು ಹೇಳಲಿಕ್ಕಿಲ್ಲ. ಹೌದಯ್ಯ. ಅರಮನೆಯಾದರೂ ಒಂದೇ, ಸೆರೆಮನೆಯಾದರೂ ಒಂದೇ, ನೆರೆಮನೆಯಾದರೂ ಅಷ್ಟೇ. ಹೆಂಡವಾದರೂ ಒಂದೇ, ಕೆಂಡವಾದರೂ ಒಂದೇ. ಹೆಣ್ಣಾದರೂ ಆದೀತು, ಗಂಡಾದರೂ ಆದೀತು. ಹೌದು, ಅಭೇದ. ಆ ಭಾವದಿಂದ ನಾವು ಕಂಡವರು. ಸಮದರ್ಶಿತ್ವ. ಹೌದು. ಮತ್ತೆ ಬಂದೇನು, ಬರ್ತೇನೆ. ಆದರೆ ಒಂದು ನಿಬಂಧನೆ ಉಂಟು. ಇವರು ಮತ್ತೆ ದಾರ ಯಾರುವಾಗ ನಮಗೆ ಹೆದರಿಕೆ ಆಗುವುದು. ಅದೇ ಎಂಥದ್ದು? ಪಾದಕಾಣಿಕೆ ಇಡಬೇಕು ಅಂತ ಹೇಳುದಾ? ಅದಕ್ಕೆ ನಮಗೆ ಕೊರತೆಯ. ನೀನು ನಿನ್ನ ಮನೆಯ ವ್ಯಾಪ್ತಿಯಲ್ಲಿ ಆಲೋಚನೆ ಮಾಡು, ನಾನು ನನ್ನ ಅರಮನೆಯ ವ್ಯಾಪ್ತಿಯಲ್ಲಿ ಆಲೋಚನೆ ಮಾಡು. ಅವನ ಬುದ್ಧಿಯ ಮಟ್ಟದಿಂದ ಅವನು ಮಾತಾಡ್ತಾನೆ, ತಪ್ಪಲ್ಲ. ಹೌದೌದು. ಅವನಿಗೆ ಅದೇ ಮಾತಾಡುವುದಕ್ಕೆ ತಿಳಿಯುವುದು, ಬೇರೆ ಗೊತ್ತಿಲ್ಲ ಅವನಿಗೆ. ಸರಿ. ಹೆಸರೇನು ಹೇಳಿದೆ ನೀನು? ಅವರಿಗೆ ಮರ್ತೇ ಹೋಯ್ತು. ಹಾಗಾಗ ಮರೆಯುವುದು ಎಂಥದ್ದು? ಅಲ್ಲ, ಮರೆಯುವುದಲ್ಲ, ಅದನ್ನು ಲೆಕ್ಕಕ್ಕೆ ತಗೊಳ್ಳಿಲ್ಲ ಅಂತ ಅರ್ಥ. ಬಲರಾಮ ನೀನು ಇಲ್ಲಿಯಾ? ಮತ್ತೆ ನನಗೆ ಒಮ್ಮೊಮ್ಮೆ ಮರೆಯುವುದರಲ್ಲಿ ದೊಡ್ಡ ವಿಷಯ ಅಲ್ಲ. ಆ ಮನುಷ್ಯನಿಗೆ ನಿಮ್ಮ ವಿಷಯ ಗೊತ್ತಿಲ್ಲ. ನಿನಗೆ ಶ್ರದ್ಧೆ ಇಲ್ಲದೆ ಮರೆಯುವುದು, ಅವರಿಗೆ ಶ್ರದ್ಧೆ ಮೂಡದೆ ಮರೆಯುವುದು. ನನಗೆ ಶ್ರದ್ಧೆ ಇಲ್ಲದಲ್ಲ, ಒಮ್ಮೊಮ್ಮೆ ಕಾರ್ಯದ ಒತ್ತಡದಲ್ಲಿ. ಇಲ್ಲಿಯ ರಸ ಅಂದ್ರೆ ನೀನು ಅರಮನೆಯಲ್ಲಿ ವಾಸಿಸುವ. ಹೌದೌದು. ಅಯ್ಯ,
ನನಗೆ ಎಲ್ಲಿಯೂ ಆದೀತು, ಹ? ನನಗೆ ಎಲ್ಲಿಯೂ ಆದೀತು. ಹ. ಆದರೆ ಹ್ಮ್ ಅರಮನೆಯಲ್ಲಿದ್ದು ಹ್ಮ್ ಇಲ್ಲಿ ಅರಸ ಅಂತಾದ ಮೇಲೆ ಪ್ರಜಾಜನರ ಸಮಸ್ಯೆಯನ್ನು ವಿಚಾರಿಸಬೇಕಾದವ ನೀನು. ಹಾ ಹೌದು. ಒಂದು ವೇಳೆ ನಾನು ಅಲ್ಲಿ ಬಂದು ಕುಳಿತೆ ಅಂತಾದರೆ ಹ್ಮ್ ನನ್ನ ಧ್ಯಾನಕ್ಕಾಗ್ಲಿ ತಪಸ್ಸಿಗಾಗ್ಲಿ ಸ್ವಲ್ಪ ತೊಡಕು ಆಗಿಯೇ ಆಗುತ್ತದೆ, ಅದು ಸಹಜ. ಹಾ 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 ಅಲ್ಲ, ಹಾಗೆ ತೊಂದರೆ ಮಾಡ್ಲಿಕ್ಕಿಲ್ಲ ಅಲ್ಲ, ಹೇಳಲಿಕ್ಕೆ ಆಗುದಿಲ್ಲ ಮತ್ತೆ. ಹೌದೌದು ಹೌದು ಅಲ್ವಾ? ಎಲ್ಲಿಯಾದರೂ ಒಂದು ವೇಳೆ ಆಗಿ ಹೋದರೆ ಅಲ್ಲ, ಕೆಲವು ಸಲ ಹಾಗಾಗುತ್ತದೆ. ಇದು ಅವರ ಕುರಿತಾದ ಅಸಡ್ಡೆ ಅಂತ ಅದರ ಅರ್ಥ ಅಲ್ಲ. ಹೌದು. ಶ್ರದ್ಧೆ ಹೆಚ್ಚಾದ್ರೂ ವಿಪರೀತ ಆಗಿ ಹೋಗ್ತದೆ ಹೌದೌದು. ಕೆಲವು ಸಲ. ಗುರುಗಳು ಗುರುಗಳು ಹೌದು, ಗುರುಗಳು ಬಂದಿದ್ದಾರೆ ಶುದ್ಧಾಚಾರ ಅಂತ ಹೇಳಿ. ನನಗಲ್ಲ, ಹಾ ನೀನು ಅರಮನೆಯಲ್ಲಿ ನನ್ನ ಬಳಿಯೇ ಇರುವಾಗ ಪ್ರಜೆಗಳಿಗೆ ಯಾರು? ಹಾ 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 ಹಾಗಾಗಿ ಹಾ ಅರಮನೆ ಒಂದನ್ನು ಉಳಿದು ಹಾ ಬೇರೆ ಅಲ್ಲಿ ಹತ್ತಿರದಲ್ಲಿ ಎಲ್ಲಿ ನೀನು ವ್ಯವಸ್ಥೆ ಮಾಡುವುದಿದ್ರು ನಾನು ಬರ್ತೇನೆ. ಹಬ್ಬ ಆಯಿದೆನುದಾಗ ಹಲಾಯುಧನು ಸಂತಸದೊಳು ಯತಿರಾಯನನು ಬಳಿ ಕಲ್ದು ಹಲ್ಲೊಂದಣದಿ ಕುಳ್ಳಿರಿಸಿ ಆಯತದ ಗುಡಿ ತೋರಣಗಳ ವಿಡಾಯಿಯಲಿ ಬಹುವಾದ್ಯರವದುಳು ನಿಜಪುರವರೆಗೆ ಕರೆತಂದ ಒಲವಿನಲಿ ಆಗ ಆಗ ಆ ಪೂಜ್ಯರೇ, ಬಹುದೊಡ್ಡ ಪ್ರಸಾದ ಸಿಕ್ಕಿತು. ನಮಗೆ ಮನಸ್ಸಿಗೆ ಸಂತೋಷ ಆಯಿತು. ಹೌದು, ಆತಂಕ ಆಗುತ್ತಾ ಇತ್ತು. ಇಷ್ಟು ನಾವು ಕೇಳಿಕೊಂಡ್ರು ಎಲ್ಲಿ ಒಲ್ಲೆ ಅಂತ ಹೇಳ್ತೀರೋ ಅಂತ. ಒಳ್ಳೆ ಅಂತ ಹೇಗೆ ಹೇಳು? ಒಳ್ಳೆ ಒಲ್ಲೆ ಆಗುವುದಿಲ್ಲ, ಆಗುವುದಿಲ್ಲ. ಹೌದೌದು. ಹೀಗೆ ಹೇಳಿದರೆ ನಮಗೆ ಸಿಕ್ಕಿದಂತಹ ಒಂದು ಅವಕಾಶವೇ ಕೈತಪ್ಪಿ ಹೋಯ್ತಲ್ಲ ಹೀಗೆ ಭಾವಿಸಿದ್ದು. ಮತ್ತೆ ಅರಮನೆಯಲ್ಲೇ ಕುಳ್ಳಿರಿಸಬೇಕು ಅಂತ ನನ್ನ ಅಪೇಕ್ಷೆ ಇತ್ತು. ಹೌದು, ಆಗಲಿ. ಸರಿ, ನಾನು ಬರ್ತೇನೆ. ಏನು ಪ್ರವಾಸಿ ಭವನವನ್ನು ಗುಡಿಸಿ ಬರ್ತೇನೆ. ಅದಲ್ವ, ಯಾವ ಭವನವೂ ಆಗಲಿಕ್ಕಿಲ್ಲ ಇವರಿಗೆ. ನನಗೆ ಮನಸ್ಸಿಗೆ ಸಮಾಧಾನ ಆಯಿತು. ನಂದನದಲ್ಲೇ ಉಳಿಯುತ್ತೇನೆ ಹೇಳಲಿಲ್ಲಲ್ಲ, ಊರಿನ ಒಳಗೆ ಬರ್ತೇನೆ. ಆದರೆ ಅರಮನೆ ಒಂದಾಗಲಿಕ್ಕಿಲ್ಲ. ಇನ್ನೀಗ ಅಲ್ಲಿಗೆ ಹೋದ ಮೇಲೆ ಮತ್ತೆ ನೋಡುವ, ಎಲ್ಲಿಯಾದ್ರೂ ಕೂತ್ಕೊಳ್ಳಿಸು, ಅದು ದೊಡ್ಡ ವಿಷಯ. ಅಂತೂ ಬರ್ತೇನೆ ಅಂತ ಒಪ್ಪಿದ್ದಾರೆ ಅಂತ ಹೇಳಿದ್ದಾರೆ. ಆದೀತು. ಅರಮನೆಯ ಸಾಂಗತ್ಯ ಅವರಿಗೆ ಒದಗದ ಹಾಗೆ, ನಿಮ್ಮನ್ನು ಸರಿಯಾದಂತಹ ನಿಮ್ಮ ಏಕಾಂತ ಧ್ಯಾನಕ್ಕೆ ಕೊರತೆ ಬಾರದ ಹಾಗೆ ಎಲ್ಲ ವ್ಯವಸ್ಥೆಯನ್ನು ಅಣಿಗೊಳಿಸುವಂತಹ ಹೊಣೆ ನನಗೆ ಇರಲಿ. ಆದರೆ ಒಂದು ಭಿನ್ನ. ಏನದು? ಇದು ನೀವು ಎಲ್ಲವೂ ಬೇಡ ಬೇಡ ಅಂತ ಹೇಳಿದ್ರೆ ಮಾತ್ರ ಬಹಳ ಬೇಸರ. ನಮಗೆ ಯಾವುದೂ ಬೇಡ. ಅಲ್ಲ, ಸರಿ ಸರಿ, ಅಲ್ಲ ಸರ್, ನಿಮಗಾಗಿ ಅಲ್ಲ, ನಮಗಾಗಿ ಆದ್ರು. ಹೌದು, ನಿಮಗೆ ಯಾವುದು ಬೇಡ? ಹೌದು, ಕೆಲವು ನಮಗೆ ಬೇಕಲ್ಲ ಅಲ್ವಾ? ಈಗ ನಾವು ದೇವರಿಗೆ ನೈವೇದ್ಯ ಮಾಡ್ತೇವೆ. ದೇವರು ತಿಂತಾರೆ ಅಂತ ಮಾಡುದಾ? ದೇವರಿಗೆ ಹಸಿವಾಗ್ತದೆ ಅಂತ ನಾವು ನೈವೇದ್ಯ ಮಾಡ್ತೇವೆ. ಹೌದು, ದೇವರಿಗೆ ಹೊಟ್ಟೆಗೆ ಏನಿಲ್ಲ ಅಂತ ನಾವು ಮಾಡಿಕೊಡುದಾ? ನಮಗೆ ನಮ್ಮ ಹೊಟ್ಟೆ ತುಂಬಿಸಿಕೊಳ್ಳಿಕ್ಕೆ ದೇವತಾ ಪ್ರಸಾದ ಬೇಕು, ಅದೇ ಪ್ರಸಾದ. ಅನ್ನುವುದಕ್ಕಾಗಿ ನಾವು ನೈವೇದ್ಯ ಮಾಡ್ತೇವೆ. ಗುರುಗಳಿಗೆ ನಿಮಗೆ ಬೇಕು ಅಂತ ನಿಮಗೆ ಯಾವುದೆಂತದ? ಹೌದು ಅಲ್ವಾ? ಎಂತದ್ದು? ಲೋಕವೇ ಬೇಡ ಅಂತ ಬಿಟ್ಟವರು ಲೋಕದಲ್ಲಿದ್ರು. ಹೌದು, ಕೆಸುವಿನ ಎಲೆಯ ಮೇಲೆ ನೀರು ಬಿದ್ದಾಗೆ ಬಿದ್ದಾಗೆ ಅಲ್ಲ ನಿಲ್ತದದು. ಆದರೆ ನಮಗೆ ಬೇಕು, ನಮಗೆ ಬೇಕು. ಯಾಕೆಂದ್ರೆ ನನ್ನ ಒಂದು ಮನಸ್ಸಮಾಧಾನಕ್ಕೆ ಬೇಕು. ಅಯ್ಯ, ಓ, ನಿನಗೆ ಶ್ರದ್ಧೆ ಇದೆ, ಹಾಗಾಗಿ ನೀನು ಹೇಳಿದ್ದನ್ನು ಇಲ್ಲ ಅಂತ ಹೇಳುವುದಿಲ್ಲ. ಸರಿ, ಹಾಗಿದ್ರೆ ಅವರ ಒಳಗೆ ಕರ್ಕೊಂಡು ಹೋಗುದು. ಒಳಗೆ ಎಲ್ಲಿಗೆ? ಒಳಗೆ ಅಂದ್ರೆ ಪ್ರವಾಸಿ. ಹಾ, ಆದ್ರೆ ಹೀಗೆ ನಡೆಸಿಕೊಂಡು ಹೋಗುದಲ್ಲ, ಮತ್ತೆ ದಂಡಿಗೆ ಬರಲಿ. ಯಾರಲ್ಲಿ 4 ಜನ ಇವರನ್ನು ಹೊತ್ಕೊಂಡೋಗಿ 4 ಜನ ಇವರನ್ನು ಹೊತ್ತುಕೊಂಡೋಗಿ ಅಂತ ಹೇಳಿದ್ರೆ ಅರ್ಥ ಬೇರೆ ಆಗ್ತದೆ. ಅದು ಉಸಿರು ನಿಂತ ಮೇಲೆ 4 ಜನ ಹಾಗೆ ಹೊತ್ತುಕೊಂಡು ದಂಡಿಗೆ ಅಲ್ಲ, ದಂಡಿಗೆಗೆ ಹೆಗಲು ಕೊಡ್ಲಿಕ್ಕೂ 4 ಜನ ಬೇಕು. ಅದು ದಂಡಿಗೆ ಅಂತ ಬೇಕು. ಯಾರಲ್ಲಿ 4 ಜನ? ದಂಡಿಗೆಯವರು ಬನ್ನಿ, ಹಾಗಲ್ವ? ಅಲ್ವಾ? 4 ಜನ ಬೇಡ, ದಂಡಿಗೆ 3 ಜನ ಸಾಕು. 3 ಜನ ಒಂದು ನಾನೇ ಹೆಗಲು ಕೊಡುದು ಹಾಗೆ. ಮತ್ತೆ ಗುರುಗಳಲ್ವಾ, ನೀವು ಹೆಗಲು ಕೊಡುವಾಗ ನಾನು ಕೊಡದಿದ್ರೆ ಸರಿ ಆಗ್ತದೆ. ಹಾಗಿದ್ರೆ 2 ಜನ ಸಾಕು. ಹೌದು, ಇಂದಿನಿಂದ ನಾನು ಕೊಡ್ತೇನೆ. ಒಳ್ಳೆಯದು. ಅಡ್ಡ ಪಲ್ಲಕ್ಕಿ ಉತ್ಸವ, ಮಂಗಳವಾದ್ಯಗಳೆಲ್ಲ ಬೇಕು. ಸರಿ. ಕಹಳೆ, ಕಾಲೆ, ಕೊಂಬು, ಕೊಂಬು ಕೊಂಬು, ಬೇರಿ ಬೇರಿ ಬೇರಿ, ನಗಾರಿ, ನಗಾರಿ, ಚೆಂಡೆ, ಮದ್ದಳೆ, ಜಾಗಂಟೆ ಅಲ್ವಾ? ಚಕ್ರತಾಳ. ಮೆರವ ಕಾಳಿಯ ಗುಡಿಯವರ ಸಮೀಪದೊಳಂದು ನೋಡು ನೋಡು, ಮೆರವ ಕಾಳಿಯ ಗುಡಿಯವರ ಸಮೀಪದೊಳಂದು ನರಶೋಭಿಸುತ್ತಿರ್ಪ ವಟ ವೃಕ್ಷ ಮೂಲದೊಳು ಎಲ್ಲಿಗೆ ಬಂದೆವು ನಾವೀಗ? ನರ
ವಟವೃಕ್ಷ ಮೂಲದುಳು ದೂರದಲ್ಲಿ ಮೆರವ ಮಣಿ ಖಚಿತ ವೇದಿಕೆಯ ವಿರಚಿಸುತ್ತಾಗ ಮೆರವ ಮಣಿ ಖಚಿತ ವೇದಿಕೆಯ ವಿರಚಿಸಿ ನರನ ಪೀಠದುಳು ಕುಳ್ಳಿರಿಸುತ್ತ ನರನ ಪೀಠದೋಳು ಕುಳ್ಳಿರಿಸಿ ಭವ್ಯವಾದಂತಹ ಮೆರವಣಿಗೆಯಿಂದಲೇ ನಾವು ಊರೊಳಗೆ ಕರೆತಂದಿದ್ದೇವೆ. ಹೌದೌದೌದು ಅಲ್ವಾ? ಏನು ವೈಭವದ ಮೆರವಣಿಗೆ. ಶ್ರೀ 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 ಗುರುಗಳ ಪಾದಾರವಿಂದಕ್ಕೆ ಗೋವಿಂದಾನಿ ಗೋವಿಂದ. ಆದ್ರೆ ನೋಡಿದ್ಯಾ ಅವರನ್ನು ಪಲ್ಲಕ್ಕಿಯೇರಿ ಕುಳಿತದ್ದೊಂದು ಗೊತ್ತುಂಟು. ಅಲ್ಲಿ ಕಣ್ಣು ಮುಚ್ಚಿದವರು, ಇಲ್ಲಿ ಕಣ್ಣು ಬಿಟ್ಟದವರು. ಸುಮ್ಮನೆ ನಾವು ಗೋವಿಂದ ಹಾಕಿದ್ದು ಸುಮ್ಮನೆ ಆಯ್ತು. ಹಾಗಲ್ವ, ಅವರಿಗೆ ಅದರಲ್ಲಿ ಆಸಕ್ತಿ ಇಲ್ಲ ಅಂತ. ಅದರಲ್ಲಿ ನಾನು ನಮ್ಮ ಅರಮನೆಯ ಮುಂಭಾಗದಲ್ಲಿ, ಅರಮನೆಗೆ ಹೇಗೂ ಬರುವುದಿಲ್ಲ ಹೇಳಿದ್ದೆ. ಹೌದೌದು. ಅರಮನೆಯ ಮುಂಭಾಗದಲ್ಲೇ ಅವರ ಮೆರವಣಿಗೆ ಬರಲಿ ಅಂತ ಅದೊಂದು ಯೋಚನೆಯಿಂದ ಕರ್ಕೊಂಡು ಬಂದದ್ದು. ನಾನು ಹೇಳಿದೆ ನಾನು ನಮ್ಮ ಅರಮನೆ ಅಂತ. ಹೌದು, ಅವರು ಕಣ್ಣು ಬಿಡುವುದೇ ಇಲ್ಲ ಅಲ್ವಾ. ಕೃಷ್ಣನ ಅರಮನೆಯನ್ನು ತೋರಿಸಿ ಆಯ್ತು. ಅದು ಕ್ಯೂ ಕಣ್ಣು ಬಿಡಲಿಲ್ಲ ಅವರಿಗೆ ಯಾವುದು ಕೃಷ್ಣ ಆದ್ರೇನು ರಾಮ ಆದ್ರೇನು ಅಷ್ಟೇ, ಅವರಿಗೆ ಯಾವುದು ಲೆಕ್ಕಕ್ಕಿಲ್ಲ. ಅಷ್ಟೇ. ಕರೆದು ತಂದು 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 ಎಲ್ಲಿಗೆ ಬಂದಿದ್ದೇವೆ? ಕಾಳಿದೇವಿಯ ಗುಡಿ ಹತ್ತಿರ ಆಟೋ ರಿಕ್ಷಾ ಉಂಟು. ಎಂಥದ್ದು? ಆಟೋ ರಿಕ್ಷಾ, ವಟವೃಕ್ಷ. ವಾಟ ರಿಕ್ಷಾ, ವಟವೃಕ್ಷ, ವೃಕ್ಷ, ವೃಕ್ಷ ಬೇಡ, ನೀವು ಹೇಳಿದ್ದೆ ಆಗುದಿಲ್ಲ ನಿಮಗೆ. ಅಶ್ವತ್ಥ ಮರ ಅಂತ ಆದ್ರೂ ಹೇಳು. ಅಶ್ವತ್ಥನ ಮರ, ಅದಕ್ಕೆ ನಾ ಸೇರಿಸಬೇಡ ಮತ್ತೆ. ಅಶ್ವತ್ಥ ಮರ ಅಂತ. ಅಶ್ವತ್ಥ ಮರ ಹೋಗಲಿ. ಇಲ್ಲಿಗೆ ಕರೆತಂದಿದ್ದೇವೆ ಪ್ರಮದಾವನ. ಪ್ರಮದಾವನ. ಗುರುಗಳೇ ಗುರುಗಳೇ ಕಣ್ಣು ಬಿಡ್ಬೋದು. ಇಲ್ಲಿ ನಾವು ಬಂದಾಯ್ತು ಇಲ್ಲಿ. ನೋಡಿ, ಎಲ್ಲಿ ನೋಡಿದ್ರು ವೃಕ್ಷರಾಜಿಗಳೇ ಗೋಚರಿಸ್ತದೆ. ಹೌದು, ಹಚ್ಚ ಹಸಿರಿನಿಂದ ನಲಿಸುವೆ. ಮರಳಿ ಅಲ್ಲಿಗೇ ಬಂದ ಹಾಗಾಗ್ತದೆ. ಇಲ್ಲ ಇಲ್ಲ, ಇದು ನಾವು ಊರಿನ ಒಳಗೆ ಬಂದಿದ್ದೇವೆ. ಪ್ರಮದಾವನ ಇದು. ಅರಮನೆ ಹತ್ತಿರದಲ್ಲಿರುವ ಉಪಮನ ಅಂತ ಅರ್ಥ. ಪ್ರಮದೆ ಅಲ್ಲ, ಪ್ರಮದೆ ಅಂದ್ರೆ ಎರಡರ್ಥದಿಂದ ಪ್ರಮದಾವನ. ಒಂದು ಅರಮನೆ ಹೆಂಗಸರಲ್ಲ, ಹೀಗೆ ಒಂದು ಸಂಜೆ ಹೊತ್ತಿಗೆಲ್ಲ ತಿರುಗಾಡುವಂತ ಸಮಯ ಕಳೀಲಿಕ್ಕೆ ಹೀಗೆ ಬರುವ ಜಾಗ ಇದು. ನನ್ನನ್ನು ಅಲ್ಲಲ್ಲ, ಹಾಗಲ್ಲ. ಅವರೀಗ ಅವರಷ್ಟಕ್ಕೆ ತಿರುಗಾಡಿಕೊಂಡು ಹೋಗ್ತಾರೆ ಅಷ್ಟೇ, ಮತ್ತಲ್ಲ. ನಿಮಗೆ ತೊಂದರೆ ಆಗುದಿಲ್ಲ. ಆದ್ರೆ ನಿಜವಾಗಿ ಪ್ರಮದಾವನ ಅಂತ ಹೇಳುದು ಆ ಕಾರಣಕ್ಕಲ್ಲ. ಅಲ್ಲಿ ನೋಡಿ ಗುಡಿ, ಮಹಾಪ್ರಮದೆಯ ಗುಡಿ ಅದು. ಅವಳು ಇಲ್ಲಿದ್ದಾಳೆ. ಹೌದೌದೌದೌದು, ಇಲ್ಲಿಯೇ ಇರುವುದು ಅವಳು. ಹಾಗೆ ಮಹಾಕಾಳಿ. ಇವರಿಗೆ ಕಾಳಿಯದ್ದು ಪರಿಚಯ ಉಂಟು, ಕಾಳಿಯದ್ದು ಪರಿಚಯ ಉಂಟು. ಅವಳು ಇಲ್ಲಿದ್ದಾಳೆ ಅಂತ ಮನೆ ಹೆಂಗ ತೊರನ್ನು ಕೇಳಿದಾಗೆ. ಆಗಲ್ಲ, ಭಗವತಿ ಲೋಕಜನನಿ ಮಹಾತಾಯಿ ಪ್ರಣವ ಸ್ವರೂಪೆ. ಅವರು ಅದನ್ನ ಹೇಳಿದ್ದು, ಅವಳು ಇಲ್ಲಿದ್ದಾಳ. ಆದ್ದರಿಂದಲೇ ಕಾಳಿಕಾ ಗುಡಿ ಇರುವ ವನವಾದ್ದರಿಂದಲೇ ಪ್ರಮದಾವನ. ಮತ್ತೆ ಈಗ ಪ್ರಮದೆಯರು ಸ್ವಲ್ಪ ತಿರುಗಾಡುವ ವನ. ಅರಮನೆಯ ಹೆಂಗಸರು ಮಾತ್ರ ಅವರವರಷ್ಟು ನಿಷೇಧ ಇಲ್ಲ. ಹೌದು, ನಿಷೇಧ. ನಮಗೆ ಸಮಸ್ಯೆ ಆಗದಿದ್ರೆ ಆಯ್ತು. ನೋಡಿ, ಬಹಳ ಪುರಾತನವಾದಂತಹ ವಟವೃಕ್ಷ. ಹೌದು, ಮಣಿಖಚಿತವಾದಂತಹ ಕಟ್ಟೆ. ಅದರಲ್ಲಿ ತಮ್ಮನ್ನು ಕುಳ್ಳಿರಿಸಿದ್ದೇನೆ. ನಮಗೆ ಮಣ್ಣಿನದ್ದು ಅದೀತು. ಆದ್ರೆ ನಮ್ಮ ಒಂದು ಭಕ್ತಿಗನುಸಾರವಾಗಿ ಆಗಲಿ ನಿಮಗೆ ಮಣ್ಣಾದ್ರೇನು ಚಿನ್ನಾದ್ರೆ ಅಷ್ಟೇ, ಎರಡೂ ಒಂದೇ. ಕುಳ್ಳಿರಿಸಿದ್ದು ಮಾತ್ರ ಅಲ್ಲ, ಮಂಗಳಾರತಿ. ಚರಣ ಪೂಜೆಯ ಗೈದು ಮಂಗಳಾರತಿ ಎತ್ತಿ ಗುರುಗಳಿಗೆ ಬಕುತಿಯಲೇ. ಚರಣ ಪೂಜೆಯ ಗೈದು ಮಂಗಳಾರತಿ ಎತ್ತಿ ಗುರುಗಳಿಗೆ ಬಕುತಿಯಲೇ. ಎರಗಿ ಸಂತಸದಿಂದ ಮಗುಳೆದ್ದು ಮುಗಿದಿದ್ದ ಕರ ಕೇಳಿಂಬಲನೆಂದನು. ಕರೆತಂದಿದ್ದೇವೆ ತೀರ್ಥಪಾದರನ್ನು. ಚರಣ ಪೂಜೆಯನ್ನು ಗೈದು ಮಂಗಳಾರತಿಯನ್ನೆತ್ತಿ ಶಿರಸಾಷ್ಟಾಂಗ ಪ್ರಣಾಮವನ್ನು ವಿರಚಿಸಿ ಮತ್ತೆದ್ದು ನಿಂತಿದ್ದೇನೆ ಗುರುಗಳೇ. ಸರಿ, ಮಾತ್ರ ಅಲ್ಲ, ಸದಾಕಾಲ ನಿಮ್ಮ ಪಾದಬುಡದಲ್ಲೇ ನಾನು ಇರಬೇಕಿತ್ತು ಅಷ್ಟೇ. ತಮ್ಮ ಸೇವೆಯನ್ನು ಮಾಡ್ತಾ ಅಷ್ಟೇ. ಆದರೆ ತಾವು ಆಗಲೇ ಒಂದು ನಿರ್ಬಂಧವನ್ನು ಹೇರಿದ್ದೀರಿ. ಹೌದು, ನನ್ನ ಆಗಮನದ ಮೂಲಕವಾಗಿ
ರಾಜಕಾರಣದ ವ್ಯವಸ್ಥೆ ಹಾಳಾಗಕೂಡದು, ಹಾಳಾಗಬಾರ್ದು. ಪ್ರಜಾಕ್ಷೇಮವನ್ನು ನೋಡಿಕೊಳ್ಳುವಂತಹ ಅರಸನ ಹೊಣೆಯನ್ನರಿತು ಹಾ, ನೀನು ವ್ಯವಹರಿಸುವರಲ್ಲಿ ತಪ್ಪಕೂಡದು ಅಂತ ತಾವು ಎಚ್ಚರಿಸಿದ್ದೀರಿ. ಹೌದು. ಕರ್ಕೊಂಡು ಬಂದಿದ್ದೇನೆ. 4 ತಿಂಗಳ ಕಾಲ ಇಲ್ಲಿ ಕುಳಿತುಕೊಳ್ಳುತ್ತೀರಿ. ಹೌದು. ಇದು ಎಷ್ಟು ಮಂದಿ ಸೇವಕರು ಬೇಕು ಹೇಳಿ. ನಿಮ್ಮ ಬೇಕಾದ ಅನುಕೂಲಗಳನ್ನು ವೃತ್ತಕ್ಕೆ. ಬೇಡ, ಯಾರು ಬೇಡ. ಎಂತದ್ದು ಬೇಡ? ನಾನಿಲ್ವಾ? ಅದು ಅವರು ಹೇಳಿ ಎಷ್ಟು ಬೇಕು ಅಂತ. ಎಷ್ಟು ಜನ ಬೇಕು ಹೇಳಬೇಕು ಅಲ್ವಾ? ಹೌದು. ನಾವು ಜನ ಕೊಡ ಏನು ಕೊರತೆ ಆಯ್ತು, ಕೊಡ್ತಾ ಇಲ್ಲ ಆಯ್ತು, ಅಲ್ಲ. ಆಯ್ತು. ಬೇಕಾದದನ್ನೆಲ್ಲ ಒದಗಿಸಿ ಕೊಡ್ತೇವೆ. ಎಷ್ಟು ಅಂತ ತಾವು ಅಪ್ಪಣೆ ಮಾಡಬೇಕು. ನನಗೆ ಒಬ್ಬರೂ ಬೇಡ, ಹಾಗೆ ತಾವು ಹೇಳಿದ್ರೆ. ಅಥವಾ ಎಲ್ಲರೂ ಬೇಕು. ಛೆ, ಇದು ಇವರೊಂದು ಭಯಂಕರ ಜ್ವರ ಮಾತ್ರ ಇವರು. ಎಂತದು ಒಂದು ಅರ್ಥ ಇರುವ ಹಾಗೆ ಮಾತಾಡ್ಬೇಕು. ಎಂತದು ಒಂದು ಬೇಡ ಎಲ್ಲವೂ ಬೇಕು. ಎಂತದು ಹಾಗಲ್ಲ, ಅವರಿಗಾಗಿ ಒಂದೂ ಬೇಡ ಮತ್ತೆ ಎಲ್ಲದು ಬೇಕು. ಯಾವುದು ನಾನು ಕೇಳಿಕೊಳ್ಳುವುದಾದ್ರೆ ಎಲ್ಲವೂ ಬೇಕಾದ್ದೇ. ಛೆ, ಇದೊಂದು ದೊಡ್ಡ ಸಮಸ್ಯೆ. ನಮ್ಮ ಕುರಿತು ಅವರಿಗಿರಬಹುದಾದ ಕರುಣೆಯೇ ಅದಕ್ಕೆ ಕಾರಣ. ಹಾಗೆ ಅಲ್ಲ, ಎಲ್ಲವೂ ಅಂದ್ರೆ ಎಷ್ಟು ಅಂತ ತಾವು ಹೇಳಿದ್ರೆ. ನಿನಗೆ ಅಪೇಕ್ಷೆ ಇದೆ ಅಂತ ಆದ್ರೆ ಹೇಳ್ತೇನೆ. ನಿನ್ನ ಮನಸ್ಸು ನಿನಗತಿ ಪ್ರಿಯರಾಗಿ ಮನದಿಶೆಯ ವೃದ್ಧಿಯ ನಿನಗತಿ ಪ್ರಿಯರಾಗಿ ಮನದಿಶೆಯ ವೃದ್ಧಿಯನ್ನು ಬಯಸುವರ ಕಂಡು ಶ್ರೇಯೋ ವೃದ್ಧಿಯನ್ನು ಬಯಸುವರ ಕಂಡು ವಿನಯದೊಳೆಂಬ ಸೇವೆಗೆ ನೀಡ ಅವರಿಗೆ ಮನದಿಷ್ಟವಾಗು ಎಂಬನು. ವಿನಯದೊಳೆಂಬ ಸೇವೆಗೆ ನೀಡಲವರಿಗೆ ಮನದಿಷ್ಟವಾಗುವುದೆಂಬನು. ಬಲರಾಮ ಪೂಜ್ಯರೇ, ಸಂಸಾರದ ಸಂಬಂಧವನ್ನು ನೋಡಿದರೆ ವರನೋರ್ವ ವಧುವನ್ನು ವರಿಸ್ತಾನೆ. ವರಿಸುವಲ್ಲಿವರೆಗೆ ವಧುವಿಗೆ ತಂದೆ ತಾಯಿ, ಹುಟ್ಟಿದ ಮನೆ, ಕುಲ, ಗೋತ್ರ. ಹೌದು. ಮದುವೆ ಆದ ಮೇಲೆ ಪತಿ ಸೇವೆ. ಗಂಡನ ಮನೆಯೇ ಅವಳ ಮನೆ. ಹೌದು. ಗಂಡನ ಕುಲವೇ ಅವಳ ಕುಲ. ಗಂಡನ ಗೋತ್ರವೇ ಅವಳ ಗೋತ್ರ. ಪರುಷಮಣಿಯ ಬಳಿಗೆ ಬಂದಂತಹ ಲೋಹದ ಚೂರೊಂದು ಮೊದಲು ಅದಕ್ಕೊಂದು ಅಸ್ತಿತ್ವ ಇರ್ತದೆ. ಪರುಷಮಣಿಯ ಸಂಪರ್ಕ ಆದ ಮೇಲೆ ಬಂಗಾರವೇ ಆಗ್ತದೆ. ನಾನು ಅಂತಲ್ಲ, ನಾನು ಆಗ ಹೇಳಿದೆ ನಾನು ಇಲ್ಲ. ಆದರೆ ಸೇವೆ ಮಾಡಿದ್ದಕ್ಕೆ ಫಲಿತಾಂಶವಾಗಿ ಏನಾದ್ರೂ ಸಿಗಬೇಕೋ ಬೇಡವೋ? ಅಲ್ಲ, ಸೇವೆ ಮಾಡುವ ಉದ್ದೇಶವೇ ಅದು, ನಮ್ಮ ಉದ್ಧಾರ. ಹೌದು. ಪ್ರೇಯಸ್ಸು ಶ್ರೇಯಸ್ಸು. ಹೌದು. ಸಿಗಬೇಕು ಅಂತ ಆದರೆ ನಿನ್ನಲ್ಲಿ ಒಂದು ಹೇಳ್ತೇನೆ. ನಿನಗೆ ಅತ್ಯಂತ ಪ್ರಿಯರಾಗಿ ಯಾರಿಗೆ ಕಲ್ಯಾಣ ಆಗಬೇಕು, ಯಾರ ಉದ್ಧಾರ ಆಗಬೇಕು, ಯಾರಿಗೆ ಶ್ರೇಯಸ್ಸು ಪ್ರೇಯಸ್ಸು ಸಿಗಬೇಕು ಅಂತ ನೀನು ಮನಸ್ಸಿನಲ್ಲಿ ಸದಾ ಹಂಬಲಿಸ್ತೀಯೋ, ಮನದಿ ಶ್ರೇಯೋ ವೃದ್ಧಿಯ ಬಯಸುವ ಅಂಥವರನ್ನು ನನ್ನ ಬಳಿಯಲ್ಲಿ ಸೇವೆಗೆ ಇರಿಸಿದರೆ ಅವರಿಗೆ ಒಳಿತ ಆಗ್ತದೆ, ಮಂಗಲವಾಗ್ತದೆ. ನನಗೆ ಬೇಕಾಗಿ ಅಲ್ಲ. ಕಷ್ಟ ಆಯ್ತಲ್ಲ ಇದು. ಹೌದು. ಮತ್ತೆ ಬೆಳಿಗ್ಗೆ ನಾವು ಹೊರಟಿದ್ದೇವೆ, ಒಂದು ಏನು ಇಲ್ಲದೆ ಲಾಭ ಇಲ್ಲದೆ ಸುಮ್ಮನೆ ಹುಚ್ಚ ನಮಗೆ. ಅಲ್ಲ, ಹಾಗಲ್ಲ. ಇದೀಗ ಒಟ್ಟು ಅಲ್ಲ, ಇಷ್ಟರವರೆಗೀಗಲ್ಲ, ಎಲ್ಲ ಅವರು ಹೇಳಿದ ಅರ್ಥ ಆಗಿದೆ ಅಂತಲ್ಲ, ಆಂಶಿಕವಾದರೂ ಆಗಿದೆ. ಅಂದರೆ ಇಷ್ಟು ದೊಡ್ಡ ಸಮಸ್ಯೆ ನನಗೆ ಒಂದು ಸಲವೂ ಬರಲಿಲ್ಲ. ಈಗ ಎಂಥದ್ದು ನನ್ನಲ್ಲಿ ಹೇಳಿ, ಹೆದರಬೇಡಿ. ಅಲ್ಲ, ಈಗ ಒಂದು ದೊಡ್ಡ ಒಗಟೆ ಹೇಳಿದ್ರಲ್ಲ ಅವರು. ಎಂಥದ್ದಂತೆ? ಈಗ ಸೇವೆಗೆ ಜನ ಬೇಡ ಹೇಳಿದರು. ಬೇಡಂತೆ. ಆದರೆ ನಮ್ಮ ಒತ್ತಾಯಕ್ಕೆ ಒಪ್ಪಿ ಸರಿ, ಯಾರನ್ನಾದರೂ ಒಬ್ಬರನ್ನು ಇಡಬಹುದಕ್ಕೆ ಒಪ್ಪಿದ್ರು. ಅದರಲ್ಲಿ ಒಂದು ನಿಯಮ ಹೇರಿದ್ರು, ನಿನಗತಿ ಪ್ರಿಯರಾಗಿ. ನಿಮಗೆ ನನ್ನಷ್ಟು ಪ್ರಿಯರು ಯಾರ ಶ್ರೇಯೋಕಾಂಕ್ಷಿ ಆಗಿದ್ದೆ ಅವರನ್ನೇ ಇರಿಸಿದರೆ ಪ್ರಯೋಜನ ಆಗ್ತದೆ ಅಂತ. ಮತ್ತೆ ನಾನಲ್ವಾ ಶ್ರೇಯೋಕಾಂಕ್ಷಿ? ಅದೆಲ್ಲ ಮತ್ತೆ ಮೊದಲು ಯಾರು? ಮೊದಲು ಇವರಿದ್ದಾರಲ್ಲ, ನನಗೆ ಅತಿ ಪ್ರಿಯರು ನಾನೇ. ಅಲ್ಲ, ರೇವಚಮ್ಮ ಇಲ್ವಾ? ಅದು ನಂತರ. ಈಗ ನನಗೆ ಅತಿ ಪ್ರಿಯರು ಅಂದ್ರೆ ಅದು ನಿಮ್ಮದೇ. ಈಗ ಯಾವನೇ ವ್ಯಕ್ತಿಗಾದ್ರೂ ಹಾಗೆ ಅತಿ ಪ್ರಿಯರು ಯಾರು ಅಂತ ಕೇಳಿದ್ರೆ ಅವರಿಗೆ ಅವರೇ, ಇನ್ನೊಬ್ಬರಲ್ಲ. ಅಷ್ಟೇ ಅಲ್ವಾ? ಈಗ ನಿನಗೆ ಯಾರಲ್ಲಿ ಹೆಚ್ಚು ಪ್ರೀತಿ? ನನಗೆ ನನ್ನಲ್ಲಿ. ಅಲ್ಲ, ಮೊದಲು ಈಗ ನಿನ್ನ ಅಪ್ಪನಲ್ಲಿ ಪ್ರೀತಿ ಇತ್ತು. ಈಗ ನನಗೆ ಪ್ರೀತಿ ಉಂಟು ಅಂತಲ್ಲ, ನನಗೆ ಬೇರೆ ಆಯ್ಕೆ ಇಲ್ಲ. ಹೆಂಡತಿ ನಾನು ಬೇರೆ ಆಯ್ಕೆ ಮಾಡಿದ್ರೆ ಅವಳು ಆಯ್ಕೆಯನ್ನು ತಪ್ಪಿಸ್ತಾಳೆ. ಬೇರೆಯವರಲ್ಲಿ ಪ್ರೀತಿ ಮಾಡಿದ್ರೆ ಅವಳು ತಪ್ಪಿಸೋದು. ಯಾವುದನ್ನು ತಪ್ಪಿಸೋದು? ಸೊಂಟದ ಕೀಳು.
ಆ ಸಂಬಂಧವನ್ನಲ್ಲ. ಹಾಗಿದ್ರೆ ನಿನ್ನ ಆ ವಾಕ್ಯದಲ್ಲೇ ಗೊತ್ತಾಗ್ತದೆ ಹಾ. ನಿಜವಾಗಿ ನಿನಗೆ ಹೆಂಡತಿಯಲ್ಲಿ ಅಷ್ಟು ಪ್ರೀತಿ ಇಲ್ಲ. ಇಲ್ಲ 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 ಪ್ರೀತಿ ಇಲ್ಲದೆ ಉಪಾಯ ಇಲ್ಲ ಈಗ. ಇಲ್ಲ ಅದಕ್ಕೆ ಅದೇ ಕೇಳೋದು ನಾನು. ಅವರಿಗೆ ಅವರವರಲ್ಲೇ ಪ್ರೀತಿ ಅಷ್ಟೇ. ನಮಗೆ ನಮ್ಮಲ್ಲೇ ಪ್ರೀತಿ. ನಾವಾದ ಮೇಲೆ ನಮ್ಮ ಹೆಂಡತಿಯೋ ನಮ್ಮ ಮಕ್ಕಳೋ ನಮ್ಮ ಸಂಸಾರವೋ ನಮ್ಮ ಸಂಬಂಧವೋ ಹೀಗೆ ಹರಿದು ಹೋಗ್ತದೆ ಹೊರತು ಹೌದು ಅತೀ ಪ್ರೀತಿ ಯಾರಲ್ಲಿ ಕೇಳಿದರೆ ನಮಗೆ ನಮ್ಮಲ್ಲೇ ಪ್ರೀತಿ. ಹೌದು. ಅದಕ್ಕೆ ನಿರ್ಣಯ ಹೇಗೆ? ಹೇಗೆ? ನಮ್ಮಲ್ಲೇ ಅತಿ ಪ್ರೀತಿ ಇರುವುದರಿಂದ ನಮಗೆ ಇದೆಲ್ಲ ಬೇಕಾಗುವುದು. ಹೆಂಡತಿ ಯಾಕೆ ಬೇಕಾಗುವುದು? ನಮ್ಮ ಸುಖಕ್ಕೆ ಬೇಕಾಗುವುದು. ಹೌದು. ಮಕ್ಕಳು ಯಾಕೆ ಬೇಕಾಗುವುದು? ನಮ್ಮ ಸುಖ, ನಮ್ಮ ಉದ್ಧಾರಕ್ಕೆ ಬೇಕಾಗುವುದು. ಮತ್ತೆ ಸಂಪತ್ತು ಯಾಕೆ ಬೇಕಾಗುವುದು? ನಮಗೆ ಖರ್ಚು. ಹಾಗಿದ್ರೆ ನಮ್ಮಲ್ಲೇ ನಮಗೆ ಪ್ರೀತಿ ಇರುವುದು. ಮತ್ತೆ ಅದಕ್ಕೆ ನನ್ನನ್ನೇ ಹೇಳಿದ್ದ ಅವರು, ನನ್ನನ್ನಲ್ಲ, ಅವರು ಮೊದಲು ಹೇಳಿದ್ದಾರೆ ನೀನು ರಾಜಕಾರಣಕ್ಕೆ ಹೋಗಲೇಬೇಕು. ಹೌದು, ನೀವು ರಾಜಕೀಯಕ್ಕೆ ಹೋಗ್ಬೇಕಂತ ನಿಮ್ಮ ಅಗತ್ಯ ರಾಜಕೀಯದಲ್ಲಿ ಉಂಟು. ಹಾಗಿದ್ರೆ ನಾನಲ್ಲದೆ ನನಗೆ ಅತಿ ಪ್ರೀತಿ ಯಾರು ಕೇಳಿದ್ರೆ ನೀನು ಹೇಳಿದಾಗ ರೇವತಿಯ ಅಲ್ಲ ಅಲ್ಲ, ಅವರಲ್ಲದಿದ್ರೆ ಮತ್ತೆ ನಿಮಗೆ ಪ್ರೀತಿ ನನ್ನಲ್ಲಿ. ನೀವು ನನ್ನನ್ನು ಆಗಾಗ ಗುಟ್ಟಲ್ಲಿ ಕರಿತಾ ಇರ್ತೀರಿ. ಅಲ್ಲ, ನಿನ್ನಲ್ಲಿ ಪ್ರೀತಿ ಇಲ್ಲ ಅಂತಲ್ಲ. ಈಗ ನಿನ್ನನ್ನು ಸೇವೆಗೆ ಇಟ್ಟರೆ ಆದೀತ? ಏನಾಗದೆ? ಆಗ್ಲಿಕ್ಕಿಲ್ಲಪ್ಪ, ಅದು ಹಾಗಲ್ಲ. ಅವರಿಗೆ ಹಿತ ಆಗಲಿಕ್ಕಿಲ್ಲ ಅದು. ನೀನು ನನಗೆ ಸೇವೆ ಮಾಡಿದಾಗ ಅವರಿಗೆ ಸೇವೆ ಮಾಡಿದಾಗ ನನ್ನನ್ನು ಸೇವೆ ಮಾಡುವ ಕ್ರಮವೇ, ನನ್ನನ್ನು ಸೇವಿಸುವ ಕ್ರಮ ಬೇರೆ. ಹೌದು ಹೌದು. ಎಂಥದ್ದು? ಹೌದು, ಅವರನ್ನು ಸೇವಿಸುವ ಕ್ರಮ ಬೇರೆ. ಹೌದು. ನಿಮ್ಮನ್ನು ಸೇವಿಸುವುದು ಹೌದು, ಅದು ಬೇರೆ. ಅವರು ಸೇವಿಸುವುದು ಬೇರೆ. ನಾನು ಸೇವಿಸುವುದು ಯಾವುದು ಅಂತ ನಿಶ್ಚಯ ಇಲ್ಲ. ಸಿಕ್ಕಿದ್ದನ್ನು ಸೇವಿಸುವುದೇ. ಎಂಥದ್ದು ನೀನು ಹೇಳುದು? ಎಂಥದ್ದು ಸೇವಿಸುವುದು? ಸೇವಿಸುವುದು ಹಾಗಲ್ವ, ಸೇವೆ ಮಾಡುವುದು ಅಂತ. ತಿನ್ನುವುದಲ್ಲ, ತಿನ್ನುವುದು ಕುಡಿಯಲ್ಲ, ತಿನ್ನುವುದು ಕುಡಿಯುವುದನ್ನು ಸೇವಿಸುವುದು ಹೇಳ್ತೇವೆ. ನಾನು ಹೇಳಿದ ಅರ್ಥ ಅಲ್ಲ, ಸೇವೆ ಮಾಡುವುದಕ್ಕೆ ಸೇವಿಸುವುದು ಅಂತ ಹೇಳುದು. ಸರಿ ಸರಿ. ನನ್ನನ್ನು ನೀನು ಸೇವಿಸುವ ವಿಧಾನ ಬೇರೆ, ಅವರನ್ನು ಸೇವಿಸಬೇಕಾದ ವಿಧಾನ ಬೇರೆ. ಮತ್ತೆ ಅವರನ್ನು ಸೇವಿಸಬೇಕು ಅಂತಾದ್ರೆ ಶುದ್ಧಾಚಾರ ಬೇಕು. ಹೌದದು ನಮಗೆ ಅದೇ ಇಲ್ಲದ್ದು. ನಿನ್ನಲ್ಲಿ ಇಲ್ಲದೇ ಇರುವುದೇ ಅದು. ಹಾಗೆ ಅದಾಗ ನೀನಲ್ಲ. ಹಾಗಿದ್ರೆ ಇನ್ಯಾರು? ಎಂತದ್ದು ಮಾಡಿ? ಹಾ, ವಸುದೇವ ದೇವಕ್ಕೆ ಅದಿತ್ತ ದೊಡ್ಡ ಶುದ್ಧಾಚಾರ ಅಂತ ಆಗಲ್ಲ. ಅವರಿಗೆ ಒಂದು ಅವರ ಒಂದು ಒಳ್ಳೇದಾಗ್ಲಿ ಅಂತ ನಾವು ನಿರೀಕ್ಷೆ ಅಲ್ಲ. ಇನ್ನೊಂದು ಅವರ ಪಾಪ, ಅವರ ಸೇವೆಗೆ ಜನ ಬೇಕೀಗ. ಅವರಿಗೆ ಆಯ್ತು ಪ್ರಾಯ, ಅವರಾಗಲಿಕ್ಕಿಲ್ಲ. ಹಾ, ಕೃಷ್ಣ ಎಂತದು? ಅವರು ಒಂದು ಗಳಿಗೆ ನಿಂತಲ್ಲಿ ನಿಲ್ತಾರ? ಅಲ್ಲ, 4 ದಿವಸ ಕಳೆಯುವಾಗ ಅಮ್ಮ ಮೇಲೆ ಇದ್ದಾನೆ ಇವರು ಕೆಳಗೆ. ಮತ್ತೆ ಇವರು ನಾಳೆ ಸೇವೆಗೆ ಅವರು ಇರ್ಲಿಕ್ಕಿಲ್ಲ, ಇವರೇ ಹುಡುಕಬೇಕಾದಿತ್ತು ಅವರನ್ನು. ಸೇವೆ ಮಾಡುವವ ಎಲ್ಲಿದ್ದಾನೆ ಅಂತ. ಹಾಗಿದ್ರೆ ಯಾರನ್ನಪ್ಪ, ಯಾರು? ಹೇ, ನನ್ನ ತಲೆ ಹಾಳಾದ್ದು. ಹೌದಾ? ಯಾವಾಗ? ಹಾಗಲ್ಲ, ಸುಮ್ಮನೆ ಹಾಳು ಮಾಡಿಕೊಂಡದ್ದು ಅಂತ. ಅವರು ನೋಟ ಇಟ್ಟೇ ಹೇಳಿದ್ದು. ಹೌದಾ? ಯಾರ ಮೇಲೆ ಅವ್ರು ಹೇಳಿದ್ರಲ್ಲ, ಯಾರ ಕಲ್ಯಾಣವನ್ನು ನೀನು ಬಯಸ್ತೀ? ಯಾರ ಕಲ್ಯಾಣವನ್ನು ಬಯಸ್ತೀರಿ? ಇನ್ನು ಯಾರ ಕಲ್ಯಾಣ ಆಗಬೇಕಾದಿಲ್ಲಿ? ಯಾರ ಕಲ್ಯಾಣ? ಈಗ ನಮಗೆಲ್ಲ ಏನು ಕೊರತೆ ಆಗಿದೆ ಅದು ಅನುಭವಿಸಿದ್ದೇವೆ. ನಾವು ಬಾಳ ಭವಿಷ್ಯವನ್ನು ಯಾರ ಕುರಿತಾಗಿ ಚಿಂತಿಸ್ತಾ ಇದ್ದೇವೆ? ಯಾರ ಕುರಿತು? ತಂಗಿಯಾದ ಸುಭದ್ರೆಯ ಕುರಿತು. ಸುಬ್ಬಮ್ಮ. ಸುಬ್ಬಮ್ಮ, ಸುಬ್ಬಮ್ಮ ಅಲ್ಲ, ಸುಭದ್ರಾಮ್ಮ. ಹೌದೌದು, ಪ್ರೀತಿ ಹೆಚ್ಚು ಇದ್ದಲ್ಲಿ ಸರಿಯಪ್ಪ. ಈಗ ನೀನು ಕರೆದ್ರೆ ಆಕ್ಷೇಪ ಇಲ್ಲ, ಇರ್ತದೆ ಹೃಸ್ವವಾದ ಹೆಸರುಗಳೆಲ್ಲ. ಹೌದು, ಸುಭದ್ರೆ. ಹೌದು, ಅವಳ ಕಲ್ಯಾಣವಲ್ಲೂ ನಾವು ಬಯಸುವುದು. ಹೌದು, ಅವಳ ಭವಿಷ್ಯವನ್ನಲ್ಲೂ ನಾವು ಚಿಂತಿಸುವುದು. ಖಂಡಿತ. ಇಂಥ ಒಂದು ಅವಕಾಶ ಸಿಕ್ಕಿರುವಾಗ ಈಗ ಸೇವೆಗೆ ನಿಲ್ಲಿಸಬೇಕಾದದ್ದು ಅವಳನ್ನು. ಹೌದು ಅಲ್ವಾ? ಹೋಗು, ಸುಭದ್ರೆಯನ್ನು ಬರ್ಲಿಕ್ಕೆ ಹೇಳುವ. ವಿನಯದೊಳೈತಂದಣ್ಣನ ಪದಗಳು ಸೌಭದ್ರತಾ ಮಣಿದು ಅಣ್ಣಯ್ಯ, ತಂಗಿ ಇದು ವಂದಿಸಿಕೊಂಡಿದ್ದೇನೆ. ಹಾ 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 ಹಾ. ಏನಣ್ಣಯ್ಯ? ತಂಗಿ